सत्तुपासिये नमः। गुरुब्रह्मा गुरुर्विष्णु गुरुदेवो महेश्वरः। गुरुसाक्षात् परब्रह्मा तस्मै श्री गुरवे नमः। श्रीपादराजं शरणं प्रपद्ये श्रीपादराजं शरणं प्रपद्ये श्रीपादराजं शरणं ಪ್ರಪದ್ಯೆ. ಪರಮಹಂಸ ಸದ್ಗುರು ಶ್ರೀ ಸತ್ಯಪಾದ ಶ್ರೀ ಸದ್ಗುರುಗಳ ಪಾದಾರ ಬಿಂದೆಗಳಿಗೂ ದಯಾಮಯಿ ಗುರುಮಾತೆ ಅಮ್ಮನವರ ಪಾದಾರ ಬಿಂದೆಗಳಿಗೂ ಶಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸದ್ಭಕ್ತರ ಸ್ವಾನುಭಾವ ಸಂಚಿಕೆಗೆ ಎಲ್ಲಾ ಸದ್ಭಕ್ತರಿಗೂ ಸ್ವಾಗತ ಸುಸ್ವಾಗತ. ಹಾಗೆ ಇದು ವಿಶೇಷ ಸಂಚಿಕೆ. ಇದು ಗುರು ಪಾರಾಯಣ ನಡೀತಾ ಇದೆ, ಗುರುಗೀತೆ ಪಾರಾಯಣ ನಡೀತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಈ ಅವಕಾಶವನ್ನು ಕೊಟ್ಟಂತ ಸದ್ಗುರುಗಳ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀವಿ. ಈ ಸಂಚಿಕೆಗೆ ಸಾಗರದವರೇ ಆದಂತ ಅಪ್ಪನ ಭಕ್ತರು ಸರಿತಾ ಅವರು ಬಂದಿದ್ದಾರೆ. ಅವ್ರ ಅನುಭವಗಳ ರಾಶಿಯನ್ನೇ ಇಟ್ಕೊಂಡು ಬಂದಿದ್ದಾರೆ. ಅನುಭವಗಳನ್ನ ಅವ್ರು ಹೇಳ್ತಾ ಹೋಗ್ತಿರೋ ನಾವು ಸವಿತಾ ಆನಂದ್ ಪಡೋಣ. ಶ್ರೀ ಗುರುದೇವ ದತ್ತ. ಸರಿತಾ, ಸ್ವಾಗತ ಸುಸ್ವಾಗತ. ಸ್ವಾಗತ. ನೋಡಿ, ಅಪ್ಪ ಈ ತರ ಕರುಣೆ ಕೊಟ್ಟಿದ್ದಾರೆ ನಮ್ಗೆ. ಗುರುಗೀತೆ ಪಾರಾಯಣ ಟೈಮ್ದಲ್ಲೇ ನಮ್ಗೆ ಅವಕಾಶ ಕೊಟ್ಟಿದ್ರೆ ನಾವಿಷ್ಟು ಚಿರುಋಣಿ ಆಗಿದೀವಿ ಅಪ್ಪನಿಗೆ. ನಿಮಗೆ ಅಪ್ಪನ ಬಗ್ಗೆ ಮಹಿಮೆದು ಅಥವಾ ಅಪ್ಪನ ದರ್ಶನ ನಿಮಗೆ ಯಾವಾಗ ಆಯ್ತು? ನಿಮಗೆ ಯಾರ ಮೂಲಕ ನಿಮಗೆ ದರ್ಶನ ಆಯ್ತು? ಅದನ್ನ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೀ ಸತುಪಾಸಿಯೇ ನಮಃ. ನಾವು ಮನೆಯವರು ಹೋಟ್ಲ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ತುಂಬಾ ಆರ್ಥಿಕ ಪರಿಸ್ಥಿತಿ ಕುಗ್ಗೋಗಿತ್ತು. ಏನು ಅಂದ್ರೆ ಏನೂ ಇರ್ಲಿಲ್ಲ. ಆ ಟೈಮಲ್ಲಿ ಸಾಗರದವ್ರು, ನಮ್ಮ ಮನೆ ಹತ್ರದವ್ರೆ, ರಾಜೇಶ್ವರಿ ಅಮ್ಮನವರು, ಅವರು ಅಪ್ಪನ ಭಕ್ತರಂದ್ರೆ ಅವ್ರಿಗೂ ಮೊದ್ಲು ಗೊತ್ತಿರ್ಲಿಲ್ಲ. ಅವ್ರೆಲ್ಲೋ ಹೋದಾವಾಗ ಅಪ್ಪನ ವಿಷಯ ಕೇಳಿ ಅವ್ರು ಲೀಲಾಮೃತ ಬುಕ್ಕನ್ನು ನನಗೂ ತರಿಸಿ ಕೊಟ್ಟು ಇದನ್ನು ಅವರೇ ಸ್ವತಃ ಮನೆಗೆ ತೆಗೆದುಕೊಂಡು ಬಂದು, ದತ್ತಾತ್ರೇಯನೇ ನಿನ್ನ ಮನೆಗೆ ಬಂದಿದ್ದಾನೆ ಸರಿತಾ, ಇದ್ರಲ್ಲಿ ನೀನು ಹೆದರ್ಬೇಡ, ಇನ್ನು ಎಲ್ಲದೂ ಒಳ್ಳೇದೇ ಆಗುತ್ತದೆ, ನೀನೇನು ಭಯ ಪಡ್ಬೇಡ ಅಂತ ಅಪ್ಪನ ಲೀಲಾಮೃತ ಬುಕ್ಕನ್ನು ದೇವರ ಮನೆಯಲ್ಲಿ ಇಟ್ಟು ಹೋದ್ರು. ಅಪ್ಪ ಲೀಲಾಮೃತ ಗ್ರಂಥದ ಮೂಲಕನೇ ನನಗೆ ಫಸ್ಟಿಗೆ ಬಂದಿದ್ದು. ನನ್ಗೆ ಮೊದ್ಲು ಏನು ಗೊತ್ತಿಲ್ಲ, ಅಪ್ಪನ ವಿಷಯ ಏನು ಗೊತ್ತಿಲ್ಲ, ಏನು ಗೊತ್ತಿರ್ಲಿಲ್ಲ. ಅದ್ರ ಮೂಲಕ ಗೊತ್ತಾಯ್ತು. ಪಾರಾಯಣ ಮಾಡುವಂದು ಹೆಂಗ್ ಮಾಡಿದ್ದೇನೋ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಪಾರಾಯಣ ಮಾಡ್ತಾ ಅರ್ಧ ಪಾರಾಯಣ ಮಾಡ್ತಾ ಇರ್ಬೇಕಾದ್ರೆ ಅಪ್ಪ ದರ್ಶನಕ್ಕೆ ಕರ್ಸ್ಕೊಂಡ್ರು. ರಾಜೇಶ್ವರಮ್ಮ ನಾವು ಎಲ್ಲ ಸಮೇತವಾಗಿ ಬಂದ್ವಿ. ಅಪ್ಪನ ದರ್ಶನ ಆಯ್ತು. ಭಯ ಇತ್ತು. ಎಲ್ಲರೂ ಹೇಳ್ತಿದ್ರು ಏನು ಮಾತಾಡಲ್ಲ, ಒಂದ್ ವೇಳೆ ಸಿಕ್ರು ಸಿಗ್ಬಹುದು, ಇಲ್ದಿದ್ರು ಇರ್ಬಹುದು ಅಂತ. ಗಣೇಶನ್ ಗುಡಿ ಹತ್ರ ಬಂದ್ವಿ. ಗಣೇಶನ್ ಗುಡಿ ಹತ್ರ ದರ್ಶನ ಮಾಡ್ಬೇಕಾರ ಅಪ್ಪ ಇದ್ದಾರಾ ಅಂತ ಕೇಳಿದ್ವಿ. ಅವಾಗ ಅವ್ರು ಇದ್ದಾರೆ ಅಂದ್ರು. ನಮ್ಗೆಲ್ಲಿ ಸಮಾಧಾನ ಆಯ್ತು, ಇದ್ದಾರೆ ಅಂತ. ಅಲ್ಲಿಂದ ಬಂದಿದ್ಕು ನನ್ನ ಅಪ್ಪನ ಕೂಗು ಕೇಳ್ತು ಏನೋ ಅಂತ ಗೊತ್ತಾಯ್ತು. ಆಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ನಮಗಾಗಿ ಕಾದು ಕೂತ್ಕೊಂಡ ತರ ಕೂತಿದ್ರು. ಯಾರು ನೀವು, ಎಲ್ಲಿಂದ ಬಂದ್ರಿ, ಎಲ್ಲಾ ವಿಚಾರ ಕೇಳಿದ್ರು. ಆಮೇಲೆ ಏನು ಅಂತ ಕೇಳಿದ್ರು. ಹಿಂಗ ನಮ್ ವಿಷಯನು ಹೇಳಿದ್ವಿ. ಆಯ್ತಮ್ಮ ಒಳ್ಳೇದಾಗತ್ತೆ ಅಂದ್ರು. ನಮ್ಮನೆಯವರು ಹತ್ತು ಬಿಟ್ರು, ತಡಿಯಕ್ಕಾಗ್ಲಿಲ್ಲ. ಏನು ಭಯ ಪಡ್ಬೇಡ, ಒಳ್ಳೇದಾಗತ್ತೆ ಅಂದ್ರು. ಪ್ರಸಾದ ಮಾಡ್ಕೊಂಡು ಹೋಗಿ ಅಂದ್ರು. ಬಂದ್ವಿ. ಅಯ್ಯೋ, ನಮ್ ಮನ್ಸಲ್ಲಿ ಇಷ್ಟೇ ಮಾತಾಡಕ್ಕಾಗಿದ್ದ, ಇನ್ನೇನು ಮಾತಾಡಕ್ ಆಗ್ಲಿಲ್ವಲ್ಲ ಅಂತ ನನ್ಗೇನು ಗೊತ್ತಿಲ್ಲ. ಮೊದ್ಲು ಯಾವ ತರ ಇರ್ಬೇಕು ಏನೇನು ಗೊತ್ತಿಲ್ಲ. ಆದ್ರೂ ಮಾಡ್ಕೊಂಡ್ ಬಂದ್ವಿ. ತಿರ್ಗಾ ಪ್ರಸಾದ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಅಪ್ಪ ನಾವು ಹೋಗ್ ಬಂದ್ವಿ. ಅಪ್ಪ ನಮ್ ಕಾರಿಂದ ಮುಂದೆ ಅಲ್ಲಿ ಕೆಂಗ್ಲ ಹತ್ರ ಅಲ್ಲಿವರಿ ತನಕ ಬಂದು, ನಮ್ ಕಾರ್ ತನಕ ಬಂದು ತಿರ್ಸ್ಕೊಂಡು ಕೈ ಎತ್ತಿ ಹಿಂಗ್ ಮಾಡಿ ಮತ್ತೆ ಕಳ್ಸ್ಕೊಟ್ರು. ಆವಾಗ ಆದಂತ ಸಂತೋಷ ಎಂದಿಗೂ ಮರೆಯೋದಿಲ್ಲ. ಆ ತರದಲ್ಲಿ ಆಗ್ತಾ ಹೋಯ್ತು ದರ್ಶನ ಆಯ್ತು. ಮತ್ತು ಪಾರಾಯಣ ನಾವು ಮುಂದುವರ್ಸ್ದೆ ಹೋಗ್ತಾ ಇದ್ದೆ. ಅದ್ರಲ್ಲಿ ನನ್ಗೊಂಥರ ಒಂದ್ ಗೊಂದಲ ಶುರು ಆಯ್ತು. ಗೊಂದಲ ಅಂದ್ರೆ, ಮೊದ್ಲು ನಾವು ಶ್ರೀಧರ್ ಸ್ವಾಮಿ ಆಶ್ರಮಕ್ಕೆ ಹೋಗ್ತಾ ಇದ್ವಿ. ನಾವು ಸಾಗರ ಬಂದ 12 ವರ್ಷ ಆದ್ರೆ 12 ವರ್ಷದಿಂದನೂ ಅಲ್ಲಿ ಹೋಗ್ತಾ ಇದ್ವಿ. ಅವಾಗ ಏನು ಅಪ್ಪನ್ನ ನೆನಿಬೇಕಾ ಶ್ರೀಧರ್ ನೆನಿಬೇಕಾ ನನ್ನ ಮನ್ಸಲ್ಲಿ ಗೊಂದಲ. ಏನ್ ಮಾಡೋದು ಅಂತ ಅನ್ಕೊಂತಾನೆ ಇದ್ದೆ. ಆದ್ರೂ ಪಾರಾಯಣ ಮಾಡ್ತಾನೆ ಇದ್ದೆ. ಆದ್ ರಾಜೇಶ್ವರಮ್ಮ ಹೇಳಿದ್ರು, ಗೊಂದಲ ಮಾಡ್ಕೊಂಡ್ಬೇಡ, ಸರಿಯಾಗಿ ಗುರುವನ್ ಗಟ್ಟಿಯಾಗಿ ಹಿಡ್ಕೊ, ಏನೇ ಬಂದ್ರು ನೀನ್ ಕೂಗ್ಬೇಡ, ಅಪ್ಪ ಇದ್ದಾರೆ. ಒಂದು ನನಗೊಂದು ಸಪೋರ್ಟ್ ಆಗಿ ಅವ್ರು ಒಂದು ಧೈರ್ಯ ಕೊಟ್ರು. ಆ ಧೈರ್ಯನೇ ನನಗಿಷ್ಟು ಮುಂದ್ ಬರ್ಲಿಕ್ಕೆ ಕಾರಣ ಆಯ್ತು. ಗುರು ಯಾರ ರೂಪದಲ್ಲಿ ಬರ್ತಾನಂತ ನನ್ಗೆ ಗೊತ್ತಿಲ್ಲ. ಅವಾಗಂತೂ ನನ್ಗೆ ಏನು ಜ್ಞಾನ ಇರ್ಲಿಲ್ಲ. ಅಲ್ಲಿ ಇವಾಗ್ಲೂ ಅಂತ ಅವಾಗ ಈಗ ಭಗವಂತ ಅರಿವು ಕೊಡ್ತಾ ಇದ್ದಾನೆ. ಅವಾಗ ನಂಗೆ ಏನು ಗೊತ್ತಿಲ್ಲ. ಅದೇ ಸಂದರ್ಭದಲ್ಲಿ ಶ್ರೀಧರ್ ಸ್ವಾಮಿ ಚರಿತ್ರೆ ಬುಕ್ಕು, ಹಳೇ ಬುಕ್ಕು, 10 ರೂಪಾಯಿದು 4 ನೋಟು ಒಬ್ರಿಗೆ ನಮ್ ಹೋಟ್ಲಲ್ಲಿ ಕೆಲಸ ಮಾಡೋ ಹುಡುಗನಿಗೆ ಸಿಕ್ತು. ಆ ಕೆಲಸ ಮಾಡುವ ಹುಡುಗ ಅವ್ನ್ ತಗೊಂಡು ಓದ್ಬೇಕಂತಾಗ ಅವ್ನಿಗೆ ಏನ್ ಮಾಡ್ರು ಓದಕ್ಕಾಗ್ಲಿಲ್ಲ.
ಇದು ಮನೆಗ್ ತಗೊಂಡೋಗಿ ಅಕ್ಕನಿಗ್ ಕೊಡು ಅಂತ ಆಗ್ತಿತ್ತ. ಹ್ಮ್ ಅವ್ನ್ ಸಂಜೆ ತಗೊಬಂದ ಅಕ್ಕ ಇದ್ ನಿಮ್ಗ್ ಕೊಡ್ಬೇಕು ಅನ್ಸ್ತಾ ಇದೆ ಅಂತ. ನನಗೆ ಖುಷಿ ಆಯ್ತು, ಸಂಜೆ ಹೊತ್ತಿಗೆ ಬಂದ್ರು ಅಂತ. ಗುರುಗಳು ಬಂದು ಬಂದ್ರು ಮನೆಗೆ ಅಂತ. ತಗೊಂಡೆ ದೇವ್ರ ಮನೇಲಿ ಇಟ್ವಿ. ಅವನಿಗೂ ಮತ್ತೆ ಕಾಣಿಕೆ ಅಂತ ಕೊಟ್ಟೆ. ನನಗೆ ಅವ್ನ್ ತಗೊಂಡ್ ಬಂದಿದ್ದಾನೆ ಅಂತ ಕೊಟ್ವೆ. ಹ್ಮ್ ತಗೊಂಡು ಆಮೇಲೆ ಏನ್ ಮಾಡಿದೆ, ಅಪ್ಪನ ಪಾರಾಯಣ ಮಾಡ್ತಾ ಇದ್ದೆ, ಇದನ್ನು ಓದ್ತಾ ಇದ್ದೆ. ಓದ್ತಾ ಇರ್ಬೇಕಾದ್ರೆ ಶ್ರೀಧರ ಚರಿತ್ರೆ ಓದ್ತಾ ಇರ್ಬೇಕಾದ್ರೆ ಇವ್ರು ಸಾಯಿಬಾಬಾ ಕನಸಿ ಬಂದ್ರು, ರಾಘವೇಂದ್ರ ಸ್ವಾಮಿಗಳು ಕನಸಿ ಬಂದ್ರು, ಎಲ್ಲರೂ ಬಂದ್ರು. ಶ್ರೀಧರರು ಕನಸಿ ಬಂದಿಲ್ಲ. ಲಾಸ್ಟ್ ಅಲ್ಲಿ ದತ್ತಾತ್ರೇಯನ ಶಿರದಲ್ಲೇ ಕನಸಿನಲ್ಲಿ ಅಪ್ಪ ಎಲ್ಲ ನೋಡು ನಾನೇ ದತ್ತಾವತ್ತು ಅವತಾರ, ನಿನ್ನ ಶ್ರೀಧರನು ನಾನೇ ಅಂತ ದೃಢಪಡಿಸಿದ್ರು. ವಾ. ಅವಾಗ ನನಗೆ ಸಾಕು, ನನಗೆ ನಂಬಿಕೆ ಇನ್ನೂ ನಿಮ್ಗೆ ದೃಢವಾಯ್ತು. ದೃಢವಾಯ್ತು. ಅಯ್ಯೋ ಇಲ್ಲ, ಅಪ್ಪನಲ್ಲಿ ಎಲ್ಲರೂ ಇದ್ದಾರೆ, ನಾನು ಸುಮ್ನೆ ಗೊಂದಲ ಪಡಿಸ್ಕೊಂಡಿದೀನಿ ಅಂತ ಅನ್ಕೊಂಡೆ. ಆಮೇಲೆ ಮತ್ತೆ ಅಪ್ಪನ ದರ್ಶನಕ್ಕೆ ಅವಾಗ ಬರ್ತಾನೆ ಇದ್ವಿ. ಅಪ್ಪ ಕರ್ಸ್ಕೊಂತ ಇದ್ರು, ಒಳ್ಳೇದಾಗತ್ತಂತ ಇದ್ರು. ಅಪ್ಪ ಇಲ್ಲಿ ಅಲ್ಲಿಂದ ಬರ್ತೀವಿ, ಮಾತಾಡಕ್ಕೂ ಅವಕಾಶ ಕೊಡಲ್ಲಪ್ಪ ಅಂತ. ನನ್ನ ಅಪ್ಪ ಮೌನದಲ್ಲೇ ಎಲ್ಲ ಕರುಣಿಸ್ತಾನೆ. ನಮ್ಗದ್ರ ಅರಿವಿರ್ಲಿಲ್ಲ, ಏನ್ ಕರುಣಿಸ್ತಾನೆ ನಮ್ಗೆ ಅರಿವಿರ್ಲಿಲ್ಲ, ನಮ್ದು ಹೇಳ್ಕೋಬೇಕು ಅಂತ. ತುಂಬಾ ಕಷ್ಟ ಆಯ್ತು. ಪರೀಕ್ಷೆಗಳು ಇನ್ನೂ ಜಾಸ್ತಿ ಆದ್ವು. ಏನ್ ಪರೀಕ್ಷೆ ಹೋಟ್ಲಲ್ಲಿ ತುಂಬಾ ಆರ್ಥಿಕ ಸಂಕಷ್ಟ, ಕುಗ್ಗೋಗ್ಬಿಟ್ವಿ. ಮಾಡಕ್ಕೆ ಆಗಲ್ಲ. ಒಂದು ಪ್ಯಾಕೆಟ್ ಹಾಲ್ ತರ್ಕೊಳ್ಳಿಕ್ಕೂ ಕಷ್ಟದ ಪರಿಸ್ಥಿತಿ ಬಂತು. ಆರ್ಥಿಕ ಪರಿಸ್ಥಿತಿ ಅಷ್ಟು ಕುಗ್ಗೋಗ್ಬಿಡ್ತು. ಏನು ಅಂದ್ರೆ ಏನು ಸಾಧ್ಯ ಆಗ್ಲಿಲ್ಲ. ನಮ್ಮನೆಯವರು ಧೈರ್ಯ ಕಳ್ಕೊಳಕ್ ಶುರು ಮಾಡಿದ್ರು. ಅಪ್ಪನ ಹತ್ರ ಹೋದ್ವಿ, ಈ ತರ ಇನ್ನೂ ನಮ್ದಾಗ್ಲಿಲ್ಲ. ನಾನು ಏನು ನನ್ಗೆ ಗೊತ್ತಿಲ್ಲ, ಅಪ್ಪ ಅರಿವು ಮೂಡಿಸಿದ್ದು. ಲೀಲಾಮೃತ ಓದಿದ್ದೀನಿ ಪದೇ ಮತ್ತೆ ಅದನ್ನೇ ಓದಕ್ ಶುರು ಮಾಡಿದೆ. ಅವಾಗ ಇಲ್ಲ ರೀ, ಅಪ್ಪ ಕಾಪಾಡ್ತಾನೆ, ಹೆದರ್ಬೇಡ್ರಿ ಅಂತ. ರಾಜೇಶ್ವರಮ್ಮ ಫೋನ್ ಮಾಡ್ಕೊಂಡು, ಸರಿತಾ ಹೆದರ್ಬೇಡ, ನೀನ್ ಕೂಗಿದ್ರೆ ನಿಮ್ ಮನೆಯವ್ರು ಕೂಗ್ತಾರೆ, ನೀನ್ ದೃಢವಾಗಿ ನಂಬ್ಕೋ ಅಂತ. ಅದೇನು ನನ್ ಕನ್ಸಲ್ಲಿ ಸಮಾಧಾನ ಮಾಡ್ತಾ ದರ್ಶನ ಕೊಡ್ತಾ ಬಂದ್ರು. ಎಲ್ಲೂ ನಂಗ್ ಧೈರ್ಯ ಕಳ್ಕೊಳಕ್ ಬಿಟ್ಟಿಲ್ಲ. ಮುಂಚಿನ ತರ ಆಗಿದ್ರೆ ನಾನ್ ಬದುಕಿರಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ನನ್ನಪ್ಪ ನನ್ನ ಸಂಸಾರನ ಯಾವ ತರದಲ್ಲಿ ಉಳಿಸಿದಾನಂದ್ರೆ ಅದು ಹೇಳ್ಲಿಕ್ ಸಾಧ್ಯ ಇಲ್ಲ. ಅನುಭವದಿಂದ ನಮ್ ಜೀವನೇ ಬೇಡ ಅನ್ನೋ ಪರಿಸ್ಥಿತಿ ಬಂದಿದೆ. ಜೀವನವೇ ಬೇಡ, ನಮ್ಮ ಮನೆಯವ್ರು ಎಲ್ಲಿ ಜೀವ ತಕ್ಕೊಂತಾರೋ ಅಂತ ಅಪ್ಪನ ಫೋಟೋನ ಅವ್ರ ಮಲ್ಗೋ ಜಾಗದಲ್ಲಿ ಇಟ್ಟು ಹೋಗ್ತಿದ್ದೆ ನಾನು. ಅಂದ್ರೆ ಅದೇ ರೀತಿ ಏನಾದ್ರೂ ಜೀವಕ್ಕಪ್ಪ, ಆದ್ರೆ ಅಪ್ಪ ಎಲ್ಲೂ ಬಿಟ್ಟಿಲ್ಲ, ಏನು ತೊಂದರೆ ಆಗಕ್ ಬಿಟ್ಟಿಲ್ಲ. ನನ್ನಪ್ಪ ಕರುಣಾಮಯಿ. ನನ್ನಪ್ಪ ನನ್ನ ಮಕ್ಳ ಬಾಯಲ್ಲೂ ಅಪ್ಪ 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 ಅಂತ ಸ್ಮರಣೆ ಶುರುವಾಯ್ತು. ಒಂದ್ಸಾರಿ ಬಂದಿ ಏನ್ ಒಂದೇ ನಮ್ಮನೆಯವ್ರು ಹೇಳಿದ್ರು, ಹೋಟೆಲ್ಗೆ ಈ ತರ ಆಗ್ತಾ ಇದೆ, ನನ್ನ ಹತ್ರ ತಡ್ಕೊಳಕ್ ಆಗ್ತಾ ಇಲ್ಲ ಅಪ್ಪ, ಸರಿಯಾಗತ್ತೆ, ಎಲ್ಲ ಒಳ್ಳೇದಾಗತ್ತೆ ಅಂದ್ರು. ಅವ್ರಿಗೆ ಗಂಡಸ್ರಿ ಸಾಧಾರಣದಲ್ಲಿ ಅದಕ್ಕೆ ಅನುಭವಕ್ ಬರಲ್ಲ, ಸಮಾಧಾನನೂ ಬರಲ್ಲ ಆ ತರ ಪರಿಸ್ಥಿತಿ ಇರ್ಬೇಕಾದ್ರೆ. ಅದ್ರ ನನಗ್ ಸಮಾಧಾನ ಕೊಡ್ತಾ ಹೋದ. ನಾನ್ ಹೇಳ್ದೆ, ಶ್ರೀಧರರು ಒಂದೇ, ಎಲ್ಲರೂ ಒಂದೇ, ಇನ್ನ ಅಪ್ಪನ ಹತ್ರ ಹೋಗುದು. ಅಂತ ಸಂಕಷ್ಟ ಪರಿಸ್ಥಿತಿಯಲ್ಲೂ ಪದೇ ನನ್ನ ಅಪ್ಪ ನಮ್ ಕಾರಿಗೆ ಏನಿಲ್ಲ ಅಂದ್ರೆ ಬರ್ಬೇಕಾದ್ರೆ 4,000 ರಿಂದ 40,000 ಬೇಕು. ಅದ್ ಹೆಂಗ್ ಒದಗಿಸಿ ಕೊಟ್ಟು ನಾವು ಇಲ್ಲಿ ಬರ್ತಿದ್ವು, ಹೆಂಗ್ ದರ್ಶನ ಮಾಡಿಸ್ತಿದ್ದನೋ ಅಪ್ಪನಿಗೆ ಗೊತ್ತದು. ಕರ್ಸ್ಕೊ ಬರ್ತಾ ಇದ್ದಾನೆ. ಆದ್ರೂ ಮತ್ತೆ ನಡೀತಾ ಇದೆ. ಹೋಟ್ಲಲ್ಲಿ ನಮ್ಗೆ ತುಂಬಾ ಮೋಸ ಮಾಡೋರು 1-2-3 ಜನ ಇದ್ರು. ನನ್ಗ ಬಂದಿತ್ತದ ಅರಿವಿಗೆ. ನಮ್ ಮನೆಯವ್ರು ನಂಬ್ತಾ ಇರ್ಲಿಲ್ಲ. ನಾನ್ ಹೇಳ್ತಾ ಇದ್ದೀನಿ, ಇಲ್ಲ ನೋಡ್ರಿ ಹಿಂಗ್ ಆಗ್ತಿದೆ ಅಂತ. ನಾನು ಅಪ್ಪನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ, ಆ ಮೋಸ ಮಾಡೋರು ಯಾರು ನಿನ್ಗ್ ಗೊತ್ತಿದೆ, ಗೊತ್ತಿರುತ್ತೆ ಅಪ್ಪ. ನಮ್ಮನೆಯವ್ರಂತೂ ನಂಬಲ್ಲ, ನಿನ್ ಮೇಲೆ ಹಾಕಿದೀನಿ, ನಿನ್ಗೆ ಅರ್ಪಿತ, ಏನ್ ಮಾಡ್ತೀಯ ನೋಡು. ಅವ್ರಾಗೆ ಬಂದು ನಾನ್ ಕೆಲ್ಸ ಮಾಡಲ್ಲ, ಕೆಲ್ಸ ಬಿಡ್ತೀವಣ್ಣ ಅಂತ ಹೇಳಿದ್ರು. ಅಲ್ಲಿವರೆಗೂ ನನ್ನ ಅಪ್ಪ ಮಾಡ್ತಿದ್ದಾರೆ. ಆಮೇಲೆ ನಮ್ಮನೆಯವರು, ಹೌದು ನೀನ್ ಹೇಳ್ದಂಗೆ ಕರೆಕ್ಟ್ ಆಯ್ತು, ಇದೆಲ್ಲ ಅಪ್ಪನಿಚ್ಛೆ ಅಂತ ಅವ್ರಿಗೆ ಬಂತು. ಹಂಗೆ ನಡೀತಾ ಇತ್ತು. ನಾನು ಆದ್ರೂ ಹೇಳ್ತಿದ್ದೆ, ಬೇಡ ಹೋಟ್ಲು ಬಿಟ್ಬಿಡಿ, ನಡ್ಸಕ್ ಆಗಲ್ಲ, ಸಾಲ ಆಗಿದೆ, ಸಾಲಗಾರರಿಗೆ ಏನ್ ಉತ್ತರ ಕೊಡ್ಲಿ, ಸಾಲ ನಾನ್ ತೀರ್ಸ್ಬೇಕು, ಇದೇ ತರ ನನ್ ಪರಿಸ್ಥಿತಿ ಆಗಿದೆ. ನಾನು ಹೇಳ್ದೆ, ಇದೇ ತರ ಮುಂದುವರಿತಾ ಹೋದ್ರೆ ಮುಂದೆ ನೀವ್ ಹೆಂಗ್ ಸಂಸಾರ ನಡೆಸ್ತೀರಾ, ಹೆಂಗ್ ನಾವು ಜೀವನ ಮಾಡೋದು ಅಂತ. ಇಲ್ಲ ಕಣೆ, ಬಿಟ್ರೆ ನಾನು ಇನ್ನು ಉದ್ಯೋಗದಾರಿ ಏನ್ ಹುಡುಕ್ಲಿ ಅಂತ. ನನ್ನ ಅಪ್ಪ ಇದ್ದಾರೆ, ಕೈ ಬಿಡಲ್ಲ ಅಂದ್ರು. ಕೇಳಿಲ್ಲ. ಕೋವಿಡ್ ಬಂತು, ಎಲ್ಲರಿಗೂ ವ್ಯವಹಾರಿಕದಲ್ಲಿ ನಷ್ಟ ಆಯ್ತು, ಎಲ್ಲದ್ರಲ್ಲಿ ನಷ್ಟ ಆಯ್ತು, ಮುಚ್ಚೋಗ್ಬಿಡ್ತು. ನಮ್ದೊಂದೇ ಸಾಗರದಲ್ಲಿ ನಮ್ದೊಂದೇ ಹೋಟ್ಲ್ ಓಪನ್ ಇಟ್ಟ ನನ್ನ ಅಪ್ಪ. ಅಷ್ಟು ಜನ ಹುಡುಗರು ಯಾರಿಗಾಗ್ಲಿ, ನನ್ನ ಅಪ್ಪನ ಹತ್ರ ಕೇಳಿದ್ ಒಂದೇ, ಯಾರಿಗೂ ಏನ್ ತೊಂದ್ರೆ ಆಗ್ಬಾರ್ದು, ನನ್ನಪ್ಪ ಯಾರಿಗೂ ಏನಾಗ್ಬಾರ್ದು. ವ್ಯಾಪಾರನು ಅದೇ ತರ ಮಾಡಿ ನಮ್ ತುತ್ತ ಅನ್ನಕ್ಕೆ ಅದು ಎಷ್ಟು ಸಂತೋಷವಾಗಿ ಕೊಟ್ಟ ಅಂದ್ರೆ ವರ್ಣಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಾರಿಗೂ ಒಂದು ಶೀತ ಆಗ್ಲಿ ಕೆಮ್ಮ ಆಗ್ಲಿ ಏನೇನು ಶುರುವಾಗ್ದಿದ್ರಿ ಕಾಪಾಡಿದ. ಹೋಟ್ಲಿಗೆ ಬರೋರು ಸ್ವಲ್ಪ ಜನ ಅಲ್ಲ, ಎಷ್ಟು ಜನ ಎಲ್ಲ ಕಡೆ ಬಂದಿತ್ತು, ಬರ್ಬೇಕಲ್ಲ. ಅಂತದ್ರಲ್ಲಿ ನನ್ನಪ್ಪ 100 ಜನರಿಗೆ ಏನು ಇಲ್ದಿದ್ದವ್ರಿಗೆ ಅನ್ನದಾನ ಮಾಡುವಷ್ಟು ಅವಕಾಶ ಕೊಟ್ಟ. ಅಪ್ಪ ಕೊಟ್ಟಿದ್ದು. ಅವ್ರ ಮನೆಗೆ ಹೋಗಿ ನಮ್ಮನೆಯವರು ಗೇಟ್ ಹತ್ರ ಇಟ್ ಬರ್ತಿದ್ರು. ನಾನೇ ಹೇಳ್ತಿದ್ದೆ, ನೀವ್ ಹಂಗ್ ಹೋಗಿ ಇಟ್ ಬರ್ತೀರಾ, ನಾಳೆ ಏನಾದ್ರು ನಿಮ್ಗೆ ಕಾಯಿಲೆ ಗೀಲೆ ಶುರುವಾದ್ರೆ ಏನ್ ಮಾಡೋದು. ನೀನ್ ಅಪ್ಪ ನಂಬಿದ್ಯಲ್ಲ, ನನ್ಗೆ ಹೇಳ್ತಾ ಇದ್ರು.
ನನಗ್ ಧೈರ್ಯ ಇತ್ತು, ಆದ್ರೂ ಒಂದು ಹೇಳ್ತಾ ಇದ್ದೆ, ನನಗ್ ಧೈರ್ಯ ಅಂದ್ರೆ ನಾನ್ ಧೈರ್ಯ ಪಟ್ಟಿದ್ದಲ್ಲ, ಕೊಟ್ಟಿದ್ದು ನನ್ನ ಅಪ್ಪ. ಅಪ್ಪನ ಕರುಣೆಯಿಂದ ಚೆನ್ನಾಗಿ ವ್ಯಾಪಾರ ಆಯ್ತು, ಬಾಡಿಗೆ ಎಲ್ಲಾ ಕಟ್ಕೊಂಡ್ವಿ, ಬಾಡಿಗೆನೂ ಬಿಟ್ಟಿಲ್ಲ ಓನರು. ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಳು ಬೇರೆ, ಎಲ್ಲದೂ ಯಾವ ತರ ಕರುಣಿಸಿದ ಅಂದ್ರೆ ಲೀಲಾಜಾಲವಾಗಿ ನಡೆಸಿದ. ಅದನ್ನ ವರ್ಣಿಸ್ಲಿಕ್ಕೂ ಸಾಧ್ಯ ಇಲ್ಲ. ಈಗ ನಾನು ಅನುಭವಿಸಿದ್ದ ಅನ್ನೋದು ನೆನ್ಪು ಮಾಡ್ಕೊಂಡ್ರೆ ಮೆಲ್ಕು ಆಗ್ತಾ ಇದ್ರೆ ಹಿಂಗಾಗಿದ್ಯಾ ಅಂತ ನನಗೆ ಅನ್ಸ್ತಾ ಇದೆ. ಆ ತರದಲ್ಲಿ ನಡೆದೋಯ್ತು. ಆಮೇಲೆ ಹಂಗೆ ನಡೀತಾ ನಡೀತಾ ಬಂತು, ಕೋವಿಡ್ ಎಲ್ಲ ಮುಗೀತು, ಮತ್ತು ಅದೇ ಸ್ಥಿತಿಗೆ ಬಂತು. ಅಂದ್ರೆ ಎಲ್ಲ ಹೋಟ್ಲ್ ಓಪನ್ ಆಯ್ತಲ್ಲ, ಫುಲ್ ಮತ್ತೆ ತಂಡ ಆಗ್ತಾ ಬಂತು, ಹೋಟ್ಲ್ ವ್ಯಾಪಾರನೇ ತಂಡ ಆಗ್ತಾ ಬಂತು. ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು, ಏನಿಲ್ಲ, ನೀವು ಅಂತೂ ಹೋಟ್ಲ್ ಬಿಡ್ಲೇಬೇಕು ನಂದು ಹೇಳೋದು. ಎಲ್ಲಾ ಹೋಟೆಲ್ ಮುಟ್ಟಿದಾಗ ಮುಚ್ಚಿದಾಗ ನಿಮ್ಮ ಮೂಲಕ ಅಪ್ಪ ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡಿದ್ರು. ಮತ್ತೆ ಎಲ್ಲಾ ಶುರು ಆದ್ಮೇಲೆ ಮತ್ತೆ ಮೊದ್ಲಿನ ತರನೇ ಆರ್ಥಿಕ ಪರಿಸ್ಥಿತಿ ಹೋಗ್ತಾ ಹೋಯ್ತು. ವ್ಯಾಪಾರ ಇಲ್ಲ, ಬಾಡಿಗೆ ಕಟ್ಟಬೇಕು, ಜನರಿಗೆ ಸಂಬಳ ಕಟ್ಟಬೇಕು, ಎಲ್ಲ ಮಾಡ್ಬೇಕಲ್ಲ. ಮುಂದ್ ಒಳ್ಳೇದಾಗೋದಕ್ಕೆ ಅಪ್ಪ ಹಾಗೆ ಮಾಡಿದಾನೆ. ನನಗೆ ಧೈರ್ಯ ಇಲ್ಲ, ನನ್ನ ಅಪ್ಪ ಒಳ್ಳೇದ್ ಮಾಡಿದ್ದಾನೆ. ಅದ್ರಲ್ಲೂ ಏನ್ ಮಾಡಿದೆ, ಲೀಲಾಮೃತ ಬುಕ್ ಇತ್ತು, ನನ್ನ ಅಪ್ಪನ ಫೋಟೋ ಏನು ನಮ್ಮ ಹತ್ರ ಇರ್ಲಿಲ್ಲ. ಆ ಲೀಲಾಮೃತ ಬುಕ್ಕಿಗೆ ಒಂದು ತುಪ್ಪ ದೀಪ ಹಚ್ಚು ಅಂತ ರಾಜೇಶ್ವರಮ್ಮ ತುಪ್ಪ ದೀಪ ಹಚ್ಚಿ ಒಂದು ಪ್ರಾರ್ಥನೆ ಮಾಡ್ಕೋ ಕರೀತಾ, ಆಗ್ತದೆ ನಿನ್ಗೆ ಎಷ್ಟಾಗತ್ತೆ ಅಷ್ಟು ಪ್ರದಕ್ಷಿಣೆ ಮಾಡು ಅಂತ. 108 ಪ್ರದಕ್ಷಿಣೆ ಡೈಲಿ ಮಾಡ್ತಾ ಇದ್ದೆ. ನಮ್ಮನೆಯವ್ರು ನೋಡಿ ಒಂದ್ಸರಿ ಹತ್ತು ಬಿಟ್ರು, ಇಲ್ಲ ನೀನ್ ಆತರ ಒದ್ದಾಡ ನೋಡಕ್ಕಾಗಲ್ಲ ಅಂತ. ಇಲ್ಲ, ನನ್ನ ಅಪ್ಪ ನನ್ ಕೈ ಬಿಡಲ್ಲ, ನನಗ್ ಅಪ್ಪ ಇದ್ದಾರೆ ಅಂದ್ರೆ ನನಗ್ ಎಲ್ಲೂ ಕುಗ್ಗಕ್ಕೊಂದು ಬಿಟ್ಟಿಲ್ಲ, ಬಿಡಲ್ಲ, ನಡೀತಾ ಹೋಯ್ತು. ಆಮೇಲೆ ಹಿಂಗೆ ನಾನ್ ಪ್ರಾರ್ಥನೆ ಮಾಡ್ತಿದ್ದೆ, ಅಪ್ಪ ಇವ್ರಾಗ್ ಬಿಡಲ್ಲ, ನೀನಿಂದ ಮಾತ್ರ ಬಿಡ್ಸಕ್ ಸಾಧ್ಯ, ಇಷ್ಟು ಲಾಸ್ ಆದ್ರೂ ಇವ್ರಾಗ್ ಬಿಡಕ್ ಮನ್ಸ್ ಮಾಡ್ತಾ ಇಲ್ಲ. ಅಲ್ಲಿ ನಮ್ ಕರ್ಮಗಳು ಎಷ್ಟಿದ್ರು ಗೊತ್ತಿಲ್ಲ, ಕರ್ಮಗಳು ಓದ್ಕೊಂಡೇ ಬಂದಿರ್ತೀವಿ. ಆವಾಗ ಏನ್ ಬಿಲ್ಡಿಂಗ್ ಓನರ್ ಹೇಳಿದ್ರು, ನಾವು ಕಿಚನ್ ಎಲ್ಲ ರಿಪೇರಿ ಮಾಡ್ತೀವಿ, ಹೋಟ್ಲು ಬಂದ್ ಮಾಡ್ಬೇಕು ಒಂದು. ಹೋಟ್ಲು ಬಂದ್ ಮಾಡ್ಬೇಕಂದಾಗ ನನಗ್ ಖುಷಿ ಆಯ್ತು ಒಳಗಿಂದೊಳಗೆ. ನಮ್ಮನೆಯವ್ರಿಗೆ ಯೋಚನೆ ಶುರು ಆಯ್ತು, ನನಗ್ ಮಾತ್ರ ಖುಷಿ ಆಯ್ತು, ಈ ಹೂ ಕೇಳಿದೆ ಅಂತ. ಬಂದ್ ಮಾಡಿದ್ವಿ, ಆಯ್ತು ಈಗ ಸಾಮಾನ್ ಶಿಫ್ಟ್ ಮಾಡಿ ಅಂದ್ರು. ಒಂದ್ಸರಿ ಎದುರು ಒಳಗಡೆ ಇರೋದು ಹೊರಗಡೆ ಹಾಕ್ರಿ ಅಂದ್ರು. ಆಮೇಲೆ ಇಲ್ಲೂ ಇಡಕ್ಕಾಗಲ್ಲ, ನಮ್ ಗೋಡನಲ್ಲಿ ಇಡಿ ಅಂತ. ಅಷ್ಟು ಸಾಮಾನ್ ಏನ್ ಮಾಡ್ತೀರಾ, ಸ್ವಲ್ಪ ಸಾಮಾನ ಎಲ್ಲಿ ಇಟ್ಕೊಳ್ಳೋ, ಮನೇಲಿ ಎಲ್ಲಿ, ನಾವಿರೋದೇ ಬಾಡಿಗೆ ಮನೆ, ಎಲ್ಲಿ ತಗೊಂಡೋಗಿ ಇಟ್ಕೊಂತೀರಾ ಅಂದ್ರು. ಒಂದ್ 8-10 ಕ್ಯಾರಿಯರ್ ಇತ್ತು, ಮನೆಗ್ ತಂದ್ರು. ಮನೆಗ್ ತರ್ಬೇಕಾದ್ರೆ ನನ್ಗೊಂಥರ ಕಣ್ಣಲ್ಲಿ ನೀರ್ ಬಂತು, ಇಷ್ಟ ಆಯ್ತಲ್ಲ ಅಂತ. ಆಮೇಲೆ ನನ್ನ ಅಪ್ಪ ಒಂದ್ ಹನಿ ಕಣ್ಣೀರ್ ಹಾಕ್ತಕ್ ಬಿಟ್ಟಿಲ್ಲ ನನ್ನ. ಏನಾಯ್ತು, ಅದು ಗೋಡನಿಗೆ ಹಾಕಿದ್ವಿ. ಗೋಡನಿಗೆ ಹಾಕಿದ್ ಮತ್ತೆ ಅಪ್ಪನ ದರ್ಶನಕ್ಕೆ ಬರ್ತಾ ಇದ್ವಿ. ಮೊದ್ಲೊಂದ್ಸರಿ ಬಂದಾಗ್ಲೂ ಏನು ಹೇಳ್ಕೊಂಡಿಲ್ಲ ಹಿಂಗಾಗಿದೆ ಅಂತ. ಮತ್ತೊಂದ್ಸರಿ ಬರ್ಬೇಕಾದ್ರೆ ನಮ್ಮನೆಯವ್ರು, ನೀನ್ ಪದೇ ಪದೇ ಏನ್ ಹೋಗಿ ಕೇಳ್ಬಾರ್ದು, ಅಲ್ಲಿ ರೂಲ್ಸ್ ಹೆಂಗಿದೆ ಅದೇ ತರ ನಾವ್ ನಡ್ಕೋಬೇಕು. ಒಂದಿನ ರಾತ್ರಿ ಉಳ್ಕೊಂಡ್ವಿ. ಮತ್ ಬೆಳಿಗ್ಗೆ ನಾನು ಅಪ್ಪನ ಹತ್ರ ಹೋಗಿ ಬರ್ತೀನಿ ಅಂತ ಹೇಳ್ತೀನಿ. ಊರಿಂದ ನಮಸ್ಕಾರ ಮಾಡಿರಾಗಲ್ವಾ, ಅಲ್ಲೋಗೆ ಹೇಳ್ಬೇಕಾ ನೀನು? ಇಲ್ಲ ನಾನು ಹೋಗಿ ಬರ್ತೀನಿ ಅಂತ. ಅಪ್ಪನಿಗೆ ಹೋಗಿ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡ್ಬೇಕಾದ್ರೆ ಅಪ್ಪ ಮತ್ತೇನಮ್ಮ ಅಂತ ಕೇಳಿದ್ರು. ಅದು ಮತ್ತೇನಮ್ಮ ಅಂತ ಕೇಳಿದ್ದು ನನಗೆ ಒಳಗಡೆ ಇದ್ದಿದ್ ಪೂರ್ತಿ ಹೊರಗೆ ಹಾಕೊಂಡೆ. ಅಪ್ಪ ಈ ತರ ಹೋಟ್ಲಿಂದ ಆಗಿದೆ, ಹಿಂಗಾಗಿದೆ, ಫುಲ್ ಲಾಸ್ ಆಗಿ ಬೇರೆ ಅವ್ರ ಗೋಲ್ಡನ್ ಅಲ್ಲಿ ಇಟ್ಟಿದ್ದಾರೆ, ಈಗ ಅದನ್ನು ತೆಗೀರಿ ಅಂತಾರೆ, ಏನ್ ಮಾಡ್ಲಪ್ಪ ಅಂತ. ಮತ್ತು ಜೀವನಕ್ಕೆ ಏನ್ ದಾರಿ ಮಾಡ್ಕೊಂತೀಯಮ್ಮ? ಎಷ್ಟು ಕಾಳಜಿ ಅಪ್ಪನಿಗೆ. ನೀನೇ ನನಗೆ, ನಿನ್ ಬಿಟ್ರು ನನಗೆ ಯಾರು ಇಲ್ಲ, ನೀನೇ ಇದೆಯಲ್ಲಪ್ಪ. ಆಯ್ತಮ್ಮ, ಹಾಗಾದ್ರೆ ಅಲ್ಲಿರೋ ಸಾಮಾನು ನೀನು ಬೇಕಾಗಿದ್ದು ಇಟ್ಕೋ, ಬೇಡದಿದ್ದು ಇಲ್ಲಿ ತಂದು ಕೊಡ್ತೀಯಾ ಕೇಳಿ. ಅಪ್ಪನಿಗೆ ಯಾಕೆ ಬೇಕು? ಅದೇನು ಬೇಡದಿದ್ದಂತ ವಸ್ತು, ಹೌದಾ ಅಲ್ವಾ? ಅದು ಹಳೆ ಸಾಮಾನು ಪಾತ್ರೆಗಳು ಅಪ್ಪನಿಗೆ ಬೇಕು. ನಾನಪ್ಪ ನಿನ್ ಇಚ್ಛೆ ಇದ್ದಂಗ ಆಗ್ಲಿ ಅಂದೆ. ನಮ್ಮ ಮನೆಯವ್ರನ್ನು ಕೇಳಿಲ್ಲ. ಆಮೇಲೆ ನಮ್ಮ ಮನೆಯವ್ರನ್ನ ಕರೆದೆ, ಬನ್ರಿ ಅಂತ. ಅಪ್ಪ ಕೇಳಿದ್ರು, ಮಂತಂದ್ ಹಾಕ್ತೀಯ, ನಿಂಗ್ ಬೇಕಾಗಿದ್ದು ಇಟ್ಕೋ, ಬೇಡದಿದ್ದು ಕೊಟ್ಟಂದ್ ಕೂಡ. ಆಯ್ತಪ್ಪ ಅಂದೆ. ದತ್ತ ಭಿಕ್ಷೆ ಅಂತ ಕೊಡ್ತೀನಿ ಅಂದ್ರು. ಅಪ್ಪ ನಿನ್ನ ಅನುಗ್ರಹ ಒಂದಿದ್ರೆ ಸಾಕು ಅಂತ. ಅದೆಲ್ಲ ತಂದು ಹಾಕ್ತೇವೆ. ನಮ್ಮ ಮನೆಯವ್ರಿಗೆ ಏನಿತ್ತು, ಗ್ರೈಂಡರ್ ಸ್ವಲ್ಪ ಹಾಳಾಗಿತ್ತು, ನನ್ನ ಅಪ್ಪನ ಆಶ್ರಮಕ್ಕೆ ಸರಿಯಾಗಿ ಮಾಡಿಸಿ ಕಳಿಸ್ಬೇಕು ಅಂತ ಅವ್ರ ತಲೆಯಲ್ಲಿ. ಮತ್ ಹಾಳಾಗಿದ್ ಕೊಡ್ಬಾರ್ದು. ಇಲ್ಲ ಅಪ್ಪ ಹೇಳಿದ್ರು, ಇಲ್ಲ ನಾನು ಇದ್ ಮಾಡ್ಕೊಂತೀನಿ ಅಂತ. ಕಡೆಗೆ ಇಲ್ಲಿಂದನೇ ಗಾಡಿ ಕಳಿಸ್ತೀನ, ಇಲ್ಲ ತೇಜವ್ರ ಹೆಸರು ಫೋನ್ ನಂಬರ್ ಕೊಡ್ತೀನಿ, ಫೋನ್ ನಂಬರ್ ಕೊಟ್ಟು ಹೋಗಿ ನೀವು, ನಾನು ಇಲ್ಲಿಂದ ಆದ್ರೆ ಇಲ್ಲಿಂದ ಕಳಿಸ್ತೀನಿ, ಇಲ್ಲ ಅಲ್ಲಿಂದ ಗಾಡಿ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಅದೇ ಹೇಳಿ 15 ದಿನ ಆಯ್ತು ನಮ್ಗೆ. ಯಾಕಂದ್ರೆ ಹುಬ್ಳಿಗೆ ಆ ಮಿಷನ್ ಕಳ್ಸಿಕೊಟ್ವಿ. ಆ ಸಾಗರದಲ್ಲಿ ಎಲ್ಲೂ ರಿಪೇರಿ ಆಗಲ್ಲ. ಹುಬ್ಳಿಯಿಂದ ತಂದು ಅಲ್ಲಿಂದ ರೆಡಿ ಮಾಡಿಸಿ ಅಪ್ಪ ಮಧ್ಯೆ ಒಂದ್ಸರಿ ಫೋನ್ ಮಾಡಿದ್ರು, ಯಾವಾಗ ತಗೋಬರ್ತೀಯಮ್ಮ ಅಂತ. ಕಾಳಜಿ ಯಾವ ತರ ಇದು. ಅಪ್ಪ ಹಿಂಗಾಗಿದೆ, ಇರ್ಲಿ ಬಿಡು ನಾವ್ ಸರಿ ಮಾಡ್ಕೊಂತೀವಿ ಅಂತ. ಇಲ್ಲ ನಮ್ಮ ಮನೆಯವ್ರು ಹಿಂಗಂತ ಇದ್ದಾರಪ್ಪ, ಸರಿ ಮಾಡಕ್ ಕೊಟ್ಟಿದ್ವಿ. ಆಯ್ತಮ್ಮ ಅಂತ ಹೇಳಿದ್ರು. ಸರಿ ಮಾಡ್ಕೊಂಡ್ ಬಂದ್ವಿ, ಸಾಮಾನೆಲ್ಲಾ ಹಾಕ್ಕೊಂಡ್ ಬಂದ್ವಿ. ನನಗೆ ಸಂಕಟ ಆಗ್ತಿದೆ ಅಂದ್ರೆ, ಎಂಥ ಕರ್ಮದ ಕರ್ಮ ಮಾಡ್ಕೊಂಡು ನಾವು ಅಂತ ಗಂಟನ್ನು ಹೊತ್ಕೊಂಡು ಅಪ್ಪನ ಹತ್ರ ಬರ್ತಿದೀವಲ್ಲ, ಅಷ್ಟು ಸಂಕಟ ಆಗ್ತಿದೆ. ಬೆಳಿಗ್ಗೆಯಿಂದ ಲಾರಿಗೆ ಐಟಮ್ ಹಾಕ್ತಾ ಇದ್ದಾರೆ, ನನಗೆ ತುಂಬಾ ದುಃಖ ಆಗ್ತಾ ಇದೆ. ಈ ತರದ ಕರ್ಮಗಳನ್ನ ನಾನು ಎಂತಂದು ಒಪ್ಸ್ತಾ ಇದೀನಪ್ಪ, ಇಷ್ಟು ನಾವು ಹೀನ ಸ್ಥಿತಿಯಲ್ಲಿ ಇದ್ದೀವಿ ಅಂತ. ಬಂದ್ವಿ
ತಡಿಯಕ್ಕಾಗಿಲ್ಲ ದುಃಖ. ಹೇಳ್ಕೊಂಡೆ ಅಪ್ಪ ಈ ತರ ಆಗ್ತಿದೆ, ನಂಗ್ ತಡಿಯಕ್ ಆಗ್ತಾ ಇಲ್ಲ, ನನ್ ಕರ್ಮನೆಲ್ಲ ನೀನ್ ಹೊತ್ಕೊಂತ ಇದ್ಯಪ್ಪ, ಯಾಕ ಹಂಗ್ ಹೇಳ್ತೀಯ, ನಿನ್ ಪೂರ್ವ ಜನ್ಮದ ಪುಣ್ಯದಿಂದ ಇಲ್ಲಿಗ್ ಬಂದಿದ್ಯಾ ನೀನು. ಇಲ್ಲ ಅಪ್ಪ, ನನ್ಗ್ ಪೂಜೆ ಗೊತ್ತಿಲ್ಲ, ಪುನಸ್ಕಾರ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನು ತಿಳಿಯದವಳು. ತಿಳಿದಿದ್ದು ನಿನ್ ಪೂರ್ವ ಜನ್ಮದ ಪುಣ್ಯ ಇದೆ ಅಮ್ಮ, ಅಳಬೇಡ ನೀನು, ಅದಕ್ಕೆ ಬಂದಿದ್ಯಾ. ಎಲ್ಲಾ ಸಾಮಾನ್ ನೋಡ್ತಾ ಇದಾರೆ, ಹ್ಮ್ ಎಲ್ಲಾ ಐಟಮ್ ಒಂದೊಂದೇ ನೋಡ್ತಾ ಬೀರ್ಬಿಟ್ರು ಎಲ್ಲಾರು. ಅಯ್ಯೋ ನನ್ನ ಅಪ್ಪನಿಗೆ ಈ ತರದ್ ಕೊಡ್ತಾ ಇದ್ವಿ ನಾವು, ಅಪ್ಪ ಇದ್ ಏನಂತೂ ನೋಡ್ತಾ ಇದ್ದಾನೆ ಅಂತ ನನ್ ಮನ್ಸಲ್ಲಿ. ಎಲ್ಲ ರಾತ್ರಿ ಎಲ್ಲ ಆದ್ಮೇಲೆ ಇದ್ ಮಾಡಿದ್ವಿ. ಅವತ್ತು ಗುರುವಾರ ಪೂಜೆ ನಡೀತಾ ಇತ್ತು. ಕಡೆಗೆ ಒಳಗಡೆ ಹೋದ್ವಿ, ದರ್ಶನ ಪೂಜೆ ಮಾಡ್ಕೊಂಡು ಹೊರಗಡೆ ಬರ್ತಾ ಸಾಗರದ ಅಮ್ಮನ ಕರೀರಿ ಒಳಗಡೆ, ಅಲ್ಲಿ ಪಲ್ಲಕ್ಕಿ ತೂಗ್ಬೇಕು ತೊಟ್ಲು ಒಳಗಡೆ ಅಮ್ಮನ ಇದ್ರಲ್ಲಿ ಮಂದಿರದಲ್ಲಿ ಅಂತ. ಅಪ್ಪ ನನಗ ಆನಂದ, ಕೈಯೆಲ್ಲ ಶೇಕ್ ಆಗ್ತಾ ಇದೆ. ಅಂದ್ರೆ ಅಪ್ಪ ಅಷ್ಟು ನಮ್ಮ ಬಗ್ಗೆ ಕರುಣೆ ತೋರ್ತಿದಾರಲ್ಲ. ಮೂರ್ತಿ ಅವನು. ಕರುಣಾಮೂರ್ತಿ. ನಾನು ಕೈಯಲ್ಲಿ ಕೊಟ್ಟ ಪ್ರಸಾದ ಅಂತ ಹೇಳಿದ್ರಳು, ತಿನ್ಬೇಕಂತನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ತಿನ್ಕೊಂಡ್ ಬಾ ಅಮ್ಮ, ನಿಧಾನ ಬಾ ಅಮ್ಮ ಅಂತಾರೆ. ಅಷ್ಟು ಪ್ರೀತಿ ನಮ್ಗಾಗಿ ಅವ್ರು ಕಾಯ್ತಾ ಇದ್ದಾರೆ, ಭಕ್ತರಿಗಾಗಿ ಕಾಯ್ತಾ ಇದ್ದಾರೆ ಭಗವಂತ. ಹಂಗೆ ಮಾಡಿದ್ವಿ, ಮಾಡಿದ್ವಿ. ರಾತ್ರಿ ಎಲ್ಲ ಅಲ್ಲಿ ಪೂಜೆ ಮುಗಿಸ್ಕೊಂಡ್ ಬಂದು ಎಲ್ಲ ಪ್ರಸಾದ ಆಯ್ತು. ಪ್ರಸಾದ ಆದ್ಮೇಲೆ ಆ ಐಟಮ್ ಎಲ್ಲ ಇಡ್ಸ್ಕೊಂಡ್ರು. ಅಪ್ಪ ಸುತ್ತೂ ಹೋಗ್ ಬರೋದು, ಎಲ್ಲಾ ನೋಡೋದು ಮಾಡ್ತಾ ಇದ್ರು. ಡ್ರೈವರಿಗೆ ನಾನೇ ದುಡ್ಡು ಕೊಡ್ತೀನಿ ಅಂದಿದ್ರು ಅಪ್ಪ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಏನಂತ ಅಪ್ಪನಿಗೆ ಗೊತ್ತಲ್ಲ. ಡ್ರೈವರಿಗೆ ಕೊಟ್ರು. ಡ್ರೈವರಿಗೆ ಕೊಡ್ಬೇಕಾದ್ರೆ ಅಪ್ಪ ಅವ್ರು 16,000 ಅಂದಿದ್ರು, ಅಪ್ಪ 18,000 ಕೊಟ್ಬಿಟ್ಟಿದ್ದಾರೆ. ಅವ್ನು ಎಂತ ಪುಣ್ಯ ಇರ್ಬಹುದು ಆ ಡ್ರೈವರ್. ತಗೊಂಡ್ರು. 16,000 ಹೇಳಿದ್ದು 18,000 ಬಂದಿದೆ ಅಂತ ಪುನಃ ಪಾಪ ಬಂದ್ ಹೇಳಿದ್ರು. ಇರ್ಲಿ ಅಂತಾನೆ ನಾನ್ ಕೊಟ್ಟಿದ್ದು. 18 ಶ್ರೀಪಾದವ್ರ ಸಂಖ್ಯೆ 9 ಸೇರಿದೆ. ಅದು ಸೇರಿ ನಮ್ಗೆ ಅದು ಮೊದಲು ಅರಿವಿರ್ಲಿಲ್ಲ. ಇವಾಗ ಅದನ್ನ ಅನ್ಸ್ಕೊಂಡ್ರೆ ಆ ತರದಲ್ಲಿ ಅಪ್ಪ ಕೊಟ್ಟಿದ್ದಾರೆ ಅಂತ. ಅದ್ ಇಲ್ಲ ಹೋಗು ಚೆನ್ನಾಗತ್ತೆ ಅಂತ ಅವ್ರು ರಾತ್ರಿ ಕಳಿಸ್ಬೇಕು. ಪುಣ್ಯ ಇದೆ ಅನ್ನೋದನ್ನ ಹುಡ್ಕೊಂಡ್ವಿ, ಎಲ್ಲ ಮಾಡಿದ್ವಿ. ಕಡೆ ರಾತ್ರಿ ಮಲ್ಕೊಂಡಾಗ ಇಲ್ಲೇ ಆಶ್ರಮದಲ್ಲೇ ನಾನು ಇದ್ದಾಗ, ನೀನು ಈ ಕೆಳಗಡೆ ಈ ಒಂದೇನೋ ಬರ್ದಿದೆ, ಅದು ಈ ನನ್ನ ಸ್ಥಾನಕ್ಕೆ ಬಂದು ನೀನ್ ಸೇರ್ಕೊಂಡಿದ್ಯಾ ಕನ್ಸಲ್ಲಿ ಆಯ್ತು. ನನಗ್ ಬೆಳಿಗ್ಗೆ ಸಾಕು, ಮತ್ತಿನ್ನೇನು ಬೇಡ, ನಿನ್ನ ಅನುಗ್ರಹ ಇದ್ರೆ ಏನ್ ಬೇಕಾದ್ರೂ ಆಗತ್ತೆ. ನನ್ನ ಮಕ್ಕಳೆಲ್ಲ ನಿನ್ನ ಮಕ್ಕಳು ಇವತ್ತಿಂದ, ನನ್ನ ಸಂಸಾರ ಅಲ್ಲ ನಿನ್ನ ಸಂಸಾರ ಅಂತ ದೃಢವಾಗ್ಬಿಡ್ತು. ನಮ್ಮನೆಯವ್ರಿಗೆ ಒಳಗೊಳಗೆ ಸ್ವಲ್ಪ ಅಂದ್ರೆ ಅಪ್ಪ ನಂಬ್ಕೊಂಡಿದ್ದಾರೆ, ಅವ್ರಿಗೂ ಒಂಥರ ಉದ್ಯೋಗ ಇಲ್ಲ, ಅದು ಒಂದ್ ಕಡೆ. ಅಪ್ಪ ಈ ತರ ಹೇಳ್ತಾ ಇದ್ರಲ್ಲ. ಆಮೇಲೆ ಕೂತ್ಕೊಂಡ್ವಿ, ಹೋಗ್ ಬರ್ತೀವಿ ಅಂತ ಹೋಗಕ್ ಹೋದ್ವಿ. ಪ್ರಸಾದ ಮಾಡ್ಕೊಂಡು ಹೋಗ್ರಿ ಇರ್ರಿ ಅಂದ್ರು, ಮತ್ ಕೂತ್ಕೊಂಡ್ವಿ. ಅಪ್ಪ ನಮ್ ಕಡೆಗೆ ಏನೂ ಮಾಡ್ತಾ ಇಲ್ಲ, ಸುಮ್ನೆ ಕೂತಿದ್ವಿ. ಅಪ್ಪನೇ ಸ್ವತಃ ಚಳ್ಳಕೆರೆಗೆ ಹೋಗಿ ನನಗೂ ನಮ್ಮನೆಯವರಿಗೂ ನನಗ್ ಸೀರೆ ಶರ್ಟು ಪಂಚೆ ಎಲ್ಲ ತಂದು 2-3 ಸೀರೆ ತೆಗ್ದ್ರು. ಇಲ್ಲ ಅವಳಿಗೆ ಆ ಕಲರ್ ಬೇಡ, ಅವಳಿಗೆ ಆ ಕಲರ್ ಬೇಡ, ಇದೇ ಕಲರ್ ಬೇಕು ಅಂತ ಅಪ್ಪ ಆಯ್ಕೆ ಮಾಡಿ ತಂದ್ರು. ಅಪ್ಪ ತಂದ್ರು. ಕಡೆಗ್ ಬಂದ್ರು, ನಮಸ್ಕಾರ ಮಾಡ್ಕೊಂಡ್ವಿ. ಎಲ್ಲ ಕುಂಕುಮ ಹಚ್ಚಿ, ತಾಳಿಗೂ ಕುಂಕುಮ ಹಚ್ಚಿ, ಏನು ಹೆದರ್ಬೇಡಿ ಎಲ್ಲ ಒಳ್ಳೇದಾಗತ್ತೆ ಅಂತ ನಮಗೂ ನನ್ ಮಕ್ಕಳಿಗೂ ಎಲ್ಲರಿಗೂ ಆಶೀರ್ವಾದ ಮಾಡಿ ಕಟ್ಕೊಳ್ತಿದ್ರು. ಇಲ್ಲೇ ಬಟ್ಟೆ ಉಟ್ಟು ತೋರ್ಸ್ಬೇಕು ಅಂದ್ರು ನನ್ನಪ್ಪ. ದೀಪಾವಳಿಗೆ ಸ್ವಲ್ಪ ದಿನ ಇದೆ, ನನ್ನಪ್ಪ ಅಷ್ಟರೊಳಗೆ ದೀಪಾವಳಿ ಹಬ್ಬ ಇಲ್ಲ ಆಚರಿಸ್ಬಿಟ್ಟ ನಮ್ಗೆ. ಉಟ್ಟು ತೋರ್ಸಿ, ತಲೆಗೆ ಹೂ ಮುಟ್ಕೊಂಡ್ ಬಾರಮ್ಮ ಅಂತ ಪಲ್ಲಕ್ಕಿ ಹಾಕಿದ್ ಹೂ ಕೊಟ್ರು, ಮುಚ್ಕೊಂಡು ಬಂದ್ವಿ. ಅಲ್ಲಿ ಅಪ್ಪ ಹಂಗ್ ಹೇಳಿದ್ದು ಆ ಖುಷಿಯಲ್ಲಿ ಎಲ್ಲಿ ಏನ್ ತಗೊಂಡಿದ್ವು ಮನೆಗೆ ಹೋಗ್ತಾ ಬಿಟ್ಟಿದ್ವು ಏನೂ ಗೊತ್ತಿಲ್ಲ. ಅಂದ್ರೆ ಆ ಆನಂದದಲ್ಲಿ ತೇಲಾಡ್ತಾ ಇದ್ವಿ. ಹೋಗಿದೆ ಖುಷಿಯಿಂದ ಮನೆಗೆ ಹೋದ್ವಿ. ಅಲ್ಲಿಂದ ನಮ್ಮ ಮನೆಯವರು ನನ್ನ ಅಪ್ಪ ಬಿಟ್ಟು ನಾನು ಇನ್ನೆಲ್ಲೂ ಹೋಗಲ್ಲ, ನನಗ ಅಪ್ಪನೊಬ್ಬನೇ ಆ ದೃಢತೆಗೆ ಬಂದ್ಬಿಟ್ರು. ಏನಿದ್ರು ನನ್ನಪ್ಪ, ನನ್ನ ಮತ್ತೆಲ್ಲೂ ಹೋಗಲ್ಲ ಅಂತ ಎಲ್ಲ ಆಯ್ತು. ಅದ್ರಲ್ಲೂ ಒಂದ್ ಕೇಳ್ಕೊಂಡಿದ್ದೆ ಅಪ್ಪನ ಹತ್ರ, ಸಾಲಗಾರರು ಒಂದು ಮನೆಗ್ ಬಂದ್ ತೊಂದ್ರೆ ಮಾಡಿದ ರೀತಿ ನೀನೇ ಅನುಗ್ರಹಿಸ್ಬೇಕಪ್ಪ ಅಂತ. ಯಾಕಂದ್ರೆ ಎಲ್ಲ ಮನೆ ಅಕ್ಕಪಕ್ಕ ಇರೋದು, ಜೀವನ ಇಷ್ಟ ಆಗಿದೆ, ಎಲ್ಲ ಬರ್ತಾರೆ, ನಾಚಿಕೆ ಆಗತ್ತೆ ಅಂತ. ಇಲ್ಲ ಹೋಗಮ್ಮ ಅಂತಂದ್ರು. ಅಷ್ಟು ಇವತ್ತಿನ ತನಕನು ಒಬ್ರಾದ್ರೂ ನೀವು ಕೊಡ್ಬೇಕಂತ ಮನೆ ಬಾಗ್ಲಿ ಬರಕ್ ನನ್ನ ಅಪ್ಪ ಬಿಟ್ಟಿಲ್ಲ. ಒಬ್ರುನು ಕೊಡಕ್ಕಿದೆ. ಹೋಟ್ಲಲ್ಲೆಲ್ಲ ಎಷ್ಟು ರಗಳೆ ಮಾಡ್ತಾ ಇದ್ರಂತೆ, ಮನೆ ಬಾಗ್ಲಿ ಒಬ್ರು ಎಲ್ರು ನಿಮ್ಗಂತ ಏನ್ ಬೇಕು, ತಿಂತಿ ಸಾಮಾನ್ ಬೇಕಾ, ತರಕಾರಿ ತಂದ್ಕೊಡ್ಲಾ, ಬೇರೆಯವರು ನೀವು ಲಾಕ್ ಡೌನ್ ಅಲ್ಲಿ ಎಲ್ಲರಿಗೂ ಅಂತೂ ಊಟ ಕೊಟ್ಟಿದ್ದೀರಾ, ನಾವು ಆ ಊಟ ಇವತ್ತಿಗೂ ನೆನ್ಸ್ಕೊಂತಾ ಇದ್ವಿ. ಏನ್ ತರ್ಬೇಕು ಹೇಳ್ರಿ, ನನ್ನ ಹತ್ರ ಬಂದ್ ನೀವು ನಾಚಿಕೆ ಬಿಟ್ಕೊಳ್ರಿ, ಅಕ್ಕ ತಂಗಿ ಅಂತ ತಿಳ್ಕೊಳ್ಳಿ ಅಂತ. ಇಲ್ಲ ಎಲ್ಲರೂ ಭಗವಂತ ನಮ್ಗೆ ಕೊಟ್ಟಿದ್ದಾನೆ ಅಂದ್ರೆ ಅಷ್ಟ್ ನಮ್ ಕಡಿಮೆ ಮಾಡಿಲ್ಲ. ಅನ್ನದಾನದ ಮಹತ್ವ ಎಷ್ಟಿದೆ ಅಂತ ಅಲ್ಲಿ ಭಗವಂತ ತೋರ್ಸ್ಕೊಟ್ಟ. ನಾನ್ ಅವಾಗ ಬೈತಾ ಇದ್ದೆ, ನಿಮ್ ರಾತ್ರಿ ಎಲ್ಲ ಹೋಗಿ ಎಲ್ಲ ಮನೆಗ್ ಹೋಗಿ ಗೇಟ್ ಹತ್ರ ಇಟ್ಟು ಬರ್ತಿದ್ರ ಅಂತ ಬೈತಾ ಇದ್ದೆ ನಾನು. ಅಂದ್ರೆ ಆ ಪರಿಸ್ಥಿತಿ ಹಂಗಿತ್ತಲ್ಲ. ಇಲ್ಲ ಅದನ್ನ ಎಲ್ಲಾರು ಕಾಯ್ತಾನೆ ನನಗೆ ಅಂದಿದ್ರು. ಆ ಮಾತು ಎಷ್ಟು ಸತ್ಯ ಆಯ್ತು, ಕಾಯ್ತಾನೆ ಅನ್ನೋದು ದೃಢವಾಯ್ತು. ಅವ್ರಿಗೂ ದೃಢವಾಯ್ತು, ನನಗೂ ದೃಢವಾಯ್ತು.
ಎಲ್ಲರೂ ಸಂಬಂಧಿಕರು ಎಲ್ಲ ಸ್ವಲ್ಪ ಸಹಾಯ ಮಾಡಿದ್ರು, ಬೇರೆಯವರು ಮಾಡಿದ್ರು. ಎಲ್ಲ ಆಯ್ತು. ಉದ್ಯೋಗ ದಾರಿ ಏನಂತ ನೋಡುವಾಗ ಸಣ್ಣದಾಗಿ ಒಂದು ಉದ್ಯೋಗ ದಾರಿ ಅಪ್ಪನ ದಾರಿ ತೋರಿಸಿ ಮಾಡಿಸ್ಕೊಟ್ರು. ಮಾಡ್ಕೊಟ್ರು ಸಣ್ಣದಾಗಿ. ಅದನ್ನ ನೀನ್ ಕೇಳ್ಕೊಂಡಾಗ ಅದನ್ನೇ ಮಾಡಂದ್ರು. ಅದ್ರಲ್ಲೇ ಎಂತ ಆನಂದ ಮಾಡ್ತಾ ಜೀವನ ಇದ್ದಾರೆ ಕೊಟ್ಟಿದೆ. ಇವಾಗ ಇಂಟೀರಿಯರ್ ಮನೆದು ಹ್ಮ್. ಅದನ್ನ ಮಾಡ್ತಾ ಇದ್ದಾರೆ. ನಮ್ಮ ಇದ್ದಾರೆ. ಅಕ್ಕನ ಮಗನು ಜೊತೆ ಸೇರ್ಕೊಂಡು ಅದನ್ನೇ ಮಾಡ್ತಾ ಇದ್ದಾರೆ. ಅಪ್ಪ ಸರಳವಾಗಿ ಜೀವನ ನಡೆಸ್ತಾ ಇದ್ದಾರೆ. ನಡೆಸ್ತಾ ಇದ್ದಾರೆ. ಅದ್ರಲ್ಲಿ ಏನಾಗಿದೆ, ಇನ್ನೂ ಒಂದು ಆಶ್ಚರ್ಯ ಅಂದ್ರೆ ಹೋಟ್ಲಿನ ಟ್ಯಾಕ್ಸ್ ಕಟ್ಟಕ್ ಬಂದಿತ್ತು. ಹ್ಮ್. ನಾವು 2-3 ವರ್ಷದಿಂದ ಇದ್ರಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನು ಮಾಡಕ್ ಆಗಿಲ್ಲ. ಹ್ಮ್. ಟ್ಯಾಕ್ಸ್ ಎಷ್ಟು ಬಂದಿರ್ಬೋದು ಒಂದು ಅಂದಾಜಾಗಿ ಹೇಳ್ಬೇಕಂದ್ರೆ, ಟ್ಯಾಕ್ಸ್ ಕಟ್ಟಕ್ ಬಂದಿದೆ 5 ಲಕ್ಷ ಬಂದಿದೆ. ಕಟ್ಬೇಕು ನೀವು. ಕಟ್ಬೇಕು. ಹ್ಮ್. ಬಂದಿದೆ, ಲೆಟರ್ ಬಂದಿದೆ. ಹ್ಮ್. ಏನ್ ಮಾಡ್ತೀರಾ? 5 ಲಕ್ಷ ಬಿಟ್ಟು 500 ರೂಪಾಯಿಗೂ ನಮ್ಗೆ ಕಷ್ಟ ಪರಿಸ್ಥಿತಿ ಇದೆ. ಹ್ಮ್. ಎಲ್ಲಿಂದ ಕಟ್ತೀರಾ? ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಭಸ್ಮ ಅಪ್ಪಂದ್ ಹಚ್ಕೊಂಡು ಅವ್ರಲ್ಲಿ ಆಫೀಸಿಗೆ ಬರಕ್ ಹೇಳಿದ್ರ, ಭಸ್ಮ ನಮ್ಮ ಮನೆಯವ್ರಿಗೆ ಹಚ್ಚಿದೆ, ನಾಯಿಗೆ ಹಾಕ್ತು ಏನೋ ಹೋಗ್ರಿ ಅಂದೆ. ಹೋದ್ರು. ನಾವಿಲ್ಲಿ ಕುತ್ಕ ಪ್ರಾರ್ಥನೆ ಮಾಡ್ತಿದ್ವಿ. ನೀನೇ ಯಾವ ರೂಪದೆಲ್ಲರೂ ಬಂದು ಹೆಂಗಂತ ತೀರ್ಮಾನ ನೀನ್ ಕೊಡ್ಬೇಕು. ಹ್ಮ್. ನಮ್ಮ ಹತ್ರ ಅಂತೂ ಏನ್ ಮಾಡೋದು ಸಾಧ್ಯ ಇಲ್ಲ. ಹೋದ್ರು. ಅಲ್ಲಿ ಹೋಗಿ ಕಡೆಗೆ ಹೇಳಿದ್ರಂತೆ, ಇವಾಗ ಹೋಟ್ಲ್ ಏನು ಇಲ್ಲ ಬಿಟ್ಟಿದೀನಿ ನನ್ಗೆ ಹಿಂಗಾಯ್ತು ಅಂತ. ಹೌದಾ ಸರ್, ಬನ್ನಿ 15,000 ಕಟ್ಟಿ ಅಂದ್ರೆ. ಅಯ್ಯೋ, 5 ಲಕ್ಷ ಎಲ್ಲಿ, 15,000 ಎಲ್ಲಿ? ನನ್ನ ಅಪ್ಪ ಕರುಣಿಸಿದ್ದು ಅದು ಯಾವ ರೂಪದಲ್ಲಿ ಬಂದು ನನ್ನ ಅಪ್ಪ ಮಾಡಿದ್ದಾನೆ, ಯಾರಿಂದಲೂ ಸಾಧ್ಯ ಇಲ್ಲ. ನನ್ನ ಅಪ್ಪ 15,000 ಕಟ್ಟಿ, 15,000 ಆಯ್ತು ಕಣೆ ಅಂತ ಫೋನ್ ಮಾಡಿದ್ರ. ಅಪ್ಪನ ಹತ್ರ ಹೋಗಿ ಒಂದು ಆ ಲೀಲಾಮೃತ ಬುಕ್ ನ ಅಪ್ಪ ಬಿಡ್ಕೊಬಿಟ್ಟೆ. ಆ ರೂಪದಾಗ ಬಂದ್ಬಿಟ್ಟಲ್ಲ. ಹಾ. ಖುಷಿ ತಡೆಯಕ್ಕಾಗ್ತಿಲ್ಲ ನನಗೆ. ಮಕ್ಕಳು ಸ್ಕೂಲಿಂದ ಬಂದು ಊಟಕ್ ಬಂದವರು ಕೇಳ್ತಾರೆ, ಏನಾಯ್ತಂತೆ ಪಾಪ ಏನ್ ಹೇಳಿದ್ರು ಅಂತ. ಅವಕ್ಕೂ ಟೆನ್ಷನ್. ಟೆನ್ಷನ್ ಇಲ್ಲ. ನೋಡಿದ್ರ ಅಪ್ಪಾಜಿ ಹೆಂಗ್ ಮಾಡಿದ್ರು ನೋಡಿದ್ರಾ ಅಂತಾರೆ. ನಾನ್ ಅದಕ್ಕೆ ಹೇಳೋದು, ನೀವು ಅಪ್ಪನ ಸರಿಯಾಗಿ ನಂಬ್ರಿ ಅಂತ ಹೇಳೋದು ಅಂದೆ. ನಾವು ಭಜನೆ ಮಾಡ್ತೀವಲ್ಲ ದಿನ ಅಂದ್ಲು. ಅದು ಮಕ್ಕಳು ಕೂಗು ಕೇಳಿಸಿದೆ ನನ್ನಪ್ಪ. ಮಕ್ಕಳು ನಿಷ್ಕಲ್ಮಶ ಮಕ್ಕಳು ಬೇಗ ಮುಟ್ಟುತ್ತೆ ನಮ್ಗಿಂತ ಜಾಸ್ತಿ. ಹಂಗೆ ಜೀವನ ನಡೀತಾ ಇದೆ. ಸ್ವಲ್ಪ ದಿನ ನಡೀತು. ಹಿಂಗಂದ್ರೆ ಜೀವನ ನಡೀತಾ ಇರ್ಬೇಕಾದ್ರೇನೆ ಮನೇನ ಬಿಡ್ಬೇಕಂತ ಹೇಳಿ. ಓ, ನಿಮ್ಗೆ ಅಪ್ಪ ಮತ್ತೆ ಹೊಸ ಮನೆ ಕೊಡೋ ಯೋಚನೆ ಇತ್ತೇನೋ? ಮನೆ ಬಾಡಿಗೆ ಮನೆ ಅಂದ್ರೆ ಹೆಂಗ್ ಹೇಳಿದ್ರಂದ್ರೆ ಅಡ್ವಾನ್ಸ್ ಜಾಸ್ತಿ ಬಾಡಿಗೆ ಜಾಸ್ತಿ ಅಂತ. ನಮ್ಗೆ ಅದೇ ಕೊಡೋದೇ ಕಷ್ಟ ಆಗಿದೆ. ಇಲ್ಲ ಅಡ್ವಾನ್ಸ್ ಜಾಸ್ತಿ ಇದೆಲ್ಲ ಜಾಸ್ತಿ ಅಂತ ಹೇಳಿದ್ರು. ಇಲ್ಲ ರೀ, ನಾನು ಅಪ್ಪನ ಹತ್ರ ಹೋಗಿ ಕೇಳೋದೇ ಸರಿ, ನಾನ್ ನಿಮ್ಗೆ ಎಲ್ಲಿ ಯಾರ ಮಾತು ಕೇಳಲ್ಲ ಅಂದ್ರೆ. ಆಯ್ತು ಮರೈತಿ ಹೋಗೋಣ ಅಂದ್ರೆ. ಮತ್ತೆ ಅಪ್ಪನ ಹತ್ರ ಬರೋದು. ಬಂದ್ವಿ. ಅದಕ್ಕೆ ಉದ್ದೇಶಾಗಿ ಬಂದಿದ್ದು. ಅಮಾವಾಸ್ಯೆ ಪೂಜೆ ನಡೀತಾ ಇದೆ, ಮಧ್ಯಾಹ್ನ ಪರೀಕ್ಷೆ ನಡೀತಾ ಇದೆ, ಭಿಕ್ಷೆ ಮಾಡಿದ್ವಿ. ಅಪ್ಪ ಹಿಂಗೆ ಅಂತ ಹೇಳಿದ್ರು. ಅವರೇ ಮನೇಲಿ ಕಡಿಮೆ ಬಾಡಿಗೆಗಾರು ಮಾಡಪ್ಪ ನೀನ್ ಇದೇ ಬಾಡಿಗೆ. ಹಿಂಗ್ ಸಾಗರದಲ್ಲಿ ಬೇರೆ ಎಲ್ಲ ಮನೆ ಸಿಗಲ್ವೇನೋ ಹೇಳಿದ್ರು. ನೀನೇ ಕರುಣಿಸ್ಬೇಕಪ್ಪ ನನಗೆ ಅಂತ. ಆಯ್ತು ಹೋಗಿ ಒಳ್ಳೇದಾಗತ್ತೆ ಅಂದೆ. ಹೋಗಿ ಮಾರನೇ ದಿವ್ಸಕ್ಕೆ ಒಬ್ರು ಮನೆ ಇದೆ ಅಂತ ಬಂದು ಹೋಗಿ ನೋಡ್ಕೊಂಡ್ ಬಂದ್ವಿ. ಅದ್ ನೋಡಿದ್ರೆ ಮನೆ ದೊಡ್ಡದಾಗಿದೆ. ನಾನು ಅಯ್ಯಪ್ಪ ಇಷ್ಟು ದೊಡ್ಡ ಮನೆ, ತುಂಬಾ ದೊಡ್ಡದಾಗಿದೆ. ನನ್ಗೆ ಇಷ್ಟು ಚಿಕ್ಕ ಮನೇಲಿ ಇದ್ದವ್ರು ಆ ದೊಡ್ಡ ಮನೆಗೆ ಹೋಗೋದಾ? ಇದನ್ನ ನನ್ನ ಅಪ್ಪನ ಹತ್ರ ಕೇಳದೆ ಬರಲ್ಲ ಅಂತೆ. ಆಯ್ತು ಮರತಿ, ನಿನ್ಗೆಲ್ಲದೂ ಅಪ್ಪನೇ ಅಲ್ವಾ, ನೀನ್ ಇಲ್ಲಿ ಯಾರನ್ನ ಕೇಳಿದ್ರು ಸಮಾಧಾನ ಪಡಲ್ಲ, ಹೋಗೋಣ ಅಂತ ಮತ್ ಬಂದ್ವಿ. ಅಪ್ಪನ ಹತ್ರ ಕೇಳಿದ್ವಿ ಹಿಂಗಪ್ಪ ಅಂತ. ಆಯ್ತು ಹೋಗ್ಬಿಡು, ಏನು ಪಿತೃಪಕ್ಷ ಆಗ್ಲಿ, ಪಿತೃಪಕ್ಷನೂ ನೋಡ್ಬೇಡ, ಗುರುವಾರ ನೋಡ್ಕೊಂಡು ಹೋಗ್ಬಿಡ್ತೀನಿ. ಅಪ್ಪನಿಗೆ ಯಾವ ವಾರ ಆಗ್ತೈತಿ ಏನು ಬೇಕು, ನನ್ನ ಅಪ್ಪ ಕರುಣಾಮಯಿ ಅಂದ್ರೆ ಹೋಗ್ರಿ ಅಂದ್ರು ಸಾಕಲ್ಲಿ. ಇನ್ನಾದ್ರೂ ಸಮಾಧಾನ, ದೊಡ್ಡ ಮನೆನೆ ಓಕೆನಾ ಅಂದ್ರು ನಮ್ಮ ಮನೆಯವ್ರು. ಅಪ್ಪ ಓಕೆ ಅಂತ ಆಯ್ತಲ್ಲ, ಇನ್ನೇನು. ಆಯ್ತು ಅಂದೆ. ಬಂದ್ವಿ. ಅದೇ ಗುರುವಾರ ಪಿತೃಪಕ್ಷ ಆಗೋರು ಯಾವತ್ತು ಹೇಳಿದ್ರು ಆವತ್ತೇ ಬಂದ್ವಿ ಎಂದಿಗೆ. ಇವಾಗ ಮನೆ ವಾತಾವರಣ ಹೆಂಗಿದೆ ಅಂದ್ರೆ ಅದು ನನ್ಗೆ ನಾನು ಈ ತರ ಇದೀನಾ ಅಂತ ಅನ್ಕೊಂತ ಇದ್ದೆ. ಫಸ್ಟ್ ನಮ್ಮನೆ ಅವ್ರು ತುಂಬಾ ತಾಳ್ಮೆ, ನನಗ್ ತುಂಬಾ ಸಿಟ್ಟು, ಹೇಳ್ಕೊಂತೀನಲ್ಲ. ಒಂದಕ್ಕಂತ ನನ್ ಹದ ಮಾಡಕ್ಕೋಸ್ಕರ ಅಪ್ಪ ಕಷ್ಟ ಕೊಟ್ಟಿದ್ದೆ. ನಾನು ಯಾವಾಗ್ಲೂ ಹೇಳ್ತೀನಿ, ಇಲ್ಲಾಂದ್ರೆ ನಾನ್ ಬರ್ತಾ ಇರ್ಲಿಲ್ಲ, ಪ್ರಾಪಂಚಿಕವಾಗಿ ಹೊರಗಡೆ ಹೋಗ್ತಾ ಇದ್ದೆ. ಈ ಕಷ್ಟ ಬರ್ಲಿಲ್ಲ ಅಂದ್ರೆ ಈ ಸನ್ನಿಧಾನಕ್ಕೆ ನಾವ್ ಬರ್ತಾ ಇರ್ಲಿಲ್ಲ. ಎಲ್ಲಿ ಬರ್ತಾ ಇದ್ವಿ, ಪ್ರಪಂಚಕ್ಕೆ ಹೋಗ್ಬಿಡ್ತೀವಿ. ಗುರು ಕರುಣೆ, ಗುರು ಕೃಪೆ ಎಷ್ಟಿದೆ ಅಂದ್ರೆ ಬಂದಾಗ್ಲೂ ಹೇಳ್ತಿದ್ದೆ, ಅಪ್ಪ ನನಗೋಸ್ಕರನೇ ಇದ್ ನೀ ಮಾಡಿದ್ಯಾ, ನನಗೋಸ್ಕರನೇ ಇದ್ ಮಾಡಿದ್ಯಾ ಅಂತ ಇದ್ದೆ ನಾನು. ಇಲ್ಲಾಂದ್ರೆ ನಾ ಭಕ್ತಿ ಗೊತ್ತಿಲ್ಲ, ಪೂಜೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅಪ್ಪ ಏನು ಬೇಡ, ನೀನ್ ಆರಾಮಾಗಿರು, ನೀನು ಕೂಗ್ತಿಯಲ್ಲ ಮನೆಯಲ್ಲಿ ಅಂದ್ರೆ. ಭಜನೆ ಮಾಡ್ತೀನಿ ನಾನು. ಸಂಜೆ 3 ಜನ ಮಕ್ಳು ನಾವು ಸೇರ್ಕೊಂಡು ಭಜನೆ ಮಾಡ್ತೀವಿ. ಅದು ಒಂದ್ ಹಾಡಲ್ಲಿ ಕೂಗಿ ಕರೆದನೆಲ್ಲ ಶಿವ ಒಂದು ಹಾಡು ಹಾಡಿದ್ ಕೇಳಿದ್ನ, ಅದನ್ನ ಕೂಗ್ತಾ ಎಷ್ಟೋ ಸರಿ 10 3 ಜನ ಆತರ ಆಗಿದ್ವಿ. ಅಪ್ಪ ನೀನ್ ಕೂಗ್ತಾ ಇರ್ತೀಯಲ್ಲ ಮನೇಲಿ, ಹೆಜ್ಜೆ ಹೆಜ್ಜೆಗೂ ನಾನಿದ್ದೀನಿ ಅಂತ. ಇನ್ನೇನ್ ಬೇಕು, ಆಯ್ತು ಅಂತ ಮನೆಗ್ ಹೋದ್ವಿ. ಮನೆಗ್ ಹೋದಾಗ ಒಳ್ಳೆ ಶಾಂತ ರೀತಿಯಲ್ಲಿ ಎಲ್ಲ ಇದ್ವಿ. ಎಲ್ಲರಿಗೂ ಆಶ್ಚರ್ಯ, ಎಲ್ಲರೂ ನಾವು ಸಾಗರ ಬಿಟ್ಟು ಹೋಗ್ತಾರೆ ಮಕ್ಳು ಎಕ್ಸಾಮ್ ಆದ್ಮೇಲೆ, ಈ ಊರಲ್ಲಿ ಇರಲ್ಲ, ತುಂಬಾ ಲಾಸ್ ಆಗಿದೆ, ಇರಲ್ಲ ಅಂತ.
ಆದ್ರೆ ಅಪ್ಪನ ಮಹಿಮೆ ಹೇಗಿದೆ ಅಲ್ಲ, ಅಪ್ಪನ್ ಅಪ್ಪನ್ ನಂಬಿದ್ರೆ ನಂಬಿದ ಏನಾಗುತ್ತೆ ಅಂತ ಎಲ್ರು ಹೇಳಿದ್ದಾರೆ. ಏಪ್ರಿಲ್ ಮೇ ಅಲ್ಲಿ ಇವ್ರು ಖಂಡಿತ ಸಾಗರ ಬಿಡ್ತಾರೆ, ಇವ್ರ ಹತ್ರ ಆಗಲ್ಲ. ಎಷ್ಟು ಜನ ನಿಂದಿಸಿದ್ರು, ಹಿಂದುಗಳೇ ಮಾತಾಡಿದ್ರು, ಏನೇನ್ ಚುಚ್ಚು ಮಾತುಗಳೆಲ್ಲ ಮಾತಾಡಿದ್ರು. ಆದ್ರೆ ರಾಜೇಶ್ವರಮ್ಮ ಸರಿತಾ, ನೀನ್ ಈ ಟೈಮಲ್ಲಿ ಕೂಗ್ಬೇಡ, ಅಪ್ಪನ್ ನಂಬಿದ್ಯಾ, ಅಪ್ಪ ನಮ್ಮನ್ ಬೀದಿಗ್ ಹಾಕಲ್ಲ, ಕರುಣಾಮಯಿ ಭಗವಂತ, ನೀನ್ ಯಾಕೆ ಹೆದರ್ತೀಯ ಅಂದ್ರೆ ಒಂದೊಂದ್ ಅಪ್ಪನ್ ವಾಣಿ ಬಂದಾಗ ನನಗ್ ಅದನ್ನ ಕಳ್ಸೋದು, ಅಲ್ಲಿ ನನಗ್ ಉತ್ತರ ಆಗ್ತಿತ್ತು. ಪ್ರಶ್ನೆಗೆ ಉತ್ತರ. ನನ್ ಮನ್ದೊಳಗಿರೋದು ಹೆಂಗ್ ಗೊತ್ತಾಗುತ್ತೆ ಅಪ್ಪನಿಗೆ ಗೊತ್ತಾಗಿತ್ತಾನೆ. ಅದು ಒಂದೊಂದ್ ಕಳ್ಸಿದ್ದು ಅದು ನಂಗೆ ಉತ್ತರ ಆಗ್ತಿತ್ತು. ಅವ್ರು ತುಂಬಾ ನನಗೆ ಇದ್ ಮಾಡಿದ್ರು, ಫೋನಲ್ಲಿ ಮಾತಾಡಿ ಧೈರ್ಯ ಕಳ್ಕೊಬೇಡ ಅಂತ. ಅಂತ ಟೈಮಲ್ಲಿ ಹಂಗ ಒಬ್ರು ಸಾಂತ್ವನ ಹೇಳಿದ್ದು ನಮಗ್ ಅದು ಎಷ್ಟು ಬಲ ಬರುತ್ತಂದ್ರೆ ಹೇಳಿಕ್ ಸಾಧ್ಯ ಇಲ್ಲ. ಅದ್ ಅಪ್ಪನಿಂದ ಆ ತರದಲ್ಲಿ ಬಂದಿದ್ದು. ಚೆನ್ನಾಗ ನಡೀತಾ ಇತ್ತು. ಆಮೇಲೆ ಸಣ್ಣ ಬಿಸ್ನೆಸ್ ಸರಳವಾಗಿ ನನಗೆ ಏನ್ ಕಲಿಸ್ದ ಅಂದ್ರೆ ಇದ್ದಿದ್ರಲ್ಲೇ ಸರಳವಾಗಿ ಇರ್ಬೇಕು ಪಾಠ ಕಲಿತೆ. ಏನ್ ಕೊಟ್ಟಿದ್ದಾನೋ ಇವತ್ತು ಅನ್ನ ಕೊಟ್ಟಿದ್ದಾನೋ, ಎಲ್ಲ ಪದಾರ್ಥಗಳನ್ನ ಕೊಟ್ಟಿದ್ದಾನೋ ಅದನ್ನ ಊಟ ಮಾಡಕ್ ಸೈ, ಇಲ್ಲ ಅನ್ನ ಮಜ್ಜಿಗೆ ಕೊಟ್ಟಿದ್ದಾನೋ ಅದನ್ನ ಊಟ ಮಾಡಕ್ ಸೈ, ಹೆಂಗೆ ಆಗ್ಲಿ ಅಂತ ಬಂತು. ಅದ್ರಲ್ಲೂ ನನ್ ಮಕ್ಳು ಹೇಳೋದು, ಅವಾಗ 5 ರೂಪಾಯಿ ಬಿಸ್ಕೆಟಿಗೂ ಮನೆ ಹುಡುಕ್ತಾ ಇದ್ವಿ. 5 ರೂಪಾಯಿಗೆ ಬಿಸ್ಕೆಟ್ ತಗೋಬೇಕಂದ್ರೆ ಅಪ್ಪಾಜಿ ಎಷ್ಟು ಖುಷಿಯಲ್ಲಿ ಇಟ್ಟಿದಾರಲ್ಲಮ್ಮ ನಮ್ಮನ್ನ. ಮಕ್ಳಿಗೆ ಆ ಭಾವನೆ ಬರುವಷ್ಟು ಅಪ್ಪ ಗಟ್ಟು ಮಾಡಿದ್ದಾರೆ. ಆ ಮನೆಗ್ ಹೋಗಿ 2 ದಿನಕ್ಕೆ ನೀನಿನ್ನು ಕಣ್ಣೀರ್ ಹಾಕ್ಬಾರ್ದು ಕನ್ಸಲ್ಲಿ, ನೀನ್ ಕಣ್ಣೀರ್ ಹಾಕ್ಬಾರ್ದು ಅಂತ. ನಾನ್ ಬೆಳಿಗ್ಗೆ ನಮ್ಮನೆ ಹತ್ರ ಹೇಳ್ದೆ, ನೀವೇ ನನಗೆ ಏನ್ ಮಾಡಿದ್ರು ಅಳಲ್ಲಪ್ಪ, ಯಾಕೆ ಅಯ್ಯೋ ಯಾಕೆ ಬಾರಿ ಇದ್ರಲ್ಲಿ ಹೇಳ್ತೀಯ ಅಂತ. ನನ್ಗೆ ಅಪ್ಪ ಇದ್ದಾರೆ, ನೀನ್ ಮಾತ್ರ ಅಪ್ಪ ಇದ್ರೆ ಅಂತ, ನನಗ ಅಪ್ಪ ಇಲ್ವಾ? ಕುಟುಂಬಕ್ಕೂ ಧೈರ್ಯ ಕೊಟ್ಟ. ಇಲ್ಲಪ್ಪ ನನಗಿನ್ನೇನಿಲ್ಲ, ಆಯ್ತು ಬಿಡು, ನೀನ್ ಅದೇ ಇದ್ರಲ್ಲಿ ಹೋಗು, ನೀನ್ ಖುಷಿಯಾಗಿದ್ರು ಸಾಕು ಅಂದ್ರು ಅವ್ರು. ನೀನ್ ಇಂತ ಇದ್ರಲ್ಲೂ ನೀನು ಏನು ನೋಡ್ದವಳಲ್ಲ, ನನಗ್ ಸಪೋರ್ಟ್ ಆಗಿ ನಿಂತಿದ್ದೆ ಅಂದ್ರು. ನಾನಲ್ಲ ಅಪ್ಪ, ನಂದೇನು ಇಲ್ಲ, ನಾನ್ ಅನ್ನೋದು ಏನು ಇಲ್ಲ, ಅಪ್ಪ. ಅವರಿಗೂ ತುಂಬಾ ಖುಷಿ ಆಗ್ತಾ ಬಂತು. ಎಲ್ಲ ದೇವಸ್ಥಾನ ಕರೆದ್ರು ಹೋಗದೆ ಬಿಟ್ಬಿಟ್ರು. ನನ್ನ ಅಪ್ಪನ ಸ್ಥಾನ ಇದೆ ಸಾಕು, ಅಷ್ಟು ದೃಢವಾಗ್ಬಿಟ್ರು ಅವರು. ಅಪ್ಪ ಇದ್ದಾರೆ. ಅವ್ರು ಏನಂದ್ರೆ ಪೂಜೆ ಮಾಡಲ್ಲ, ಒಂದ್ ಸ್ವಲ್ಪ ಮನ್ಸಲ್ಲೇ ಮಾಡ್ಕೊಂತಾರೆ ಅಷ್ಟೇ. ನಾನ್ ಹೇಳೋದು, ನಿಮ್ಗೆ ಎಂತ ಪೂಜೆ ಏನ್ ನೀನ್ ಮಾಡ್ತಿದ್ಯಲ್ಲ ಅನ್ನೋದು, ಅನ್ನೋದು. ನನ್ಗೆ ಇಲ್ಲೇ ಇದ್ದಾನೆ, ನನ್ನ ಅಪ್ಪ ಇದ್ದಾನೆ, ಬೇರೆ ಎಲ್ಲೆಲ್ಲರೂ ದೇವಸ್ಥಾನ ಹೋಗೋಣ, ನೀನ್ ಹೋಗ್ಬಾರ್ಬೇಕು, ನನ್ಗೆ ಅಪ್ಪ ಇದ್ದಾರೆ ಸಾಕು, ನಿನ್ನತ್ರ ಬೇಡ ಅನ್ನಲ್ಲ, ಬಿಟ್ಟು ಬರ್ತೀನಿ ಅಂದ್ರೆ. ಅವ್ರು ಎಷ್ಟು ದೃಢವಾಗ್ಬಿಟ್ಟಾರೆ, ನನಗೆ ಖುಷಿ ಆಯ್ತು. ಅಪ್ಪ ಊರೇ ದೃಢವಾಗ್ಬಿಟ್ಟಿದ್ದಾರೆ, ಇನ್ನೇನು ಮತ್ತು ಖುಷಿ ಆಯ್ತು. ಮಕ್ಳು ಹೇಳ್ತಾ ಇದ್ರು, ನೋಡಿದ ಪಪ್ಪ ಇವಾಗ ಹೆಂಗ್ ಬಗ್ಗಿದಾರ ನೋಡಮ್ಮ ಅಂತ ನನಗೆ ಹೇಳೋದು. ಅಪ್ಪ ಬಗ್ಸಿದ್ದು ನಮ್ಮನ್ನೆಲ್ಲ. ಅಂದ್ರೆ ಒಂದು ಸ್ಥಿತಿಗೆ ನಾವು ತುಂಬಾ ಕೆಳಗಿಳಿದಾಗ ಏರ್ಸೋದ್ ಅಪ್ಪ ಮಾತ್ರ. ಅದನ್ನ ಕುಗ್ಗಿದಾಗ ನಮಗನ್ನೇ ಮತ್ತೆ ನಮ್ಮನ್ನ ಹಿಗ್ಗಿಸಿ ಆನಂದ ಪಡಿಸೋದು ಅಪ್ಪನೇ. ಏನ್ ನಂಬ್ತಿರೋ ಬಿಡ್ತಿರೋ ಅಮ್ಮ, ದಿನ ಹಂಗ ನಡ್ಕೊಂಡು ಹೋಗ್ತಾ ಇದೆ, ಏನೂ ತೊಂದ್ರೆ ಇಲ್ಲ. ಆ ಖುಷಿ ಒಳಗಡೆಯಿಂದ ಕೊಟ್ಟಿದ್ದಾನೆ. ನಮ್ಮ ಹತ್ರ ದುಡ್ಡಿದ್ರು ಆ ಖುಷಿ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಅಂತ ಆನಂದ. ಎಲ್ಲರಿಗೂ ಹೇಳೋದು, ಹೆಂಗ್ ಇವಳು ಧೈರ್ಯ ತಂದ್ಕೊಂಡ್ಲು, ಇವಳು ಹಿಂಗಿರ್ಲಿಲ್ಲಲ್ಲ. ನಮ್ಮಲ್ಲಿ ನಮ್ಮ ಅಮ್ಮನಿ ತುಂಬಾ ಬೇಜಾರು, ನನ್ನ ಮಗಳ ಪರಿಸ್ಥಿತಿ ಹಿಂಗಾಯ್ತು ಅಂತ ಒಂದೇ ಮಾತಾಡಿದೆ. ನನ್ನ ಅಪ್ಪ ಇದ್ದಾರೆ. ಅಮ್ಮನಿಗೆ ಅಕ್ಕನ ಹತ್ರ ಕೇಳೋದು, ಅಕ್ಕ ನನ್ನ ಹತ್ರ ಹೇಳೋದು, ನಿನಗೆ ಹೆಂಗ್ ಧೈರ್ಯ ಬಂತೆ? ನನ್ನ ಅಪ್ಪ ಕೊಟ್ಟಿದ್ದ ಧೈರ್ಯ, ನನ್ನ ಅಪ್ಪನಿಂದ ಆನಂದವಾಗಿದೆ. ಇವತ್ತು ಒಂದು ತುತ್ತು ಅನ್ನ ತಿಂತಿದ್ವಿ ಅಂದ್ರೆ ನನ್ನ ಅಪ್ಪನಿಂದ, ಅಪ್ಪ ಕರುಣಿಸಿದ್ದು, ನಮ್ದೇನು ಇಲ್ಲ. ಎಲ್ರಿಗೂ ಆಶ್ಚರ್ಯ, ಏನು ಇಲ್ಲ, ಹೆಂಗ್ ಜೀವನ ಮಾಡ್ತಾ ಇದಾರೆ. ಕಾರ್ ಕೊಟ್ಟು ಹೊಸ ಕಾರ್ ತಂದ್ವಿ. ಅಪ್ಪನ ಹತ್ರ ಮತ್ ಬಂದು ಹೇಳಿದೆ, ಅಪ್ಪ ಬೀಗ ತಗೊಂಡ್ ನೋಡಿ ಎಲ್ಲ ಒಳ್ಳೇದಾಗತ್ತೆ ಆಯ್ತು ಅಂದ್ರು. ಕಾರ್ ತಗೊಂಡು ನಾವ್ ತಗೊಂಡಿದ್ದಲ್ಲ ಅಪ್ಪ ಕೊಟ್ಟಿದ್ದು. ಎಲ್ಲರಿಗೂ ಆಶ್ಚರ್ಯ, ಏನ್ ಮಾಡ್ತಾರೆ ಅಲ್ಲಿ, ನಾವ್ ಹೋಗೋದೆಲ್ಲಿಗೆ ಅಪ್ಪನ ಹತ್ರ ಬರೋದು, ಎಲ್ಲೋ ಹೋಗ್ತಾರೆ ಬರ್ತಾರೆ ಆರಾಮಾಗಿದ್ದಾರೆ ಅಂತ. ಮಗಳದ್ದು SLC ಮುಗೀತು, ಗೊತ್ತಲ್ಲ ಎಜುಕೇಶನ್ ಅನ್ನೋದು ಮಕ್ಕಳದ್ದು ಇವಾಗಿನ ಇದ್ರಲ್ಲಿ ಯಾವ ತರ ಇದೆ, ಫೀಸ್ ಕಟ್ಟಕ್ ಏನು ಎಂತದೋ ಏನು ಅಂತ. ನನ್ನ ಅಪ್ಪ ಇದ್ದಾನೆ, ನೀನ್ ಏನೇ ಮರಿತಿ, ಏನ್ ಹೇಳಿದ್ರು ಅಷ್ಟು ಕೂಲಾಗಿ ಉತ್ತರ ಕೊಡ್ತೀಯ ಹಾ ಅಂತಂದೆ. ಅದು 2.5 ಲಕ್ಷ ಕಟ್ಬೇಕಾದ್ರೆ ಯಾವ ತರದಲ್ಲಿ ಕಟ್ಸಿದ್ದಾನೆ ನಮ್ಗೆ ಗೊತ್ತಿಲ್ಲ ಭಗವಂತ, ಅಷ್ಟು ರೀತಿಯಲ್ಲಿ ಸಲೀಸಾಗಿ ಕಟ್ಬಿಟ್ಟಿದ್ದಾನೆ. 2.5 ಲಕ್ಷ ಅಂದ್ರೆ ಪರಿಸ್ಥಿತಿ ದಿನ ನಡೆಸೋದೇ ಕಷ್ಟ ಇರುವಾಗ ಅದನ್ನ ಹೆಂಗ್ ಇದ್ ಮಾಡಕ್ಕಾಗುತ್ತೆ, ಕಟ್ಕೊಂಡು ಬಂದ. ಅದೇ ಟೈಮಲ್ಲಿ ಕಳೆದ 1 ವರ್ಷದಿಂದ ಜನವರಿ 15 ರಾತ್ರಿ ಎಲ್ಲ ಚೆನ್ನಾಗಿ ಊಟ ಮಾಡಿ ನಮ್ಮ ಮನೆಯವ್ರು ಮಲಗಿದ್ರು. ಮಲ್ಕೊಂಡಿದ್ರು, ಆರಾಮಾಗಿದ್ರು, ಅವ್ರಿಗೆ ಏನ್ ಇದಿರ್ಲಿಲ್ಲ, ಇಲ್ಲ ಮುಂಚಿನ ತರ ಟೆನ್ಷನ್ ಇರ್ಲಿಲ್ಲ. ಅಂದ್ರೆ ವ್ಯವಹಾರಕ್ಕೆ ನಂಗೆ ಇನ್ನೂ ಕಾಣದಲ್ಲ, ಇನ್ನು ಶುರು ಮಾಡ್ಬೇಕಲ್ಲ ಅಂತ ಅದನ್ನ ಯೋಚನೆ ಇತ್ತು ಬಿಟ್ರೆ ಮತ್ ಯಾವ ತರದ ಯೋಚನೆ ತೊಂದ್ರೆ ಇರ್ಲಿಲ್ಲ. ಅದ್ರಲ್ಲೇ ಸ್ವಲ್ಪ ಸಣ್ಣ ಪುಟ್ಟ ಸಾಲ ತೀರ್ಸ್ಕೊಂತ ಇದ್ವಿ ಅಪ್ಪನ ಧೈರ್ಯದಿಂದ. ರಾತ್ರಿ ಇದ್ದಕ್ಕಿದ್ದಂಗೆ ಮಲಗಿದರೆ ಬೆಳಿಗ್ಗೆ ಹೇಳ್ಬೇಕಂತ 5:15 ಹೇಳ್ತಾರೆ, ಕಣ್ ಕಾಣ್ತಾ ಇಲ್ಲ. ಗೋಡೆ ಹಿಡ್ಕೊಂಡು ಹೋಗಿ ಬಾತ್ರೂಮಿಗೆ ಹೋಗಿ ಬಂದ್ರು. ನನ್ನ ಹತ್ರ ಹೇಳಿದ್ರು, ಯಾಕೋ ನಂಗೆ ತುಂಬಾ ತಲೆ ತಿರ್ತಾ ಇದೆ, ಮಕ್ಳಿಗೆ ಟೈಮ್ ಆಗತ್ತೆ, ಎದ್ದು ತಿಂಡಿ ಮಾಡು ಅಂದ್ರು.
ಆಯ್ತಂತ ನಾ ಎದ್ದು ಹೋದೆ, ತಿಂಡಿ ಮಾಡ್ಕೊಟ್ಟೆ. ತಿಂಡಿ ತಿನ್ನಕ್ಕಂತ ಕೂತಿದ್ದಾರೆ, ಈ ರೈಟ್ ಕಣ್ಣು ಫುಲ್ ಈ ಕಡೆ ಹೋಗಿದೆ, ಏನು ಗುಡ್ಡೆ ಗುಡ್ಡೆ ಗುಡ್ಡೆನೆ ಈ ಕಡೆ ಬಂದಿದೆ. ಹಾ ಕಣ್ ಸ್ಟ್ರೋಕ್ ಅಂತೆ, ನಮ್ಗೆ ಅದ್ರ ವಿಷಯನೇ ಗೊತ್ತಿಲ್ಲ. ನಾನ್ ಗಮನಿಸ್ತೀನಿ, ಹಿಂಗ್ ಹುಡ್ತಾರೆ ಇವ್ರು, ಎಲ್ಲೂ ಕಾಣ್ತಾ ಇಲ್ಲ ಅವ್ರಿಗೆ. ಹಾ ತಿಂದ್ರು, ಆಮೇಲೆ ತಿಂದ್ಮೇಲೆ ಕೈ ಕಾಲು ಏನಾರು ಆಗಿದ್ಯಾ, ನಂಗೆ ಕಣ್ಣು ಸ್ಟ್ರೋಕ್ ಅದ್ರದ್ದೇನಿಲ್ಲ, BP ಹೆಚ್ಚು ಕಡಿಮೆ ಆಗಿರ್ಬೇಕು. ನಂಗದ್ರ ಅರಿವು ಇರ್ಲಿಲ್ಲ. ಅಪ್ಪ ನೀನೇ ಅಂತ ಪೂಜೆ ಮಾಡೋದು ಲೇಟ್ ಆಯ್ತು ನನ್ಗೆ ಅವತ್ತು. ಇವ್ರದ್ದು ಇದ್ ಮಾಡ್ತಾ ಇದ್ದ, ಇವ್ರು ಮಲ್ಕೊಂಡ್ರು, ನಾನ್ ಪೂಜೆ ಮಾಡ್ತಾ ಇದ್ದೆ. ಇವ್ರಿಗೆ ಸಿಟ್ಟಂತೆ, ನನ್ನನ್ನು ನೋಡೋದ್ ಬಿಟ್ಟು ಇವಳು ಇನ್ನೂ ಪೂಜೆ ಪೂಜೆ ಮಾಡ್ತಿದ್ದಾರೆ. ಮಾಡ್ತಾ ಇದ್ದಾಳಲ್ಲ ಅಂತ. ನನಗೇನು, ಅಪ್ಪ ನೋಡು ಈ ತರ ಆಗಿದೆ, ನಂಗೆ ನೆನ್ ಬಿಟ್ರೆ ಯಾರು ಇಲ್ಲ ಅಂತ. ಡಾಕ್ಟರ್ ಬರೋದು 10 ಗಂಟೆಗೆ. ಹ್ಮ್ ಆಯ್ತು ಪೂಜೆ ಮಾಡ್ತೀನಿ, ನೀನ್ ಡಾಕ್ಟರ್ ಅಂತ ಪೂಜೆ ಅಂತ ನೋಡ್ತಾ ಇರು, ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗ್ಬೇಡ ಅಂತ. ಅವ್ರು ಏನೋ ವೇದನೆ ವೇದನೆ ಆಗ್ತಾ ಆಗ್ತಾ ಇದೆ ಇದೆಯಲ್ಲ ಅವ್ರಿಗೆ. ಬಂದ್ವಿ, ಆಮೇಲೆ ಗಾಡಿ ಇದೆ, ಅವ್ರಿಗೆ ಓಡ್ಸಕ್ಕಾಗಲ್ಲ. ಹೆಂಗ್ ಮಾಡ್ತೆ, ಕಡೆ ಆಟೋಕ್ ಫೋನ್ ಮಾಡಿದ್ವಿ. ಹ್ಮ್ ಆ ಮನೆ ಸ್ವಲ್ಪ ಎದುರುಗಡೆನೆ ಇದೆ, ನಡ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಅಯ್ಯೋ. ಹೆಂಗ್ ಹೋಗೋದು, ಮಕ್ಳು ಬೇರೆ ಬೆಳಿಗ್ಗೆ ಸ್ಕೂಲಿಗೆ ಹೋಗಿದ್ದಾರೆ, ಹ್ಮ್ ಅವ್ರಿಗೇನು ಗೊತ್ತಿಲ್ಲ. ಹ್ಮ್ ರಾತ್ರಿ ಒಂದ್ಸರಿ ಹಿಂಗಂತ ಹೇಳಿದ್ರಷ್ಟೇ ಬಿಟ್ರೆ ನಾರ್ಮಲ್ ಆಗಿ BP ಇರ್ಬೋದು ಅಂತ ಕರ್ಕೊಂಡು ಹೋದ್ವಿ. ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರು ಚೆಕ್ ಮಾಡಿ ತಲೆ ತಿರ್ಗ್ತಾ ಇದೆ ಅಂದ್ರು. ಇಲ್ಲ, ಇದು ಕಣ್ಣಿನ ನರಕ್ಕೆ ಸ್ಟ್ರೋಕ್ ಆಗಿದೆ, ಇಲ್ಲೆಲ್ಲೂ ಬೇಡ, ನೀವು ಶಿವಮೊಗ್ಗ ಹೋಗಿ ಅಂತ. ಹ್ಮ್ ಏನ್ ಮಾಡ್ತೀರಾ ಅವಾಗ ಆ ಪರಿಸ್ಥಿತಿಯಲ್ಲಿ? ಕಡೆ ನಮ್ ಭಾವ ಇದ್ರು, ನಮ್ಮ ಮನೆಯವ್ರ ಅಣ್ಣ ಇದ್ರು, ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಬಂದ್ರು. ಹ್ಮ್ ಹೋಗಕ್ಕಿಂತ ಮುಂಚೆ 1 ಗಂಟೆ ಆಗಿತ್ತು. ಅನ್ನ ಹಾಕಿದೀನಿ ಹಿಂಗಂತ ಹುಡುಕ್ತಾರೆ, ಕಾಣಿಸ್ತಾ ಇಲ್ಲ. ಇವಾಗ ನೀವೇ ಇದ್ರು ಹಿಂಗ್ ಹೋಗ್ತಾ ಇರೋ ತರ ಕಾಣ್ತಾ ಇದೆ ಅವ್ರಿಗೆ. ಸ್ಪಷ್ಟವಾಗಿ ಏನು ಏನು ಇಲ್ಲ, ಬ್ಲರ್ ಆಗಿ 4-5 ಜನ ಹೋಗ್ತಾ ಇದ್ದಂಗೆ ಕಾಣ್ತಾ ಇದೆ. ಹ್ಮ್ ಸಣ್ಣ ಮಗಳು ಊಟಕ್ ಬರ್ತಾಳೆ, ಅಪ್ಪ ನೋಡಿ ಹತ್ತು ಬಿಟ್ಲು. ಹ್ಮ್ ನಾನು ಅಳಬೇಡ, ಅಪ್ಪ ಇದ್ದಾರೆ, ಅಪ್ಪ ನಮ್ಮನ್ ಕೈ ಬಿಡಲ್ಲ, ನೀನ್ ಊಟ ಮಾಡ್ತೀನಿ ಸ್ಕೂಲಿಗೆ ಹೋಗು ಅಂದೆ. ಹ್ಮ್ ದೊಡ್ಡೋಳಿಗೆ ಏನು ಗೊತ್ತಿಲ್ಲ, ಸ್ಕೂಲಿಗೆ ಹೋಗಿದ್ದಾರೆ, ಸಂಜೆ ಬರೋದು. ಅಪ್ಪನ ಇದ್ರಲ್ಲಿ ದೇವರು ಶಿವಮೊಗ್ಗಕ್ಕೆ ಹೋದ್ರಿ ನೀವು ಮತ್ತೆ? ತಗೊಂಡು ಅಪ್ಪನ ಭಸ್ಮ ಹಚ್ಕೊಂಡು ಅಪ್ಪನ ಸಣ್ಣ ಫೋಟೋ ಇಟ್ಕೊಂಡು, ಅವ್ರಿಗೆ ಒಂದು ತುತ್ತು ಊಟ ಮಾಡಕ್ಕೂ ಆಗ್ಲಿಲ್ಲ ಅವ್ರಿಗೆ. ಹ್ಮ್ ಅವ್ರಿಗೆ ಏನಾಗಿ ತಲೆ ತಿರ್ತಾ ವಾಮಿಟ್ ಟೆನ್ಷನ್ ಆಗ್ತಾ ಇದೆ. ಓ ಅದು ಗಂಟ್ಲಿಗೆ ಹೊಡಿತಾ ಇತ್ತಂತೆ, ನೆಕ್ಸ್ಟ್ ಸ್ಟ್ರೋಕ್ ಆಗೋದು. ನಮಗ್ ಅದ್ರದ್ದು ಅರಿವಿರ್ಲಿಲ್ಲ. ಇಲ್ಲ ನನ್ನ ಅಪ್ಪ ಏನು ಮಾಡಲ್ಲ ಅಂತ ನಮ್ ಭಾವ ಎಲ್ಲ ಗಾಡಿ ಕರ್ಕೊಂಡು ನಾನ್ ತೊಡೆ ಮೇಲೆ ಮಲ್ಸ್ಕೊಂಡು ಅಪ್ಪನ ಫೋಟೋ ಹಿಂಗೇ ಇಟ್ಕೊಂಡಿದ್ದೆ. ಹ್ಮ್ ನೀನಿದ್ಯಾ ಶ್ರೀ ಸತ್ತುಪಾಸೇನಮ್ಮ, ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರು ಕತ್ತೆತ್ತಕ್ ಬಿಟ್ಟಿಲ್ಲ, ಅದ್ ಬಿಟ್ಟಿಲ್ಲ, ನಾನ್ ಬಿಟ್ಟಿಲ್ಲಲ್ಲ ಅಪ್ಪ. ಹ್ಮ್ ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಒಳಗಡೆ ಹೋದ್ಮೇಲೆ ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ, ಇದು ಕಣ್ಣಿಗಾದಂತ ಸ್ಟ್ರೋಕು ಅಂತ. ಆ ತರನು ಆಗತ್ತಾ ಕೇಳ್ದೆ. ನಾವು ಕೇಳಿಲ್ಲ ಇದನ್ನ. ಹ್ಮ್ ಅವ್ರು ಆಮೇಲೆ ಇದ್ರಲ್ಲಿ ತೋರಿಸ್ತಾರೆ, ಕಂಪ್ಯೂಟರ್ ಅಲ್ಲಿ ಹಾಕಿ ತೋರಿಸ್ತಾರೆ, ಎಷ್ಟು ಜನಿಗಾಗಿ ನೋಡಮ್ಮ, ಕೆಲವ್ರು ಕಣ್ಣೇ ಕಳ್ಕೊಂಡಿದ್ದಾರೆ, ಹ್ಮ್ ಬರೋದ್ ಲೇಟ್ ಆಗಿದೆ, ಅದು ಟೈಮು ಇಂತಿಷ್ಟು ಅವರಲ್ಲಿ ಹೋಗ್ಬೇಕಂತಿರುತ್ತೆ. ಹ್ಮ್ ನಮ್ಗ್ ಗೊತ್ತಿಲ್ಲ ಅದ್ರದ್ದು, ಏನು ಗೊತ್ತಿಲ್ಲ. ಆಯ್ತು ಹೋದ್ವಿ, ಊಟ್ಲೆ ಕರ್ಕೊಂಡ್ರು, ಅಡ್ಮಿಟ್ ಆದ್ರು. ಅದೇನೋ ಒಂದ್ ಇಂಜೆಕ್ಷನ್ 12 ಗಂಟೆ ಒಳಗೆ ಸ್ಲೋ ಆಗಿ ಹೋಗ್ಬೇಕಂತೆ ಓ ಕೊಟ್ರು. ಅವ್ರಿಗಾದ್ರೂ ಒಂದ್ ಕಣ್ಣಿಗೆ ಮುಚ್ಚಿ ಮತ್ತೊಂದ್ ಕಣ್ಣಿಗೆ ಇದ್ ಮಾಡಿಟ್ಟು ಒಂದೇ ಪ್ರೆಸರ್ ಕೊಡ್ಬಾರ್ದಂತ. ಹ್ಮ್ ಹ್ಮ್ ಆಯ್ತು, ಮಾರನೇ ದಿನ ಬಂದು ಡಾಕ್ಟರ್ ಬಂದ್ರು, ಇಲ್ಲ ಚೇತರ್ಸ್ಕೊಂತಾ ಇದ್ದಾರೆ ಅಂದ್ರು. ಅದಕ್ಕಿಂತ ಮುಂಚೆ ನಾನೇನ್ ಮಾಡಿದ್ದೀನಿ, ಇಲ್ಲಿ ಆಶ್ರಮಕ್ಕೆ ಫೋನ್ ಮಾಡಿದ್ದೀನಿ. ಹ್ಮ್ ನಮ್ಗೆ ಯಾರ್ ಗತಿ? ನಮಗ ಅಪ್ಪನೇ ಅಪ್ಪನೇ ಗತಿ, ಮತ್ತೆ ಯಾರಿದ್ದಾರೆ? ತೇಜಣ್ಣಂಗ್ ಫೋನ್ ಮಾಡಿದೀನಿ. ತೇಜಣ್ಣ ಆಯ್ತು ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ಬಂದಾಗ ಅಪ್ಪ ಅನುಭವ ಬರ್ಕೊಡಮ್ಮ ಅಂತ ನನ್ನ ಹತ್ರ ಹೇಳಿದ್ರು. ಅಪ್ಪ ನಾನು ಏನ್ ಬರೀಲಿ, ನನ್ಗೇನು ಬರೆಯಕ್ ಬರಲ್ಲ ಅಪ್ಪ. ಆಯ್ತು ಹೋಗ್ ಬರೀ ನೀನು ಅಂದಿದ್ರು. ಓಹೋ ಅದನ್ನ ಪ್ರಿಂಟ್ ಮಾಡಿ ಇಲ್ಲಿ ಅಪ್ಪನಿಗೆ ತೋರ್ಸಕ್ ತರ್ತಾರಲ್ಲ, ಆ ತೇಜಣ್ಣನ್ ಫೋನ್ ಮಾಡಿ ತೇಜಣ್ಣ ಅಪ್ಪನ ಹತ್ರ ಹೋಗ್ಬೇಕಾದ್ರೆ ಅಪ್ಪ ನಮ್ದೇ ಇದನ್ನ ಓದ್ತಾ ಇದ್ರು. ನಿಮ್ಮ ಅನುಭವ ಅನುಭವ ಕೊಟ್ಟಿದ್ದು ಓದ್ತಾ ಇದಾರಂತೆ. ಹ್ಮ್ ಕಡೆ ಹಿಂಗಿಂಗಂತಪ್ಪ ಅಂತೆ, ಏನಾಗಲ್ಲ ಅಂತ ಹೇಳೋಳಿಗೆ ಅಂತಂತೆ. ಹ್ಮ್ ಸಾಕು ತೇಜಣ್ಣ ಆಯ್ತಾ, ಅಲ್ಲಿಂದ ಫೋನ್ ಬಂತ, ವಾರ್ಡಿಗೆ ಹಾಕಿದಾರೆ ನಮ್ಮ ಮನೆ. ಬರೇ ಅಪ್ಪನ ಹಾಡು ಶ್ರೀ ಸತ್ತುಪಾಸೇನಮ್ಮ ನಾನಷ್ಟೇ ಹಾಕಿದೀನಿ. ಅವ್ರಿಗೂ ಅದು ಖುಷಿ ಕೊಡ್ತಾ ಇದೆ. ಹ್ಮ್ 2 ದಿನ ಆಗಿ 3ನೇ ದಿನ ಬೆಳಿಗ್ಗೆ ಏನು ಡಾಕ್ಟರ್ ಬರ್ತಾರೆ. ಏನಮ್ಮ ಹೆಂಗಿದ್ದಾರೆ ನಿಮ್ಮ ಮನೆಯವರು ಅಂತ. ನೋಡ್ರಿ ಎಲ್ಲ ಹೊರಗಡೆ ವಾಕಿಂಗ್ ಮಾಡ್ತಿದ್ದ ನೋಡ್ರಿ ಅಂತ. ಅಯ್ಯೋ ರಾಮ. ಡಾಕ್ಟ್ರು ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು, ಈ ತರನ? ಹೌದು ನೋಡ್ರಿ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರೆ ಅಂತ. ತುಂಬಾ ಇದಾಗಿದೆ ಮಾತ್ರ, ಕರೆಕ್ಟ್ ಟೈಮ್ ನಿಮ್ ಭಗವಂತ ತಂದ್ ಮುಡ್ಸಿದ ನಿಮ್ ಮನೆ ಅಂದ್ರು. ಅವ್ರು ಕೂಡ ಡಾಕ್ಟರ್ ಭಗವಂತನ ಅವ್ರ ಬಾಯಲ್ಲೂ ಭಗವಂತ ಬಂದ್ಬಿಟ್ಟ. ನನಗ್ ಗೊತ್ತಿತ್ತು ನನ್ನ ಅಪ್ಪ ಎಷ್ಟು ಇದ್ ಮಾಡದ ಅಂತ, ಎಷ್ಟು ಖುಷಿಯಲ್ಲಿ ಅಂದ್ರೆ ಕಡೆಗೆ ಆರಾಮ್ ಆಗ್ಬಿಟ್ರು. ನನಗ್ ಭಯ ಇತ್ತು, ಗಂಟ್ಲಿ ಬಂತಾಗಿದ್ರೆ ಬಾರಿ ಕಷ್ಟ, ಮಾತಾಡಕ್ ಕಷ್ಟ ಆಗತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಹಿಂಗಾಗ ಅದೆಲ್ಲ ಬಿಡ್ತಾನೆ, ಬಿಡಲ್ಲ. ಅದ್ ಏನೋ ಕರ್ಮ ಇತ್ತು ನಮ್ದು, ಅಷ್ಟರಲ್ಲಿ ಬಿಟ್ಬಿಟ್ಟ. ಅಂತ ಕರುಣಾಮಯಿ ನನ್ನ ಭಗವಂತ. 1 ವರ್ಷ ಜನವರಿ 15 ಕಲ್ಸರಿ ಆ ಟೈಮಲ್ಲಿ ಆಗಿದ್ದು. ಈ ಸರ್ದಿ ಜನವರಿ ಇಲ್ಲಿ ಪಾರಾಯಣ ಮಾಡೋಕೆ ನಮ್ಗೆ ಅವಕಾಶ ಕೊಟ್ಟರು. ಮೊನ್ನೆ ಪಾರಾಯಣ ಮಾಡ್ಬೇಕಾದ್ರು ಅಪ್ಪ ಹೌದ್ ಸರಿ ಅಲ್ಲಿ ಈ ತರದಲ್ಲಿ ಪರೀಕ್ಷೆ ಮಾಡಿದ್ವಿ, ಈ ಸರಿ ನಿನ್ ಸನ್ನಿಧಾನದಲ್ಲೇ ಕರ್ಸ್ಕೊಂಡಿದ್ಯಾ ನನ್ನನ್ನ. ಎಷ್ಟು ಚೆನ್ನಾಗಿ ನಿನ್ ಮಕ್ಳನ್ನ ನೋಡ್ಕೊಂತ ಇದ್ಯಾ, ನಿನ್ನ ಕುಟುಂಬ ನಿನ್ ಸಂಸಾರ ಅಂದ್ಮೇಲೆ ಹೆಂಗ್ ಎಲ್ ನೋವಾಗಕ್ಕೂ ಬಿಡ್ತಾ ಇಲ್ಲ. ಆದ್ರೆ ನಾವೇ ಅರಿವಿಲ್ದೆ ಮತ್ತೆ ಪದೇ ಪದೇ ತಪ್ಪುಗಳು ಮಾಡ್ತಾ ಇದ್ವಿ. ಆ ಅರಿವು ತಪ್ಪು ತಿದ್ದುಗಳು ಕೊಡುವಂತ ಶಕ್ತಿ ಕೊಡು, ಜ್ಞಾನ ಕೊಡು ಭಗವಂತ ಅಂತ ಕೇಳ್ತಾ ಇರ್ತೀವಿ. ಅಂತ ಕರುಣಾಮಯಿ.
ಅದ್ರ ಆದ ನಂತರನು ಈಗ ಕೆಲವ್ರದೆಲ್ಲ ಸಾಲ ಗೊತ್ತಿರುತ್ತಲ್ಲ ಅಮ್ಮ, ಒಂದೇ ಸರಿ ನಮ್ಗೆ ತೀರ್ಸ್ಕೊಳಕ್ಕಾಗಲ್ಲ. ಆಗಲ್ಲ. ಒಂದ್ ಸರಿ ಕೊಟ್ರು ನಮ್ಮನ್ನ ಹಿಡಿಯಕ್ಕಾಗಲ್ಲ. ಅಹಂಕಾರ ಬೇಡಪ್ಪ ನಮ್ಗೆ ಬೇಡವೇ ಬೇಡ, ಸಾಕು. ನಾನ್ ಮುಂಚೆನೆ ಅದ್ರಿಂದನೇ ನನ್ನ ಅಹಂಕಾರದಿಂದನೇ ನನ್ ಪರಿಸ್ಥಿತಿ ಬಂತೇನೋ ಅಂತ ನಾನು ಎಷ್ಟೋ ಸರಿ ನೊಂದ್ಕೊಂಡಿದ್ದೀನಿ. ಹ್ಮ್ ಮನುಷ್ಯನ ಕೈಯಲ್ಲಿ ದುಡ್ಡು ಬಂತಂದ ಕೂಡಲೇ ಶುರು ಆಗ್ಬಿಡತ್ತೆ. ಹ್ಮ್ ನನ್ಗದು ಪರಿಜ್ಞಾನನೇ ಇಲ್ಲ. ಗುರು ವರದಳ್ಳಿ ಹೋಗ್ತಾ ಇದ್ದೆ, ಈ ತರದಲ್ಲಿ ನಾನು ಹೋಗ್ತಿದ್ದೆ, ಪೂಜೆಗೆ ಎಲ್ಲದಕ್ಕೂ ಹೋಗ್ತಾ ಇದ್ದೆ. ಆಳವಾಗಿ ಗುರು ಅಂದ್ರೆ ಏನು ಅಂತ ನನ್ಗೆ ಏನೂ ಗೊತ್ತಿರ್ಲಿಲ್ಲ, ಅರಿವೇ ಇರ್ಲಿಲ್ಲ. ಅದ್ರಲ್ಲಿ ಇಷ್ಟು ಅರಿವು ಕೊಟ್ಟು ಮಾಡ್ತಾ ಇದ್ದಾನೆ. ಇವಾಗ್ಲೂ ಹಂಗೆ. ಅದ್ ಹೆಂಗ್ ನಡೀತದೋ ಗೊತ್ತಿಲ್ಲಮ್ಮ. ನನ್ಗೆ 2 ಮಕ್ಳಿದ್ದಾರೆ, ಹೆಣ್ಮಕ್ಳು. ಅವ್ನು ಓದ್ಬೇಕು ಎಲ್ಲ. ಯಾವ ಕಡೆನೂ ಗಮನ ಕೊಡಕ್ ಬಿಡ್ತಿಲ್ಲ ಅಪ್ಪ. ಅವನೊಂದು ನಂಬಿ ಬಿಟ್ರೆ ಅವ್ನ್ ಚಪ್ಪಿಸ್ತಾ ಇದ್ರೆ ಬೋಧದಲ್ಲಿ ಅವನೇ ನೋಡ್ಕೋತಾನ. ಉಳ್ದಿದ್ದ ಅವ್ನು ನೋಡ್ಕಂತಾನ. ಕೇಳೋದೇನಿದೆ, ಏನು ಕೇಳಕ್ಕೂ ಹೋಗಲ್ಲ. ಅಪ್ಪ ನೀನು ನಿನ್ನ ಭಜನೆ ಇವಾಗ ಎಲ್ಲಿ ಟೈಮ್ ಸಿಗತ್ತಾ? ಭಜನೆನೋ ಬುಕ್ಕೋ ಏನಾದ್ರೂ ಪಾರಾಯಣ ಮಾಡೋದು. ನಂಗೆ ಯಾರಾದ್ರೂ ಫಂಕ್ಷನ್ ಕರೆದ್ರೆ ಬೇಜಾರಾಗುತ್ತೆ. ಅಯ್ಯೋ ಹೋಗತ್ತಲ್ಲ, ಇವತ್ತಿನ ದಿನ ಹೋಗುತ್ತಲ್ಲ ಅಂತ. ನಂಬಿ ಬಿಟ್ರೆ ನಂಬಿಕೆ ಹಂಗೆ ಆಗಿದೆ. ಅದಾದ ನಂತರ ಈಗ ನನ್ನ 2 ತಿಂಗಳಿಂದ ನನ್ನ ಮಗಳು ಕಾಲೇಜಿಗೆ ಹೋಗ್ಬೇಕಾದ್ರೆ ಅಲ್ಲಿ ಅಮ್ಮನ ಮನೇಲಿದ್ಲು. ಅಲ್ಲಿ ಬಸ್ಸಿಂದ ಓಡಾಡ್ತಾಳೆ, ಕಾಲೇಜ್ ಬಸ್ಸಿಂದ. ಅವತ್ತು ಅವಳು ಲೀಲಾಮೃತ ಡೈಲಿ ಆದಷ್ಟು ಓದಮ್ಮ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ಅಪ್ಪನೇ ಉಡಿಸಿರೋದು ನಾನಲ್ಲ. ಅವಳು ಅದನ್ನ ಆದಷ್ಟು, ಅಂದ್ರೆ ಇಷ್ಟೇ ಅಂತಿಲ್ಲ, 2 ಪೇಜ್ ಆದ್ರೆ 2 ಪೇಜ್, 1 ಪೇಜ್ ಆದ್ರೆ 1 ಪೇಜ್ ಓದ್ಕೊಂಡು ಹೋಗ್ಬೇಕು. ಹೋಗ್ತಾ ಇದ್ದಾಳಂತೆ. ಹೋಗ್ತಾ ಇದ್ಬೇಕಾದ್ರೆ ಬಸ್ಸು ಅವತ್ತು 3 ದಿನ ಆಕ್ಸಿಡೆಂಟ್ ಆಗೋದಿತ್ತು. ಒಂದ್ಸರಿ ಟೈರ್ ಬ್ಲಾಸ್ಟ್ ಆಯ್ತಂತೆ. ಅಪ್ಪ ನಮ್ಮನ್ನ ಹೆಂಗ್ ಕಾಪಾಡಿದಾರಮ್ಮ, ಎಲ್ಲೆಲ್ಲೂ ಏನಾಗೋದ್ ಬಿಟ್ಟಿಲ್ಲ ಅಂತ ಫೋನ್ ಮಾಡ್ತಾ ಇದ್ದಾಳೆ. ಹೌದಾ? ಅವಾಗ 3 ಸರಿ, ಅವತ್ತಿನ ದಿನ 3 ಸರಿ ಇದಾಗಿತ್ತಂತೆ. ಬೆಳಿಗ್ಗೆ ಶ್ರೀ ಸತ್ತುಪಾಸಿ ಜಪ ಮಾಡ್ಕೊಂಡು ನೀನ್ ಯಾವಾಗ ಹೇಳ್ತಿದ್ದೆಲ್ಲಮ್ಮ, ಎಷ್ಟು ಕರೆಕ್ಟ್ ಆಗಿ ಕಾಪಾಡಿದಾರೆ ಅಪ್ಪ ಅಂದ್ಲು. ಅಪ್ಪನ ಹತ್ರ ಬಂದಾಗ ಅವಳೇ ಹೇಳ್ಬಿಟ್ಲು. ಅವಳು ಯಾವತ್ತೂ ಮಾತಾಡ್ತಿರ್ಲಿಲ್ಲ. ಅಪ್ಪ ಹಿಂಗಾಗಿತ್ತು. ಆಯ್ತಮ್ಮ ನೀನ್ ಬರ್ತಿ, ಅದೇ ತರ ಮುಂದುವರ್ಸ್ಕೊಂಡು ಹೋಗು ಅಂದ್ರು ಅವಳಿಗೆ. ನನಗ್ ಬೇಕಾಗಿದ್ದು ಅದೇ. ಮಕ್ಳಿಗೆ ಅಪ್ಪನ ಅನುಗ್ರಹ ಆಶೀರ್ವಾದ, ಅಪ್ಪನ ಇದ್ರಲ್ಲೇ ಇರ್ಬೇಕು. ಅವ್ರು ಸದಾ ಧ್ಯಾನದಲ್ಲಿ ಇರ್ಬೇಕು. ನನ್ ಬೇರೆ ಯಾವಾಗ್ಲೂ ಹೇಳ್ತಿದ್ದೆ, ನಾವು ಆಸ್ತಿ ಮನೆ ಏನ್ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ, ಅಪ್ಪ ಕೊಟ್ಟಿರೋದಿದ್ ನಮ್ಗೆ ಅವಕಾಶ ಅಲ್ವಾ, ಅಪ್ಪನಿಂದ ಸಿಕ್ಕಿದೆ. ನಿಮ್ಗೆ ಇನ್ನೂ ಸಣ್ಣ ಇದ್ರಲ್ಲೇ ಸಿಕ್ಕಿದೆ, ಪುಣ್ಯ ಮಾಡಿದ್ದಾರೆ. ನಮ್ಗೆಲ್ಲ ಇಷ್ಟು ಲೇಟ್ ಆಗಿ ಸಿಕ್ಕಿದೆ ಅಂತ ಯಾವಾಗ್ಲೂ ಅದನ್ನ ಹೇಳ್ತಾ ಇದ್ದೆ. ಅದ್ರಲ್ಲಿ ಅವತ್ತು ಹೇಳ್ಕೊಬಿಟ್ಲು. ಆಮೇಲೆ ಏನೋ ಕ್ವಶನ್ ಬರಿಬೇಕಾದ್ರು ಹಂಗೆ ಅಂತೆ ಅವಳಿಗೆ, ಅದ್ ಬರಿಲ್ಲ ಇದು ಬರಿಲ್ಲ, ಚಂಚಲ ಇತ್ತಂತೆ. ಅಪ್ಪ ನಂಗೆ ಯಾವ್ದಂತೂ ಗೊತ್ತಾಗ್ತಿಲ್ಲ, ಇದು ನೀನೇ ಬರ್ಬೇಕು ನೋಡಪ್ಪ ಅಂತ ಕ್ವಶನ್ ಪೇಪರ್ ಮೇಲೆ ಸಣ್ಣ ಶ್ರೀ ಸತ್ತುಪಾಸಿ ಅಂತ ಇದ್ರ ಮೇಲೆ ಬರ್ಲಂತೆ ಪೆನ್ಸಿಲ್ ಅಲ್ಲಿ. ಆಮೇಲೆ ಆ ಕ್ವಶನ್ ನೆನ್ಪಿಗೆ ಬಂದು ಅದ್ ಕ್ಲೀನ್ ಆಗಿ ಬರ್ಲಂತೆ. ಅದ್ ಬರ್ದಿ ಸರಿ ಆಯ್ತಂತೆ. 2 ಕ್ವಶನ್. ಅಂದಿನ ಇಲ್ಲಿ ಹೇಳ್ತಾಳೆ, ಅಪ್ಪಂಗ್ ಖುಷಿ, ನಗಾಡ್ತಾ ಇದಾರೆ. ಅಲ್ಲ ಅಂದ್ರೆ ಮಕ್ಳ ಖುಷಿನೇ ಅಪ್ಪನ ಖುಷಿ. ಅದು ಅವಳಾಗೆ ಹೇಳ್ತಿದ್ದಾಳಲ್ಲ, ನಾನೇನು ಹೇಳಿಲ್ಲ, ಅವಳಾಗೆ ಹೇಳ್ತಿದ್ದಾಳ. ಖುಷಿ ಅಪ್ಪನಿಗೆ. ಭಕ್ತಿನೇ ಕಾರಣಮ್ಮ. ಅಪ್ಪ ನನ್ಗೆ ಎಲ್ಲಿ ನೋಡಿದ್ರು ಭಜನೆ ಮಾಡ್ತಿರ್ಬೇಕಾದ್ರೆ ನಂಗೆ ಅಲ್ಲಿ ಮನೆಯಲ್ಲಿ ಅಲ್ಲಿ ಬಂದಿಟ್ಟಿದ್ದಾರೆ, ಇಲ್ಲಿ ಬಂದಿಟ್ಟಿದ್ದಾರೆ, ಇಲ್ಲಿ ಬಂದಿದ್ದಾರೆ ಅಂತ. ನಿನ್ ಭಕ್ತಿ ಹಂಗಾಗ್ತಾ ಇದೆ, ಏನ್ ಚಿಂತೆ ಮಾಡ್ಬೇಡ ಹೋಗು ಅಂದ್ರ. ನಂದು ಏನ್ ಭಕ್ತಿ ಇದೆ ಅಪ್ಪ, ನನ್ಗೆ ಏನು ಗೊತ್ತಿಲ್ಲ ಅಂದೆ ನಾನು. ನಂಗೆ ಆ ಕಡೆ ಬಂದಿಟ್ಟಿದ್ದಾರೆ ಅಪ್ಪ, ಈ ಕಡೆ ಬಂದಿಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇದ್ದಾರೆ, ನನ್ನ ಪಲ್ ನೋಡ್ತಾ ಇದ್ದಾರೆ. ತುಂಬ್ಕೊಂಡ್ಬಿಟ್ಟಿದಾರಲ್ಲ ನೀವು ಅಪ್ಪನ ಮೈ. ಹಂಗಾಗ್ತಾ ಇದೆ. ಅದು ಸಲುವಾಗಿ ನಮ್ ಮನೇಲಿ ಒಂದ್ ನಾಯಿ ಸಾಕಿದ್ವಿ, ಅದಕ್ಕೂ ದತ್ತ ಅಂತ ಇಟ್ಟಿದ್ವಿ. ಅದ್ ಹೆಂಗಂದ್ರೆ ಬೆಳಿಗ್ಗೆ ನಾನ್ ಪೂಜೆ ಮಾಡ್ಬೇಕಾದ್ರೆ ಬಂತು, ವರದಳ್ಳಿ ಅಕ್ಷತೆ ತೀರ್ಥ ಅಪ್ಪನ್ ಭಸ್ಮ ತಗೊಂತು. ಸಂಜೆ ನಾನು 6 ಗಂಟೆ ಭಜನೆ ಹೋಗ್ಲಿಲ್ಲ ಅಂದ್ರೆ ಶುರು ಮಾಡ್ತಾನೆ ಆ ತರ ಶುರು ಮಾಡ್ತಾನೆ ಭಜನೆ ಮಾಡ್ಬೇಕಂತ. ಆ ಭಜನೆ ಮಾಡ್ಬೇಕಾದ್ರೆ ಪಕ್ಕದಲ್ಲೇ ಮಲ್ಕೊಂತಿರ್ತಾನೆ. ಭಜನೆ ಆದ ತಕ್ಷಣ ಹೆಂಗ್ ಎಚ್ಚರಿಕೆ ಆಗ್ತದೆ ಅವನಿಗೆ. ಪ್ರಾಣಿಗಳಲ್ಲೂ ದಯಾಮಯ ಅವನು. ಹೆಂಗಂದ್ರೆ ನಾನು ಇಲ್ಲೇ ಇದ್ಯಪ್ಪ ನೀನು ಇವನೊಳಗೆ ಇದ್ಯಾ, ಇಲ್ಲೇ ಇದ್ಯಾ ಅಪ್ಪ ನೀನು, ನಾನ್ ಅಂತ ಹೇಳ್ತಿದ್ದೆ. ಅಂದ್ರೆ ಅವ್ನ್ ಮಾಡೋದ್ ರೀತಿ ನೋಡಿ ಅಷ್ಟು ಖುಷಿ ಆಗ್ತಿತ್ತು. ಹೆಂಗಾಗಿದೆ ಅಂದ್ರೆ ಎಲ್ಲದ್ರಲ್ಲೂ ಅಪ್ಪ ನಿನ್ ಭಾವನೆ ಆ ತರ ರೂಪದಲ್ಲಿ ಎಲ್ಲದ್ರಲ್ಲೂ ನೋಡ್ತಾ ಇದ್ಯಾ. ಅದಕ್ಕಾಗಿ ನೋಡೋ ಸೂಕ್ಷ್ಮತೆ ಬೆಳೆಸ್ಕೋಬೇಕು ಅಂತ ಹೇಳ್ತಾರಲ್ಲ. ಎಲ್ಲದ್ರಲ್ಲೂ ನಾವು ಭಗವಂತನ ಕಾಣೋ ಸೂಕ್ಷ್ಮತೆ ಬೆಳೆಸ್ಕೊಂಡ್ರೆ ಅಪ್ಪ ಅಲ್ಲೇ ಇರ್ತಾನೆ. ಖಂಡಿತ ಇರ್ತಾರೆ. ಕನ್ಸಲ್ಲಿ ಎಷ್ಟೋ ದಿನ ದರ್ಶನ ಕೊಟ್ಟು ನೀನ್ ಮಿಡತೆ ರೂಪದಲ್ಲಿ ಅಪ್ಪ ಬಂದಿದ್ರು. ಒಂದ್ಸರಿ ಮಿಡತೆ ರೂಪದಲ್ಲಿ ಆ ಕಷ್ಟದ ಸಂದರ್ಭದಲ್ಲಿ, ಅವಾಗ ಹೇಳದ್ ಮರ್ತು ಬಿಟ್ಟೆ, ಅದು ಮಿಡತೆ ರೂಪದಲ್ಲಿ ಬಂದಿದ್ದಾರೆ. ಮಿಡತೆ ಬಂದಾಗ ನಾನು ಫಸ್ಟಿಗೆ 1-2 ದಿವಸ ನಂಗೆ ಅದ್ರದ್ದು ಗೊತ್ತಾಗಿಲ್ಲ. ಯಾವ್ದಾಗ ಮಾಮೂಲಿ ಮಿಡತೆ ಬಂದ್ರೆ 1 ದಿನ 2 ದಿನ ಇರ್ಬೋದು ಅಲ್ವಾ. ಇತ್ತು ಸುಮ್ಮನೆ ಆದ್ವಿ. ಅಪ್ಪನಿಗಂತ ಬಾಳೆಹಣ್ಣು ಸ್ವಲ್ಪ ಹಾಲಿಡ್ತಿದೆ. ಆ ಬಾಳೆಹಣ್ಣು ಸ್ವಲ್ಪ ತಿನ್ನೋದು ನಾನೇ ಕಣ್ಣಾರೆ ನೋಡಿದ್ದೀನಿ. ಇದು ಹೆಂಗಂತ ಅಪ್ಪನೇ ಅಂತ ನಾನ್ ದೃಢ ಮಾಡ್ಕೊಳ್ಳಿ. ದಿನಾ ಭಜನೆಗೆ ಹೋದಾಗ ನೋಡ್ತಾ ಇದ್ದೆ. ನಿಜವಾಗ್ಲೂ ನೀ ನನ್ನ ಅಪ್ಪನೇ ಆಗಿದ್ರೆ ನನ್ನ ಮೈ ಮೇಲೆ ಬಂದು ಕುತ್ಕೋಬೇಕು ಅಂತ. ನನಗದು ಏನಂತ ಗೊತ್ತಿಲ್ಲಲ್ಲ. ಬಂದ್ರೆ ನೀನ್ ಇಲ್ಲಿ ಬಂದು ಕುತ್ಕೋಬೇಕು ಅಂತ ಬಂದು ಭಜನೆ ಪುಸ್ತಕದ ಮೇಲೆ ಸ್ವಲ್ಪ ಕೂತ್ಕೊಂತು. ಆಮೇಲೆ ಸೀದಾ ತೋಳಿನ ಮೇಲೆ ಒಂದ್ ಕುತ್ಕೊಂತು. ಆಮೇಲೆ ಈ ಕಡೆಯಿಂದ ಹಿಂಗ್ ಬಂತು.
ಅಳ್ತಾ ಇದೀನಿ ಪರೀಕ್ಷೆ ಮಾಡ್ಬಾರ್ದಿತ್ತು ಅಪ್ಪ ನಿನ್ನ, ನನ್ಗ ಗೊತ್ತಿಲ್ಲ ನೀನೇ ಅಂತ ಗೊತ್ತಿಲ್ಲ ಅಂತ. ಆಯ್ತು ಎಲ್ಲ ಆಯ್ತು. ಅದು ಸೂಕ್ಷ್ಮ ಹೆಂಗಂದ್ರೆ ಅವಾಗ ಕೋಟ್ಲಿ ಇರ್ಬೇಕಾದ್ರೆ ಅದ್ ಬಂದಿದ್ದು. ಅಲ್ಲಿ ಏನಾದ್ರೂ ತೊಂದ್ರೆ ಆಗ್ತಿದ್ರು ಕಚ 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 ಅಂತ ಕೂಗೋದು ಮಿಡತೆ. ಆ ಸೌಂಡ್ ಹೆಂಗಿತ್ತಂದ್ರೆ 7-7:30 ರಾತ್ರಿ 9 ಗಂಟೆ ಮೇಲೆ ಆ ತರ ಸೌಂಡ್ ಮಾಡೋದು. ಅವತ್ತೇನಾದ್ರೂ ಒಂದೊಂದು ಇರ್ತದೆ. ಅದ್ ನಮ್ಗೆ ಅನುಭವಕ್ಕೆ ಬರೋದೇನೋ, ಅಪ್ಪ ಅನುಭವ ಮಾಡೋದೇನೋ, ನಮ್ಗೂ ಅದ್ರ ಅರ್ಥ ಗೊತ್ತಿರ್ಲಿಲ್ಲ. ಹಂಗೆ ಇತ್ತು. 3 ತಿಂಗಳಿತ್ತು ನಮ್ಮ ಮನೇಲಿ ಭಜನೆ ಮಾಡ್ಬೇಕಾದ್ರೆ ದಿನಾ. ಆಮೇಲೆ ಬರೋದು, ತೊಡೆ ಮೇಲೆ ಕುತ್ಕೊಳ್ಳೋದು, ಆ ಬಾಳೆಹಣ್ಣು ತಿನ್ನೋದು, ಸೂಕ್ಷ್ಮತನದಲ್ಲೇ ತಿಂತದೆ ಇಷ್ಟೇ ಇಷ್ಟು, ಆದ್ರೆ ಇರೋದ್ ಹೆಂಗ್ ಇಷ್ಟೇ ಇರ್ತದಲ್ಲ ಅದ್ ತಿನ್ನೋದು. ಒಂದಿನ ಗಮನಿಸ್ಬೇಕಂತ ಅದು ಕಣ್ಣಾರೆ ನೋಡ್ಬೇಕು. ನಾನೇ ಎಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೇನೋ, ಬೇರೆ ಏನಾದ್ರು ಬಂದು ತಿಂತದೇನೋ, ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೇನೋ. ನೋಡ್ದೆ, ತಿನ್ಕೊಂತು ಬಂತು, ನನ್ ತೊಡೆ ಮೇಲೆ ಕುತ್ಕೊಂತು, ಇಲ್ಲೇ ಇದ್ಯಾಪ್ಪ ಅಂತ. ಒಂದಿನ ಹೊರಗಡೆ ಎಲ್ಲೋ ಹೋಗಿತ್ತು, ಮಕ್ಕಳು ನಾನು ನಮ್ಮನೆಲ್ಲ ಹತ್ತಿದ್ವಿ, ಹುಡುಕಾಟ, ಅಷ್ಟು ಹುಡುಕಾಟ. ಅಂದ್ರೆ ಅಯ್ಯೋ ಅಪ್ಪ ಬಂದಿದ್ದಾರೆ, ಮಕ್ಳು ಹೇಳೋದು ಅಪ್ಪ ಬಂದಿದ್ದಾರೆ ನಮ್ಮನೆ ಬಿಟ್ಟು ಹೋದ್ರು, ಅಪ್ಪ ಬಂದಿದ್ದಾರೆ ನಮ್ಮನೆ ಬಿಟ್ಟು ಹೋದ್ರು ಅಂತ. ಆಮೇಲೆ ನೋಡಕ್ ಮತ್ ಪುನಃ ಬಂತು ಮನೆಗೆ. 3 ತಿಂಗಳಿತ್ತು. ಏನ್ ನಮ್ ಕರ್ಮ ಇತ್ತೋ ಗೊತ್ತಿಲ್ಲ, ಅಪ್ಪ ಅದನ್ನ ಆ ತರದಲ್ಲಿ ಬಂದು ನಮ್ಮನೆ ಕುತ್ಕೊಂಡಿದ್ದಾರೆ. ಆ ಮಿಡತೆಗೂ ಅದ್ರಲ್ಲೂ ಅಪ್ಪ ಇದ್ದೀನಿ ನಾನು ಅಂತ ತೋರ್ಸಿದೆ. ಒಂದ್ರಲ್ಲೂ ಇದಾನಲ್ಲಪ್ಪ. ಆ ಕಣ್ಣುಗಳು ಸೂಕ್ಷ್ಮದಿದ್ದು ದೃಷ್ಟಿ ನಮ್ಮಬೇಕು. ಅದನ್ನ ಕೇಳ್ಕೋಬೇಕು ಅವನ್ನ. ಭಗವಂತನ ಹತ್ರ ಕೇಳೋದದೇ ಆ ಸೂಕ್ಷ್ಮತೆ ಬರ್ಲಿ ಅಂತ ಕೇಳ್ಕೊಳ್ಳೋದು. ಈ ತರದಲ್ಲಿ ಜೀವನ ನಡೆಸ್ತಾ ಇದ್ದೇನೆ, ಇವತ್ತಿಗೂ ಜೀವನ ನಡೆಸ್ತಾ ಇದ್ದೇನೆ. ಈಗ ಮತ್ತೇನಂದ್ರೆ ನಮ್ಮನೆಯವ್ರು ಒಬ್ಳೆ ಬಸ್ಸಿಗೆ ಬರಕಂಗಿದ್ವಿ, ಇಲ್ಲಾಂದ್ರೆ ನಮ್ಮ ಮನೆಯವ್ರನ್ನೇ ಕರಿಬೇಕಿತ್ತು. ಅಪ್ಪ ಹೆಂಗ್ ಕರುಣಿಸ್ದ ಅಂದ್ರೆ ಮೊದ್ಲು ಯಾವಾಗ್ಲೂ ಬರ್ಬೇಕಾದ್ರೆ ಮನೆಯವ್ರನ್ನ ಕರಿತಾ ಇದ್ದೆ. ಇಷ್ಟು ದೂರ ನನಗೂ ಆಗ್ತಾ ಇಲ್ಲ, ನಂಗೆ ಗೊತ್ತಿಲ್ಲ ಅಂತ. ಆದ್ರೂ ಇವಾಗ ಏನಾಗಿದೆ ಅಂದ್ರೆ ಒಂದ್ 6-7 ತಿಂಗಳಿಂದ ಈಚೆಗೆ ಒಬ್ಳೆ ಗೌರ್ಮೆಂಟ್ ಬಸ್ ಅಲ್ಲಿ ಹತ್ತಿನ 3-4 ಬಸ್ ಚೇಂಜ್ ಮಾಡ್ಕೊಂತೀನಿ, ಬರ್ತೀನಿ. ಅಪ್ಪ ಅದ್ ಹೆಂಗ್ ಕರ್ಸ್ಕೊಂತ ಇತ್ತ. ಮೊದ್ಲು ಬಸ್ ಹತ್ತದಂದ್ರೆ ಆಗ್ತಿರ್ಲಿಲ್ಲ, ವಾಮಿಟ್ ಶುರು ಆಗೋದು, ಆಗ್ತಾನೆ ಇರ್ಲಿಲ್ಲ. ಅಯ್ಯೋ ಬಸ್ ಹತ್ಬೇಕಲ್ಲ ಅಂತ. ಈಗ ಅಂತ ಖುಷಿ ಹೆಂಗ್ ಗೊತ್ತಾ, ಹೋಗ್ಬೇಕಲ್ಲ ಅಪ್ಪನ ಹತ್ರ ಹೋಗ್ತಿದ್ದೀನಲ್ಲ, ನೀನೊಬ್ಬಳೆ ಧೈರ್ಯ ಕೊಟ್ಬಿಟ್ಟ. ನಮ್ಮನೆಯವ್ರು ಹೇಳಿದ್ರು, ಸಿದ್ದರಾಮಯ್ಯ ಬಸ್ ಮಾಡಿದ್ಕು ಸಾರ್ಥಕ ಆಯ್ತು ಅಂತ. ಇಲ್ಲ, ಅಪ್ಪ ಮಾಡ್ಸಿದ್ದು ಅಲ್ವಾ. ಅಂದ್ರೆ ನಾನ್ ಹೋಗಂಗಾದ್ನಲ್ಲ, ಅವ್ರಿಗೆ ಆ ತರದಲ್ಲಿ ಹೇಳಿದ್ದು. ಇಲ್ಲ, ನನ್ನ ಅಪ್ಪ ಮಾಡ್ಸಿದ್ದು ಮಗಳೇ, ನೀನ್ ಒಬ್ಳೆ ಓಡಾಡೋದು ಕಲಿಬೇಕು ಅಂತ. ಇನ್ನಿನ್ ಹಿಡಿಯೋದ್ ಕಷ್ಟ ಇತ್ತು. ಮೊದ್ಲು ಆ ನೆಪದಲ್ಲಾದ್ರೂ ನನ್ನನ್ ಬಂದ್ ಕೇಳ್ತಿದ್ದೆ, ಈಗ ಅದು ಇಲ್ಲ. ಸ್ವತಂತ್ರವಾಗಿ ಅಂದ್ರೆ ಮನೆ ಜವಾಬ್ದಾರಿ ಅವ್ರು ಇಸ್ಕೊಂತ ಇದ್ರು, ಕೆಲಸ ಮಾಡ್ತಾರೆ. ನಂಗೆ ಬರೋಕ್ ಅವಕಾಶ ಅಪ್ಪ ಅಲ್ಲಿ ಮಾಡ್ಕೊಟ್ನಲ್ಲ. ಮತ್ತೆ ಅವ್ರಲ್ಲಿ ನೋಡ್ಕೊತಾರಲ್ಲ, ಮಗಳನ್ನ ಹಾಕೊಂಡು ಅವ್ರು ನೋಡ್ಕೋಬೇಕಲ್ಲ ಮನೆ ಕೆಲಸ. ಇವಾಗ ಪಾರಾಯಣ 1 ವಾರ ಬಿಟ್ಟಿದ್ದಾರೆ, ಅವರೇ ಹೆಸರು ಬರ್ತಿತ್ತು, ತೇಜಾನೆ ಫೋನ್ ಮಾಡಿ ಬರ್ತಿದ್ರು, ಏನಾಗತ್ತಾಗ್ಲಿ ಅಂತ. ಅದ್ರಲ್ಲೂ ನೋಡ್ರಿ ನಮ್ ಚಿಕ್ಕಮ್ಮ ಎಲ್ಲ ಬಂದಿದ್ದಾರೆ, ಮನೆಗ್ ಬಂದಿದ್ದಾರೆ, ಹೆಂಗ್ ಬರಕ್ಕಾಗತ್ತೇನೆ, ಏನೇ ಆಗ್ಲಿ ನಾನು ಹೆಸರು ಬರ್ಸ್ತೀನಿ ಅಂತ ಬರ್ಸಿದ್ರು. ಅಪ್ಪನ ದಯದಿಂದ ಕರ್ಸ್ಕೊಂಡ್ರು. ಅಪ್ಪನ ದಯದಿಂದ ಅಲ್ಲಿ ಅವ್ರಿಗೆ ಮಾಡಕ್ ಮನವರಿಕೆ ಅಪ್ಪ ಕೊಟ್ಟ. ಮಗಳನ್ನ ಇಟ್ಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಮಾಡ್ತಾ ಇದ್ದಾರೆ. ಇನ್ನು ಈ ಖುಷಿ ಎಲ್ಲಿ ಸಿಗುತ್ತೆ? ಎಲ್ಲಿ ಹುಡ್ಕೊಂಡು ಹೋಗ್ಬೇಕಾಗಿತ್ತು ನಾವು. ನಾವ್ ಎಲ್ಲೋ ಇದ್ದವ್ರನ್ನ ಕರ್ಕೊಂಬಂದ್ ಅಪ್ಪ ತಾನೇ ಕರ್ಕೊಂಬಂದು ಉದ್ಧಾರ ಮಾಡ್ತಿದ್ರು. ನಮ್ ಸಂಕಲ್ಪ ಇಂಥದ್ದು ಭಗವಂತಂದು. ಭಗವಂತ ನಾವು ಹೇಳ್ತಿದ್ದಾನಲ್ಲ, 1 ಹೆಜ್ಜೆ ನನ್ನ ಇದಕ್ಕೆ ನೀವ್ ಇಟ್ರೆ ನಾನು 100 ಹೆಜ್ಜೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ. ನಿಜ ಅದು ನಿಜ. ನಮ್ ಇದ್ರಲ್ಲಂತೂ ಖಂಡಿತವಾಗಿ ನಿಜ. ಎಲ್ರಿಗೂ ಈಗ್ಲೂ ಆಶ್ಚರ್ಯ ಪಡ್ತಾರೆ, ಇವ್ರು ಇಷ್ಟ ಆರಾಮಾಗಿದ್ದಾರಲ್ಲ, ಹೆಂಗ್ ಜೀವನ ಮಾಡ್ತಾರೆ. ಎಲ್ಲರಿಗೂ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಅದು ನಿಮಗೊಂದಾಯ್ತು, ನನ್ನ ಅಪ್ಪ ಇದ್ದಾನೆ. ಇವಾಗ ಮನೆಯವ್ರು ಏನಾದ್ರು ಹೇಳೋದ, ಯಪ್ಪ ನಿನ್ ಸ್ಥಿತಿ ಬರಲ್ಲ, ನೀನ್ ಈ ಮಾತಾಡ್ತಿದ್ರೆ ನನ್ನ ಅಪ್ಪ ಇದ್ದಾನೆ ಅಂತ ತೋರಿಸ್ತೀಯ ಅನ್ನೋದು. ಅದು ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ, ಅಷ್ಟು ನಮಗೆ ಒಂದು ಆತ್ಮವಿಶ್ವಾಸ ಹೇಳ್ಕೊಂಡೆ. ಹೇಳ್ದ, ನೀವೇನ್ ಬಿಡ್ರಿ, ನಿಮ್ಮ ಹತ್ರ ಕರ್ಕೊಂಡು ಹೋಗಲ್ಲ, ನನ್ನ ಅಪ್ಪ ಕರ್ಸ್ಕೊಂತಾನೆ ಈಗ ಅಂದ್ರೆ ಅವ್ರಿಗೆ ಹೇಳೋದಿಲ್ಲ. ಅಂದ್ರೆ ಬಸ್ ಅಲ್ಲಿ ಓಡಾಡಕ್ ಅಪ್ಪ ದಾರಿ ಮಾಡ್ಕೊಟ್ಟಿದಾರಲ್ಲ, ಕೇಳೋದು ನನ್ನ ಅಪ್ಪ ಇದ್ದಾರೆ ಕರ್ಕೊಂಡು ಹೋಗ್ತಾರೆ. ಅದನ್ನು ಈ ಮನೆಗ್ ಬಂದ್ಮೇಲೂ, ಈ ಮನೆಗ್ ಬಂದ್ವಲ್ಲ, ಬೇರೆ ಮನೆಗ್ ಬಂದ್ವಲ್ಲ, ಪಾಪ ಆ ಬಿಲ್ಡಿಂಗ್ ಓನರಿಗೆ ಏನಾಗಿದೆ, ಅವ್ರ ನಾದ್ನಿನೇ ಆ ಮನೆಗ್ ಬರ್ತೀನಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅವರಿಗೆ ನಗರದಲ್ಲಿ ಕೆಲ್ಸ, ಅದಕ್ಕೋಸ್ಕರ ಒತ್ತಾಯ ಮಾಡ್ತಾ ಇದ್ದಾರೆ. ಎಷ್ಟು ಅನುಗ್ರಹ ಅಂದ್ರೆ ನನ್ನ ಅಪ್ಪಂದು. ಅವ್ರಿಲ್ಲ, ಅವ್ರು ಏನ್ ಹೇಳಕ್ಕೂ ಆಗ್ತಾ ಇಲ್ಲ. ಹೆಂಡತಿ ತಂಗಿ ಅವ್ರಿಗೂ ಕಷ್ಟ ಆಗ್ತಾ ಇದೆ. ಏನ್ ಮಾಡೋದು, ನಿಮ್ಗೆಲ್ಲಾರು ಮನೆ ಹುಡ್ಕೊಳ್ಳಿ ಅಂತ. ಅಯ್ಯೋ ಅಪ್ಪ, ಈಗಷ್ಟೇ ಮನೆ ದಾರಿ ತೋರ್ಸಿದೆ, ಇನ್ನು ಮತ್ತೊಂದು ಶುರು ಆಯ್ತಾ? ಈ 1 ವರ್ಷ ಆದ್ಮೇಲೆ ಶುರು ಮಾಡ. ಆಮೇಲೆ ಪುನಃ ಬಂದೆ ಮತ್ತೆ ಅಪ್ಪನ ಹತ್ರ ಬಂದು, ಅಪ್ಪ ನೋಡಪ್ಪ ಮನೆ ಖಾಲಿ ಮಾಡ್ಬೇಕಂತ ಹೇಳ್ತಿದ್ದಾರೆ ಅಂತ. ನೀನೀಗ ಚೆನ್ನಾಗಾಗಿದ್ಯಾ, ನಮ್ಮ ಮನೆಯವ್ರ ಹತ್ರ ಕಣ್ಣು ಚೆನ್ನಾಗಾಗಿದ್ಯಾ ಕೇಳ್ತಾ ಇದಾರೆ. ಅಪ್ಪನೇ, ನಿನ್ ದಯದಿಂದ ಆಗಿದ್ಯಲ್ಲಪ್ಪ, ಮತ್ತೇನು ನಿಂಗ್ ಗೊತ್ತಿದ್ದೇನಿದೆ ಅಂದೆ. ಕಡೆಗೆ ಅವ್ರಿಲ್ಲ ಅಪ್ಪ, ಮತ್ತೆ ಹೆದರ್ಬೇಡ, ಯಾವ್ದು ಅಳಬಾರ್ದು ಅಂತ ಇದಾರೆ ಅಪ್ಪ ಅವರಿಗೆ. ಕಡೆಗೆ ಏನಾಗಲ್ಲ ಹೋಗಮ್ಮ, ಮನೆಗೆ ಏನು ತೊಂದ್ರೆ ಆಗಲ್ಲ, ಹೋಗ್ ನೀನು ಅಂದ್ರು. ಹೋದ್ವಿ. 2 ದಿವಸ ಬಿಟ್ಟು ನಾನ್ 6 ಗಂಟೆ ಭಜನೆ ಮಾಡ್ತಾ ಇದ್ವಿ. ಓನರು ಗೇಟ್ ತನಕ ಬರೋ ತನಕನು ಇವ್ರಿಗೆ ಖಾಲಿ ಮಾಡಿ ಬೇರೆ ಮನೆ ನಾವು ಹುಡುಕಿ ಕೊಡೋದು ಅಂತ ನಿರ್ಧಾರ ಮಾಡಿ ಬಂದಿದ್ದಾರೆ. ಗೇಟ್ ಒಳಗಡೆ ಬರ್ಬೇಕಾದ್ರೂ ಅದೇ ನಿರ್ಧಾರದಲ್ಲಿ ಬಂದಿದ್ದಾರೆ. ಒಳಗಡೆ ಬಂದು ಕೂತವ್ರು,
ನನಗೆ ಆಶ್ಚರ್ಯ ಆಗ್ತಿದೆ. ಗೇಟ್ ಒಳಗಡೆ ಬರ್ಬೇಕಾದ್ರೂ ನಿಮ್ಮನ್ನ ಖಾಲಿ ಮಾಡ್ಬೇಕಂತಾನೆ ಬಂದಿದ್ದೀನಿ. ಈ ಒಳಗಡೆ ಬಂದ್ಮೇಲೆ ಇಲ್ಲ ಅವರಿಗೆ ಬೇರೆ ಮನೆ ಹುಡ್ಕೊಡೋಣ, ನೀವೇ ಇರ್ರಿ, ನಾನು ಭಜನೆ ಮಾಡ್ತಾ ಇದ್ದೀನಿ, ನೀನೇ ಅವ್ರ ರೂಪ ಯಾವ ರೂಪದಲ್ಲಿ ಬರ್ತೀಯೋ ನೀನ್ ಮಾತಾಡಿಸ್ಬೇಕು, ನಮ್ಮ ಹತ್ರ ಮಾತಾಡಕ್ ಆಗಲ್ಲ, ನಮ್ಗೂ ನಾನಾಗ್ ಮಾತಾಡಕ್ ಆಗಲ್ಲ. ನೀನ್ ಮಾತಾಡ್ತಿದ್ರೆ ಮಾತ್ರ ನುಡಿಯಕ್ ಸಾಧ್ಯ. ಇವಾಗ್ಲಾದ್ರೂ ಅವ್ನ್ ನುಡ್ಸೋದಿದೆ, ನಾವು ನುಡಿಯಕ್ ಸಾಧ್ಯನೇ ಇಲ್ಲ. ಅದು ಈಗ ಆಮೇಲೆ ಅವರಿಗೆ ಬೇರೆ ಮನೆ ಹುಡುಕ್ತೀವಿ, ನೀವೇ ಈ ಮನೇಲಿ ಇರ್ರಿ ಅಂತ. ನೋಡಿ ಎಂತ ಕರುಣೆ. ಎಂತ ಕರುಣ ಅಂದ್ರೆ ಪ್ರತಿ ಒಂದು ಹೆಜ್ಜೆ ಹೆಜ್ಜೆ ಹೆಜ್ಜೆಯಲ್ಲೂ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನನ್ನ ಅಪ್ಪ ನಡೆಸ್ತಾ ಇದ್ದಾರೆ ಪ್ರತಿ ಒಂದ್ರಲ್ಲಿ. ಇನ್ನೇನ್ ಬೇಕು? ಪ್ರತಿಯೊಂದು ಭಕ್ತಗೂ ಒಂದೊಂದ್ ರೀತಿ ಒಂದು ಅನುಭವ ಕೊಟ್ಟು ಕೊಟ್ಟು ನಾನಿದ್ದೀನಿ ನೀವ್ ಹೆದರ್ಬೇಡ್ರಿ, ಹೆದರ್ಬೇಡ್ರಿ, ನನ್ನ ನಂಬ್ರಿ ಅಷ್ಟೇ. ಅವನೇನು ಕೇಳೋದಿಲ್ಲ, ಏನು ಕೇಳೋದಿಲ್ಲ. ನನ್ನಪ್ಪ ಅಂತ ಕರುಣಾಮಯಿ. ಇನ್ನೇನು ವರ್ಣಿಸಕ್ಕೆ ಪದಗಳೇ ಇಲ್ಲ, ಕೊಂಡಾಡಿ ಹಾಡಿ ಹೋಗ್ಲಿಕ್ಕೆ ಪದಗಳೇ ನಮ್ಮ ಇಲ್ಲ. ಅವನೇ ನುಡ್ಸ್ಬೇಕು, ಅವನೇ ನುಡ್ಸಿದ್ದು. ಪರತತ್ವಾನಂದ ಋಷಿ ಒಂದ್ಸರಿ ಅಪ್ಪ ಬರ್ತೀರಂತ ಶಿವಮೊಗ್ಗಕ್ಕೆ ಹೋಗಿದ್ವಿ ನಾವು. ಅವಾಗ ಹೋದವಾಗ ಪರತತ್ವಾನಂದ್ರು ಇದ್ರು, ಅಪ್ಪ ಬರೋದ್ ಸಂಜೆ ಆಗಿತ್ತು. ಅಷ್ಟೋ ತನಕ ಸತ್ಸಂಗ ಮಾಡ್ತಾ ನನ್ ಕೂರ್ಸ್ಕೊಂಡಿದ್ರು, ಬಾರ ಮೇಲೆ ಕೂತ್ಕೋ ಅಂತ ಮಾಡ್ತಾ ಇದ್ರು. ನಾನು ತುಂಬಾ ಬೇಜಾರದಲ್ಲಿ ನೊಂದ್ಕೊಂಡು ಹೋಗಿದ್ದೆ. ಅದೇ ಈ ತರ ಆರ್ಥಿಕವಾಗಿ ಇತ್ತಲ್ಲ ಅವಾಗ. ನುಡಿಸೋನು ನನ್ನಪ್ಪ, ನುಡಿದಂತೆ ನಡೆಸೋನು ನನ್ನಪ್ಪ ಅಂದಿತ್ತು. ಅದು ಆ ಮಾತು ಹೆಂಗ್ ಸತ್ಯ ಆಯ್ತಂದ್ರೆ, ಮತ್ತೊಂದ್ಸರಿ ನಾನು ಇಲ್ಲಿ ಬರ್ಬೇಕಾದ್ರೆ ಪರತತ್ವಾನಂದ್ರು ಬಂದಿದ್ರು. ನೀವು ಅವಾಗ ಹಿಂಗ್ ಹೇಳಿದ್ರಿ ಅಪ್ಪ, ಇವತ್ತಪ್ಪ ನಮ್ಮನ್ನ ಹಿಂಗ್ ಆಗಿತ್ತು ಅಂತ. ನನ್ನ ಅಪ್ಪ ಶಿಷ್ಯರ್ ನುಡಿನ ಯಾವತ್ತೂ ಅವನು ಇದ್ ಮಾಡಲ್ಲ. ಶಿಷ್ಯರ ಹತ್ರ ನುಡ್ಸೋನು ಅವನೇ, ನುಡ್ದಂತೆ ನಡೆಸೋನು ಅವನೇ. ಎಷ್ಟು ನಿಜವಾದ ಮಾತು, ಖಂಡಿತ ನಿಜವಾಗ್ ಮಾತು. ಅವತ್ತು ನನ್ಗ ಅಂದ್ರೆ ಅಪ್ಪ ಆ ತರದಲ್ಲಿ ನಂಗೆ ಧೈರ್ಯ ತುಂಬ್ತಾ ಇದಾರೆ ಅವರು. 2 ತಾಸು ಮಾತಾಡ್ತಾ ಇದ್ರೆಲ್ಲ ಹೇಳ್ತಾ ಇದಾರೆ. ಸೂಕ್ಷ್ಮ ಗುರು ಅಂದ್ರೆ ಏನು, ಹೆಂಗ್ ನಮ್ಗೂ ಕೊಡ್ತಾನೆ, ಗುರು ಕೊಡ್ಲಿಕ್ ಶುರು ಮಾಡಿದ್ಮೇಲೆ ಹೆಂಗ್ ಇರ್ತಾನೆ, ನಾವು ಅದನ್ನ ತಗೊಳಕ್ ರೆಡಿ ಆಗಿರ್ಬೇಕು, ಅದನ್ನ ಹೇಳ್ತಾ ಇದಾರೆ. ನನ್ ತಲೆಯಲ್ಲಿ ಹೋಗ್ತಾ ಇರ್ಲಿಲ್ಲ, ಯಾಕಂದ್ರೆ ನನ್ನ ತಲೆ ತುಂಬ್ಕೊಂಡಿದ್ನಲ್ಲ. ಆವಾಗಿಲ್ಲ ಅಪ್ಪ ಇದೆಲ್ಲ ಮಾಡಿದ್ಮೇಲೆ ಅಪ್ಪನ ಹತ್ರ ಪರತತ್ವಾನಂದ ಕೇಳ್ಕೊಂಡೆ, ನೀವ್ ಹೇಳ್ದಂಗೆ ಆಗಿದೆ ಅಪ್ಪ, ನುಡಿಯೋನು ಅವನು, ನುಡಿದಂತೆ ನಡೆಸೋನು ಅವನು ಅಂತ ಕರೆಕ್ಟ್ ಆಗಿದೆ ಅಂತ ಅವ್ರು ತುಂಬಾ ಖುಷಿ ಪಟ್ರು. ಸತ್ಯವಾದದ್ದನ್ನೇ ಮಾಡ್ತಾ ಇದ್ದಾನೆ, ಸತ್ಯವಾದನ್ನೇ ಮಾಡ್ತಾ ಇದ್ದಾನೆ. ಇಂಥ ಪಾರಾಯಣದ ಅವಕಾಶ ವೈಕುಂಠದಲ್ಲಿ ಎಲ್ಲೋ ಬಂದ್ ನಿಂತಿದೀವಿ ಅಂತ ಕಾಣ್ತಾ ಇದೆ ನಮ್ಗೆ, ಅಲ್ವಾ? ಇಂಥದ್ದು ಎಲ್ಲೂ ಸಿಗ್ತಾ ಇಲ್ಲ, ಅಲ್ಲೆಲ್ಲೂ ಸಾಧ್ಯ ಏನು ನೋಡಿಲ್ಲ. ಎಲ್ಲದೂ ನಮ್ಮ ಅಪ್ಪ ಇಲ್ಲೇ ತೋರ್ಸ್ತಾ ಇದ್ವಿ. ಮೊದ್ಲು ಗಾಣಗಾಪುರ, ಶಿರಡಿ, ಸಜ್ಜನಗಡ ಅಲ್ಲೆಲ್ಲಾ ಹೋಗ್ತಾ ಇದ್ವಿ. ಈಗ ಎಲ್ಲೂ ಕೇಳಲ್ಲ. ಸಾಕು, ಇದು ಒಂದು ಸ್ಥಳಕ್ಕೆ ಬರುವಂತ ಅವಕಾಶ ಅವ್ನು ಕೊಟ್ಟಿದ್ದಾನೆ, ಅದೇ ಅವಕಾಶ ನಮ್ಗೆ ಸಿಗುವಂತಾಗ್ಲಿ, ಪದೇ ಪದೇ ಕರ್ಸ್ಕೊಡ್ಲಿ ಅಂತಾನೆ ಕೇಳೋದು ನಾವು. ಆ ದರ್ಶನ ಭಾಗ್ಯ ನಮ್ ಸಂಸಾರ ಸಮೇತ ಅವ್ನು ಕರ್ಸ್ಕೊಡ್ಲಿ, ಅಲ್ವಾ? ನಮ್ದೆಲ್ಲ ಕುಟುಂಬ ಅವನೇ ಅವನೇ ಅಲ್ಲ. ಅದು ನೋಡ್ರಿ, ಈಗ ನೀವು 7 ದಿನ ಮಗಳಿಗೆ ಸ್ಕೂಲ್ ಇದೆ, ಅವ್ರು ನಾನ್ ನೋಡ್ಕೊಂತೀನಿ ಅಂತಾರೆ. ಇಲ್ಲ ಅಂದ್ರೆ ಆಗಲ್ಲ ಅಂದ್ರೆ ನಂಗೆ ಏನ್ ಮಾಡಕ್ಕಿದೆ, ಬರ್ಲಿಕ್ಕೆ ಆಗಲ್ಲ. ಇಲ್ಲ ಮಗಳನ್ನ ರಜೆ ಮಾಡಿಸ್ಕೊಂಡೆ ಕರ್ಕೊ ಬರ್ಬೇಕು. ಮಕ್ಳಿಗೆ ರಜೆ ಮಾಡಕ್ ಅದು ಕೇಳಲ್ಲ. ಭಗವಂತ ಇಷ್ಟೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾನೆ. ಪಾರಾಯಣದಲ್ಲೂ ಹಂಗೆ ಓದ್ಬೇಕಾದ್ರೆ, ಇವಾಗ ನಡೀತಾ ಇದೆಯಲ್ಲ ಪಾರಾಯಣ, ಗುರುಗೀತಾ ಪಾರಾಯಣ ನಡ್ಬೇಕಾದ್ರೆ ಒಂದೊಂದು ಇದ್ರಲ್ಲೂ ಅಪ್ಪ ಎದುರು ಬರ್ತಾರೆ. ಇಳಿದು ಬಂದ ನಮ್ಮ ದರೆಗಿಂದು, ಅದನ್ನ ನಾನು ನಿನ್ನೆ ಹಿಂಗ್ ತೆಗೆದು ಇದ್ ಮಾಡ್ತಾ ಇದೀನಿ, ಅಪ್ಪ ಬಂದು ಇಲ್ಲೇ ನಿಂತಿದ್ದಾರೆ. ಎಷ್ಟು ಸತಿ ದರ್ಶನ ಕೊಡ್ತಾರೆ, ನಾವು ಓದುವಾಗ ಎಲ್ಲೆಲ್ಲ ದರ್ಶನ ಕೊಡ್ತಾ ಇದ್ದಾರೆ. ಪ್ರಭಾಕರ ಸ್ವಾಮಿ ಹೆಂಗ್ ಬಂದ್ರು, ನೀನೇ ಒಂದ್ ಹೆಸರು ಕರೆದು ಬಿಡಪ್ಪ ಅಂತೇಳಿ ಹೇಳಿ ಅದು ಬರ್ತಿದ್ದಾರೆ. ನೋಡ್ತೀನಿ ಅಪ್ಪ ಪಾದ ಕಾಣ್ತಾ ಇದೆ ನನಗೆ, ಇಲ್ಲಿ ಬುಕ್ ಇಲ್ಲಿ ನೋಡ್ತೀನಿ, ಇಲ್ಲಿದ್ದಾರೆ ಅಪ್ಪ. ಹೆಂಗ್ ದರ್ಶನ ಕೊಡ್ತಾ ಇದ್ದಾರೆ, ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ನಿಮಗಲ್ಲ, ಪ್ರತಿಯೊಬ್ಬರಿಗೂ ಅನುಭವ ಕೊಟ್ಟಿದ್ದಾರೆ. ಹೌದು. ಇವತ್ತು ಓದಿರುವಾಗ ಆ ಕತ್ತಲನ್ನ ಕಳಿಯೋದು ಹೇಗೆ ಅಂದ್ರೆ, ಯಾರು ಕಸ ಗುಡಿಸ್ತಾರೆ, ನೀರ್ ಹಾಕಿ ತೊಳಿತಾರೆ, ಕತ್ಲಿಗೆ ಹೋಗ್ತಾ ಇಲ್ಲ ಅಂತ ವಿಚಾರ ಮಾಡ್ತಿದ್ರೆ, ಅಲ್ಲಿ ಬೇಕಾದ್ರೆ ಸೂರ್ಯನ ಪ್ರಕಾಶ, ಒಂದು ಜ್ಯೋತಿ ಬೆಳಕ ಇನ್ನೊಂದು ಜ್ಯೋತಿ ಬೇಕು. ಆ ಸೂರ್ಯ ಬಂದ್ರೆ, ಆ ಬೆಳಕ್ ಬಂದ್ರೆ ಕತ್ಲು ಹೋಗತ್ತೆ ಅಂದಾಗ ತಕ್ಷಣ ನನಗೆ ಆ ಸೂರ್ಯ ಯಾಕೆ ಬಂದ ಅಂದ್ರೆ, ನಿಜವಾಗ್ಲೂ ನನಗದು ಎಷ್ಟು ಸತ್ಯ, ತ್ರಿವಾರ ಸತ್ಯ. ಸರಿಯಾಗಿ ಸೂರ್ಯನ ಬೆಳಕ್ ಅಂದ್ರೆ ನೀನೇ ಅಪ್ಪ, ನೀನ್ ಬೆಳಕು ನಮಗೆ, ನಿನ್ನ ಬೆಳಕು ನಮಗೆ ಬೇಕು. ನಿನ್ ಬೆಳಕಲ್ಲಿ ನಾವು ಜೀವನ ಮಾಡ್ತಿದೀವಿ, ನಮ್ಮ ಅಂಧಕಾರದಲ್ಲಿ ನಾವು ಮುಳುಗ್ಬಿಟ್ಟಿದೀವಲ್ಲ, ನಿನ್ನ ಬೆಳಕು ನಮಗ್ ಅವಶ್ಯಕತೆ ಇದೆ. ನೀನ್ ಬೆಳಗಿಸೋನ್ ನೀನೆ. ಖಂಡಿತ. ಹಾಗೆ ಒಂದೊಂದ್ ಹೆಜ್ಜೆಗೂ ನೀವೆಲ್ಲ ಈ ತರ ನಮ್ಗಿದು ಯಾಕೆ ಕೊಟ್ಟಿದ್ದಾನೆ ಭಗವಂತ ಅಂದ್ರೆ, ಅದು ತನಗಲ್ಲ, ಈ ತರ ಭಕ್ತರಿದ್ದಾರೆ, ನೀವು ಇನ್ ಭಕ್ತಿ ಮಾಡಿ ನೀವು ಅಪ್ಪನ್ ಪಡ್ಕೊಳ್ರಿ ಅನ್ನೋದಕ್ಕೆ ಇರೋದಲ್ವಾ ಇದು. ಎಲ್ಲರೂ ತಿಳ್ಕೊಳ್ಳಿ, ಎಲ್ಲರಿಗೂ ಅನುಕೂಲವಾಗ್ಲಿ, ಎಲ್ಲರೂ ಗುರು ಕೃಪೆಗೆ ಭಾಗ್ಯವಂತರಾಗ್ಲಿ. ಗುರು ಕೃಪೆ ಸಿಗ್ಬೇಕಿದ್ರೆ ಎಲ್ಲರಿಗೂ ಭಾಗ್ಯ ಬೇಕು. ಈ ಸ್ಥಳದಲ್ಲಿ ಕಾಲಿಡ್ಬೇಕಾದ್ರೆ ನಮ್ಗದು ಏನೋ ಗುರು ಪುಣ್ಯ ಇರ್ಬೇಕು. ಅದ್ ಯಾವ ಜನ್ಮದಲ್ಲಿ ಇದೆಯೋ ಗೊತ್ತಿಲ್ಲ, ಅದಕ್ಕಾಗಿ ನಮ್ಮನ್ನೆಲ್ಲರನ್ನೂ ಕರ್ಸ್ಕೊಂಡಿದ್ದಾನೆ ಭಗವಂತ. ಎಲ್ಲರಿಗೂ ಅವ್ನ್ ಕೃಪೆ ಆಗ್ಲಿ, ಎಲ್ಲರಿಗೂ ಅವ್ನು ಶರಣಾಗತಿ ಪಾವ್ರ ಎಲ್ಲರಿಗೂ ಬರ್ಲಿ ನಾನ್ ಕೇಳ್ಕೊಳ್ಳೋದು, ಎಲ್ಲರಿಗೂ. ಯಾಕಂದ್ರೆ
ಏನು ಇಲ್ದಿದ್ದವ್ರನ್ನ ಯಾವ ತರ ಮಾಡ್ತಾನೆ ಭಗವಂತ. ಏನು ಇಲ್ಲ, ಗುರು ಅಂದ ಅವನು ಭಕ್ತಿಯಿಂದ ನಾವು ಪ್ರೀತಿಯಿಂದ ಅವನು ಮಾಡಿದ್ರೆ ಅವ್ನು ಏನ್ ಬೇಕಾದ್ರೂ ಕೊಡಬಲ್ಲ ಅಂತ ನನ್ನ ಮನ್ಸಿಗೆ ಅನ್ಸಿದ್ದು, ಅದು ಅವನೇ ನುಡ್ಸೋದು. ಒಂದು ಅನುಭವ ಇದು. ಅದನ್ನ ಎಲ್ಲ ಕೊಟ್ಟು ಜೀರ್ಣಿಸ್ಕೊಳ್ಳೋ ಶಕ್ತಿನೂ ನಮಗ್ ಕೊಡ್ಬೇಕು, ಅವನು ಕೊಡ್ತಾನಲ್ಲ. ಕೊಡ್ತಾನೆ. ಅದನ್ನ ಅನುಭವಿಸಿ ಆನಂದದಿಂದ ಅನುಭವಿಸೋದನ್ನು ಅವನೇ ಕೊಡ್ಬೇಕು. ನಮಗೆ ಏನ್ ಕೇಳ್ಬೇಕು ಅಂತ ಅವನೇ ಹೇಳ್ಬೇಕು ಅಂತವ್ರು ನಾವು. ಯಾಕಂದ್ರೆ ಪ್ರಪಂಚದಲ್ಲಿ ಮುಳುಗಿರ್ತೀವಿ, ಒಂದ್ರ ಮೇಲೆ ಒಂದ್ ಬಂದಾಗ ನಮ್ಗೆ ಏನ್ ಕೇಳ್ಕೋಬೇಕಂತ ಗೊತ್ತಾಗಲ್ಲ. ಈಗ ನಾನು ಗುರುಗೀತಾ ಪಾರಾಯಣದಲ್ಲಿ ತಿಳ್ಕೊಂಡಿದ್ದೇನಂದ್ರೆ, ಕೇಳ್ಬಾರ್ದು ನಿನ್ನ ಇದಕ್ಕೆ ಬರಕ್ಕೆ ನಂಗೆ ಈ ಅಡ್ಡಿನೆಲ್ಲ ಅದು ಕೊಟ್ಟಿದಾರಲ್ಲ, ನಿನ್ನ ಸ್ಥಳಕ್ ಬರಕ್ಕೆ ನಂಗೆ ಇದು ಅಡ್ಡಿ ಆತಂಕಗಳು ಬರ್ತಿದೆ, ನೀನೇ ನನಗೆ ಎಲ್ಲ, ನಾನ್ ಇನ್ನೊಂದ್ ಸೇರಕ್ ಬರ್ತಾ ಇದ್ದೀನಿ, ಈ ಅಡ್ಡಿ ಆತಂಕಗಳು ನಿನ್ಗೆ. ಅವಾಗ ಅವನೇ ಸರಿ ಮಾಡ್ಕೊಂತಾನೆ ಅಲ್ವಾ, ತಪ್ಕೊಂತಾನೆ. ಅದ್ರಲ್ಲಿ ನನ್ಗೆ ಅರ್ಥ ಆಗಿದ್ದು ಅಂದ್ರೆ ಏನು ಕೇಳ್ಬಾರ್ದು, ಮೊದ್ಲು ಕೇಳ್ತಾ ಇದ್ದೆ, ಇವಾಗ ಅಲ್ಲಿ ಮಾತಾಡಕ್ ಅವಕಾಶ ಇದ್ರು ಹೋಗ್ ಭಯ ಆಗ್ತಿದೆ ಅಪ್ಪನ ಹತ್ರ. ಮೊದ್ಲು ಮಾತಾಡಕ್ ಬಿಡ್ತಾ ಇಲ್ಲ ಅಂತ, ಈಗ ಮಾತಾಡಕ್ ಬಿಟ್ರು ಹೋಗಕ್ಕೆ ಭಯ ಆಗ್ತಿದೆ. ಇದು ಗುರುಗೀತ ಪಾರಾಯಣ ಮಾಡಿದ್ರಂತೂ ಗುರು ಅಂದ್ರೆ ಏನು, ಗುರು ತರ ನಾವ್ ಯಾವ ತರ ಇರ್ಬೇಕು ಸರಿಯಾಗಿ ಅದನ್ನ ಕೊಟ್ಟಿದ್ದಾರೆ. ಒಂದ್ ಶಬ್ದ ನಾವು ಅರ್ಥ ಮಾಡ್ಕೊಂಡ್ರೆ ಪಾರಾಯಣ ಮಾಡಿ ಸಾರ್ಥಕವಾಗುತ್ತೆ. ಅಷ್ಟು ಸಮಂಜಸವಾಗಿ ಕೊಟ್ಟಿದ್ದಾರೆ. ಅಂದ್ರೆ ಒಂದೊಂದು ಶಬ್ದನು ಗುರು ನಡೆದ ಜಾಗದಲ್ಲಿ ಹೆಂಗಿರ್ಬೇಕು, ಗುರು ಇರ್ಬೇಕಾದ್ರೆ ನಾವ್ ಹೆಂಗಿರ್ಬೇಕು ಅಂತ ಅದನ್ನು ಹೆಂಗ್ ಕೊಟ್ಟಿದಾರೆ ಅಂದ್ರೆ, ಇವಾಗೆಲ್ಲ ಅವ್ರ ಹತ್ರ ಬಂದದೆ ಹಿಂಗ್ ನಿಂತ್ಕೊಂಡಿದಾರೆ ಅಂದ್ರೆ ಅಷ್ಟು ಭಯ ಆಗ್ತಿದೆ. ಮಾನವ ಸಾಮಾನ್ಯ ದೃಷ್ಟಿಯಿಂದ ನಾವು ನೋಡ್ತೀವಿ, ಕಣ್ಣುಗಳು ನಮ್ಗೆ ಇನ್ನೂ ಸರಿಯಾಗ್ಬೇಕು, ಸೂಕ್ಷ್ಮತನ ಬರ್ಬೇಕು, ಇನ್ನೂ ಸರಿಯಾಗ್ಬೇಕಂತ ಭಗವಂತನ ಹತ್ರ ಕೇಳ್ಕೊತೀನಿ. ಭಗವಂತ ಸದಾ ನಿನ್ನ ಪಾದಾರವಿಂದದಲ್ಲಿ ನನ್ನ ಸಂಸಾರ ಸಿಗ್ಲಿ ಅಂತ ಬೇಡ್ಕೊತಾ ಇದ್ದೀನಿ. ಎಂತ ಅನುಭವ. ಇಂತಿಂತ ಭಕ್ತರನ್ನಪ್ಪ ಅದೇ ಹೇಳ್ತಾರೆ, ಪರತತ್ವ ಅಂದ್ರಿದ್ರು ಎಷ್ಟೊಂದು ವಜ್ರ ಅವಳ ಮೂರ್ತಿ ಎಲ್ಲ ಇಟ್ಕೊಂಡಿದ್ದಾನಪ್ಪ. ಆದ್ರೆ ಆ ಆಳಕ್ ಹೋಗಿ ನಾವು ನೋಡ್ಬೇಕು. ವಜ್ರ ಸಿಕ್ಕಿದೆ ಅಂದ್ರೆ ಒಂದು ಗೆರೆ ನಾನೇನೋ ಇರ್ಬೇಕು, ನೀವೆಲ್ಲ ಉಳಿದ ಗೆರೆಗಳು ನೀವಾಗ್ರಿ. ನಿಮ್ದು ಭಕ್ತರ ಬೆಳಕೆಲ್ಲಾನು ಎಲ್ಲಾ ಕಡೆ ಹಾಕ್ಲಿ, ಎಲ್ಲಾರು ವಜ್ರದಂಗೆ ನೀವು ಹೊಡಿಬೇಕು. ಅವನ್ ಸಂಕಲ್ಪ ಏನು, ಎಲ್ಲಾ ಭಕ್ತರು ಉದ್ಧಾರ ಆಗ್ಬೇಕು. ಈ ಪಾರಾಯಣ ನಾವು ಮನೇಲಿ ಮಾಡ್ಕೋತೀವಿ, ನಾವು ಒಬ್ಬೊಬ್ರು ಮನೇಲಿ ಮಾಡ್ಕೋತೀವಿ. ಆದ್ರೆ ಕ್ಷೇತ್ರ ಮಹಿಮೆ, ಅಪ್ಪನ ಮಹಿಮೆ, ದತ್ತ ಮಹಿಮೆ, ಮಹಾಪುರುಷನ ಮಹಿಮೆ ಹೇಗಿದೆ ಅಂತ ಮನೇಲಿ ಕೂತ್ಕೊಂಡ್ರೆ ನಮ್ಮ ಒಂದ್ ಚೌಕಟ್ಟಲ್ಲಿ ಮಾತ್ರ ನಾವು ಓದ್ಕೋತಿರ್ತೀವಿ. ಆದ್ರೆ ಕ್ಷೇತ್ರಕ್ಕೆ ಬಂದಾಗ ಪ್ರತಿಯೊಬ್ಬರು ನನ್ನ ಅನುಭವ, ಪ್ರತಿಯೊಬ್ಬರು ಮುಖದಲ್ಲೂ ಅಪ್ಪನ ಕಾಣ್ತೀವಿ, ಪ್ರತಿಯೊಬ್ಬರು ಮಾತಲ್ಲೂ ಅಪ್ಪನ ಕಾಣ್ತೀವಿ, ಪ್ರತಿಯೊಬ್ಬರು ನುಡಿಯಲ್ಲೂ ಕಾಣ್ತೀವಿ, ಪ್ರತಿಯೊಬ್ಬ ಪ್ರೀತಿನೂ ಅಪ್ಪಂದೇ. ಯಾರು ಭೇದ ಭಾವ ಎಲ್ಲುಂಟು, ಅಪ್ಪ ನೀನಿದ್ಯಾ, ಅಪ್ಪ ನೀನಿದ್ಯಾ. ನಿಜವಲ್ಲ ನನ್ನ ಅನುಭವ ಇದು. ಈಗ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ, ಪಾರಾಯಣ ಮಾಡಿ ನಮ್ಮ ರಾಮಾಯಣ ಎಲ್ಲ ತೆಗಿತಿದ್ದಾರೆ, ನಮ್ಮ ಸಂಸಾರದ ರಾಮಾಯಣ ತೆಗಿತಾನೆ. ಮಾಡ್ಕೊಂಡಿದೀವಲ್ಲ ಏನೇನೋ ನಮ್ಮೊಳಗೆ ರಾವಣ ಅದು ಇದು ಎಲ್ಲ ಹಸುರುಗಳನ್ನ ಇಟ್ಕೊಂಡಿದೀವಲ್ಲ, ಆ ಪಾರಾಯಣ ಮಾಡಿದ್ರೆ ಅದು ರಾಮಾಯಣ. ಒಳಗಡೆ ಸಂಸಾರ ಇಟ್ಕೊಂಡಿದ್ವಲ್ಲ, ಮದ ಮತ್ಸರ ಅದೆಲ್ಲ ಇಟ್ಕೊಂಡಿದ್ವಲ್ಲ. ಮತ್ತೆ ಅಪ್ಪ ನೀನು ಅಂತ ಏಕವಚನದಿಂದ ಮಾತಾಡ್ತೀವಿ ಅಂತ, ಅದು ತಪ್ಪು. ಅದು ಬರ್ತಾ ಇಲ್ಲ. ಮುಂಚಿನ ಅಪ್ಪ ನೀನು ಅಂತ ನೀವು ಅನ್ಬೇಕು ಅನ್ನೋದು ಅದು ಆಗ್ತಾ ಇಲ್ಲ. ಅದು ನನಗೆ ಅನಿಸ್ತು. ಅಪ್ಪ ರಚನೆ ಮಾಡ್ತಾರ, ಈಗ ಅಪ್ಪ ನಾನ್ ಓದುವಾಗ ಅಪ್ಪ ನಾನ್ ನೀನು ಅಂತ ಬರ್ದು ಬಿಟ್ಟಿದೀನಿ, ಹಂಗಾರೆ ನೀನು ಅಲ್ಲ ಅಂದ್ರೆ ಮತ್ತೆ ಏನ್ ಹೇಳ್ಬೇಕು ಅಂತ ನಾನು ಓದುವಾಗ ಮನಸ್ಸು ಅನ್ಕೋತಿರುವಾಗ ಮನುಷ್ಯರಿಗೆ ನರ ಮನುಷ್ಯರಿಗೆಲ್ಲ ನೀವು ಅನ್ಬೇಕು. ಯಾಕಂದ್ರೆ ನಾನು ಸ್ವಚ್ಛವಾಗಿದ್ದೀನಿ, ನೀವು ಎಲ್ಲ ಅರಿಷಡ್ ವರ್ಗ ತುಂಬಿಕೊಂಡ್ರೆ ತುಂಬಾ ಜನ ತುಂಬಿಕೊಂಡಿರ್ತಾರಲ್ಲ, ಕರಿಬೇಕು. ಅಪ್ಪ ಅಂದ್ರೆ ಸ್ವಂತಿಕೆ, ಅವನಲ್ಲೇ ಪ್ರೀತಿ ಬಂದಾಗ ಅವನ್ನ ತುಂಬಾ ಆತ್ಮೀಯ ಆದಾಗ ನಾವು ನೀನು ಅಂತ ಕರಿತೀವಿ. ಬಹುವಚನಕ್ಕಿಂತ ಸ್ವಲ್ಪ ದೂರ ಅನ್ಸುತ್ತೆ. ಅಪ್ಪ ಅವರು ಅಂತಕ್ ಬರಲ್ಲ, ಅಪ್ಪ ನೀನು ಅಂತ ಬರುತ್ತೆ. ಶಿವರು ದೇವರು ಅಂತೀವಿ, ಶಿವರು ದತ್ತಾತ್ರೇಯ ಈಗೆಲ್ಲ ಅನ್ನಕ್ ಬರಲ್ಲ. ದತ್ತ ಅಂತೀವಿ, ಶಿವ ಅಂತೀವಿ, ಅಪ್ಪ ಅಂತೀವಿ. ಆದ್ರೆ ಮನುಷ್ಯರು ಅಂತೀವಿ, ಮಾನವರು ಅಂತೀವಿ. ಯಾಕಂದ್ರೆ ಮನುಷ್ಯರಲ್ಲೇ ತುಂಬ್ಕೊಂಡಿದೀವಲ್ಲ, ಎಷ್ಟೊಂದು ನಮ್ಮ ಒಳಗಿದ್ದದ ಅವರೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅದೆಲ್ಲ ಸ್ವಚ್ಛ ಮಾಡ್ಕೊಂಡ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ನೀವು ಗುರುವಿನ ಹತ್ರ ಬಿಳಿ ಪೇಪರ್ ಆಗಿ ಹೋಗ್ಬೇಕು, ತಗೊಂಡೋಗ್ಬೇಕು, ನಿಮ್ ಮನಸ್ಸನ್ನ ಬಿಳಿಯಾಗಿ ಹೋಗ್ಬೇಕು. ಅಂದ್ರೆ ಅವ್ನ್ ಗುರು ಏನಾದ್ರು ಬರೀತಾನೆ ಅಲ್ಲೇ, ನೀವು ಎಲ್ಲೂ ಜಾಗ ಬಿಡ್ದಂಗೆ ಬರ್ಕೊಂಡ್ ಹೋಗ್ಬಿಡ್ತೀರಾ, ಅವನ್ ಎಲ್ಲಿ ಬರಿಬೇಕು, ನಿಮ್ನು ಏನ್ ಬರ್ಕೊಡ್ತಾನೆ ನಿಮ್ಗ ಅವನು. ಅದಕ್ಕೆ ನಮ್ಮ ಮನೇಲಿ ಗುರುಗಳು ಹೇಳೋರು, ಸ್ವಚ್ಛವಾಗಿ ಹೋಗ್ರಿ, ಎಲ್ಲ ಚಿಂತೆ ಹಾಕಿ ಕಸ ತುಂಬ್ಕೊಂಡು ಹೋಗ್ಬೇಡ್ರಿ, ಸ್ವಚ್ಛ ಮಾಡ್ಕೊಂಡು ಹೋಗ್ರಿ. ಅಲ್ಲಿ ಏನಾದ್ರು ನುಡಿಗಳನ್ನ ಬರೀತಾನೆ, ಅಪಾರವಾದದನ್ನ ಬರೀತಾನೆ. ಗುರುಗೀತೆ ಇಲ್ಲಿ ಪಾರಾಯಣ ಇಲ್ಲಿ ಮಾಡಕ್ಕೋಸ್ಕರ ಇಷ್ಟು ಏನು ಯಾವ್ದ್ ಕೆಲ್ಸ ಇಲ್ಲ, ಯಾವ್ದೇನಿಲ್ಲ. ಮನೇಲಿ ಪಾರಾಯಣ ಮಾಡಿ ಕೂತ್ಕೊಂಡ್ರೆ ಅಯ್ಯೋ ಮಕ್ಳು ಸ್ಕೂಲಿಗೆ ಕಳ್ಸ್ಬೇಕು, ಮಕ್ಳಿಗೆ ತಿಂಡಿ ಮಾಡ್ಬೇಕು, ತಲೆ ಎಲ್ಲೆಲ್ಲ ಓಡ್ತದೆ. ಇಲ್ಲಿ ಎಂತ ಅವಕಾಶ ಕೊಟ್ಟಿದ್ದಾನೆ ಭಗವಂತ ನಮಗೆ. ಊಟ ಕೊಟ್ಟು, ತಿಂಡಿ ಕೊಟ್ಟು, ಆಶ್ರಯ ಕೊಟ್ಟು, ಬಿಸಿ ಆಹಾರ ಎಲ್ಲ ಕೊಟ್ಟು, ಎಲ್ಲ ಚಿಂತೆ ಬಿಟ್ಟು ಮಾಡಿದಾಗ, ನಿಶ್ಚಿಂತೆಯಿಂದ ಇದ್ದಾಗ
ಅಪ್ಪ ನಮ್ಮನ್ನ ಎತ್ತಿರ್ದು ಕಾಪಾಡ್ತಾನೆ. ನಾವು ಚಿಂತೆ ಬಿಡ್ಬೇಕು, ಅಪ್ಪನ್ ನಂಬೇಕು. ಅಪ್ಪ ನೀನೇ ಗತಿ, ನೀನೇ ಮತಿ, ನೀನೇ ನಮಗ್ ಶಕ್ತಿ. ಅಷ್ಟೇ. ಈ ಸದ್ಭಕ್ತ ಸ್ವಾನುಭವ ಸಂಚಿಕೆ ಇಂಥ ಅವಕಾಶ ನಮಗ್ ಕೊಟ್ಟಿದ್ದಾನಪ್ಪ. ಅವನಿಗೆ ಚಿರುಋಣಿ ಹಾಕಿದ್ದೀವಿ. ಸರಿತಾ ಅವರೇ, ಈ ಸಂಚಿಕೆಗೆ ಬಂದು ನೀವೆಲ್ಲ ನಿಮ್ಮ ಅನುಭವಗಳನ್ನ ಹೇಳ್ಕೊಂಡ್ರಿ. ಈ ಅನುಭವ ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ನಾವ್ ಹೇಗಿನ್ನೂ ಅಪ್ಪನ್ ಇನ್ನೂ ಕಡಿಮೆ ನಂಬಿದ್ರೆ ಇನ್ನೂ ಹೇಗೆ ನಂಬೇಕು, ಯಾಕೆ ಶ್ರದ್ಧೆಯಿಂದ ನಾವು ಜೀವನ ಮಾಡ್ಕೊಂಡು ಎಲ್ಲರೂ ಉದ್ಧಾರ ಆಗೋಣ. ಶ್ರೀ ಗುರುದೇವ ದತ್ತ. ಸದ್ಗುರು ಶ್ರೀ ಚರಣಾರವಿಂದಾರ್ಪಣಮಸ್ತು. ದಯಾಮಯಿ ಗುರುಮಾತೆ ಸಮೇತ ಪರಮಹಂಸ ಸದ್ಗುರು ಶ್ರೀ ಸತ್ಯಪಾಸಿಯ ಪಾದಕ್ಕೆ ಶರಣು ಶರಣು. ಜೈ ಗುರುದೇವ ದತ್ತ.